ಹಾಂ 20 ಮಾರ್ಚ್ ಲಾಕ್ಡೌನ್ ಆಯಿತು. ಮನೆಗೆ ಇದು 2-3 ತಿಂಗಳು. ನನಗೆ ಅವಾಗ ಅವಕಾಶ ಸಿಕ್ಕಿತ್ತು. ನಾನು ಗುರುಲಿಂಗಯ್ಯ ಸರ್ನ ಮೀಟ್ ಮಾಡೋಕ್ಕೆ ಅರಸೀಕೆರೆಗೆ ಹೋದೆ. ಕೇಳಿದ್ರು ಅರಸೀಕೆರೆಗೆ ಹೋದೆ. ಲಾಕ್ಡೌನ್ ಟೈಮ್ ವೆಹಿಕಲ್ ಓಡಾಕಾಗ್ತಾ ಇಲ್ಲ, ಏನು ಪೊಲೀಸರು ಬಿಡ್ತಾ ಇಲ್ಲ, ಯಾರು ಓಡಾಡ್ತಿಲ್ಲ. ಹಾಂ, ಆ ಟೈಮಲ್ಲಿ ನೆನೆ ಬಂದಿರೋ ಚಂದ್ರು ಸರ್ ಅವ್ರ ಕಾರಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ ಅಂತ ಒಂದು ಬೋರ್ಡ್ ಹಾಕಿದ್ರು. ಅದಕ್ಕೆ ಪೊಲೀಸರು ಬಿಡ್ತಾ ಇದ್ರು. ಅದರಿಂದ ಕೃಷಿ ಸಂಬಂಧಪಟ್ಟದ್ದು ಅಂತೇಳಿ ಬಿಟ್ಬಿಟ್ರು. ನಮ್ಮ ಎಲ್ಲ ಕಡೆ ಬಿಡ್ತಾ ಇದ್ರು. ಹಾಗಾಗಿ ನಾನು ಚಾಮರಾಜನಗರ, ಇಲ್ಲಿ ಮೈಸೂರು, ಹುಣಸೂರು ಎಲ್ಲ ಕಡೆ ಓಡಾಡಿದ್ದೀನಿ. ನಾನು ಲಾಕ್ಡೌನ್ ಟೈಮಲ್ಲಿ ಒಂದು ಬೋರ್ಡ್ ಹಾಕಿಬಿಟ್ಟು ಓಡಾಡ್ತಿದ್ದೆ ಕಾರಲ್ಲಿ. ನಾವು ಕಾರಲ್ಲಿ ಬೋರ್ಡ್ ಹಾಕಿದ್ದು ಪೊಲೀಸರು ಬಿಟ್ಬಿಡೋರು. ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಡೋಕೆ ಹೋಗ್ಬೇಕು ಸರ್ ಅಂತಂದಿದ್ದೆ. ಬೋರ್ಡ್ ನೋಡೋರು ಹೋಗುತ್ತ ಏನು ಹಿಡಿತಿರ್ಲಿಲ್ಲ ಪೊಲೀಸರು. ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ ಇಲ್ಲ ಅಂತ ಬಿಟ್ಬಿಡ್ತಿದ್ರು. ಇನ್ನು ಯಾರಿಗೂ ಬಿಡ್ತಿರ್ಲಿಲ್ಲ. ಅದು ಪ್ಲಸ್ ಪಾಯಿಂಟ್ ನನಗಲ್ಲಿ. ಅವಾಗ ಇದಕ್ಕೆ ಹೋದ್ರು, ಕರ್ಕೊಂಡು ಹೋದ್ರು ನಮ್ಮನ್ನು. ಗುರುಲಿಂಗಯ್ಯನ ಮೀಟ್ ಮಾಡಕ್ಕೆ ಬಂದು ಇದೆ ಸ್ವಲ್ಪ ಸಕಾಲ ಮಾಡ್ತಾರೆ, ಅವರು ರೈತರ ಮಕ್ಕಳು ಸಕಾಲ ಮಾಡ್ತಾರೆ ಅಂತ ಹೋದ್ವಿ. ಹೋಗಿ ಎಲ್ಲ ಇದ್ರ ಬಗ್ಗೆ ನೀಟಾಗಿ, ಯಾಕೆಂದ್ರೆ ಅವರು 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು, 2.5 ವರ್ಷದಿಂದ ಮಾಡ್ತಾಯಿದ್ರು. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಒಳ್ಳೆ ಅವರ ಸ್ಟಾಕ್ ಪಾಯಿಂಟ್, ಅವ್ರದ್ದೇ ಸ್ಟಾಕ್ ಪಾಯಿಂಟ್ ಇದೆ ಅರಸೀಕೆರೆಯಲ್ಲಿ, ಅವ್ರದ್ದೇ ಸ್ಟಾಕ್ ಪಾಯಿಂಟ್ ಇದೆ. ಸ್ಟಾಕ್ ಪಾಯಿಂಟಲ್ಲೇ ಮೀಟಿಂಗ್ ಮಾಡಿದ್ರು ನಮಗೆ. ಈ ಥರ ನಾವು 15 ಫಸ್ಟ್ ಹೋದಾಗ ಒಂದು 2-3 ಜನ ಹೋಯ್ತು. ತುಂಬ ಚೆನ್ನಾಗಿಲ್ಲ ಕಂಪ್ನಿ ಬಗ್ಗೆ, ಅದು ತುಂಬ ಚೆನ್ನಾಗಿರುತ್ತೆ. ನಾವು 14 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗೆಲ್ಲ ಇದ್ದೀವಿ. ಬಟ್ ಈ ಕಂಪ್ನಿ ಬಗ್ಗೆ ನಮಗೆ ತುಂಬ ಸಕಾಲ ಹೇಳ್ಬೋದು. ರೆಡ್ ಸರ್ಫ್ ಅಂದರೆ ಯಾಕೆ ಬಂದಿದೆ, ಎಂಥ ಕಂಪನಿ, ಅದ್ರ ಬಗ್ಗೆ ಹೇಳಿದ್ರೆ ನಮಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ತೀವಿ, ರೈತರ ಜೊತೆ ಕೆಲಸ ಮಾಡ್ಕೊಂಡು ರೈತರನ್ನ ಬೆಳೆಸೋ ಕೆಲಸ ಮಾಡ್ತೀವಿ ಅಂತ ಖುಷಿ ಆಗುತ್ತೆ. ಯಾಕಂದರೆ ಪ್ರಾಡಕ್ಟ್ ತಗೋದಾಗಿತ್ತಲ್ಲ. ಅಲ್ಲಿ ಲಾಕ್ಡೌನ್ ಟೈಮು ಟಮ್ ತರ್ತಾರೆ ಪ್ರಾಡಕ್ಟು. ಈ ಯೂರಿಯಾ ಅಂತಾರೆ ಸ್ಟಾಕ್ ಪಾಯಿಂಟ್, ಅದು ನಮಗೆ ತಲೆ ಕೆಡ್ಬಿಡ್ತು ನಮಗೆ. ರೈತರು ಈ ನೀವು ಹೆಂಗೆ ತಗೊಳಕ್ಕೆ ಬಂದರೆ ಬರೆಯಕ್ಕೆ ಬರಲ್ಲ. ಟೀಮ್ ಎ ಟೀಮ್ ಬಿ ಅಂತ ಯಾರೋ ಬರ್ಕೊಡ್ತಾರೆ, ಅವ್ರು ಎಷ್ಟಾಗಿದೆ ಅಂತ ಇನ್ಕಮ್ ಹೇಳ್ತಾರೆ. 10-15-20 ಸಾವಿರ ಇನ್ಕಮ್ ಹೇಳ್ತಾರೆ. ನಾವು ಸುಮ್ಮನೆ 0 ಅಂತ ಸುಮ್ಮನೆ ಕೂತಿದ್ದೀವಿ. ನಾವು ರೈತರೆಲ್ಲ ಇನ್ಕಮ್ ತಗೊಂತಿದ್ದಾರೆ. ನಾವು ಏನಪ್ಪ ಹಿಂಗೆ ರೈತರೆಲ್ಲ ದುಡ್ಡು ತಗೊಂತಾರಲ್ಲ ಕೆಲಸ ಮಾಡಿಕೊಂಡು ಸುಖತ ಇದ್ರು. ಇರ್ತಕ್ಕ ರೈತರ ಹತ್ರ ಯಾವ ಕಂಪ್ನಿನೂ ಹೋಗಲಿಲ್ಲ, ಹೋದ್ರೂ ಆಗ್ತಿರಲ್ಲ. ಈಗ ಪ್ರಾಡಕ್ಟ್ ಆಗಿದ್ದಾವಲ್ಲ. ಈಗ ನೋಡಿ ನಮ್ಮ ರಮೇಶ್ ಅಣ್ಣ ಹೆಂಗೆ ಮಾಡ್ತಾರೆ ಕೆಲಸಕ್ಕೆ. ರಮೇಶ್ ಅಣ್ಣ ಈಗ ಬಿಟ್ಟರೆ ಅವರೇ ಪ್ರಾಡಕ್ಟ್ ಮಾಡಿ ಟ್ರೈನಿಂಗ್ ಕೊಡ್ಬಿಡ್ತಾರೆ. ಹಾಕೊಡೋದ ಕಡೆಗೆ ಎಲ್ಲ ಪ್ರಾಡಕ್ಟು ಯಾವ ಬೆಳೆಗೆ ಎಲ್ಲ ಬೆಳೆಗೂ ಕೊಟ್ಬಿಟ್ರು ರಮೇಶ್ ಅಣ್ಣ ಹತ್ರ. ಯಾವ ಬೆಳೆಗೆ ಬೇಕೇಳಿ ಆ ಬೆಳೆಗೆ ಅವ್ರ ರಿಸಲ್ಟ್ ಅವರೇ ಹೇಳ್ಬಿಡ್ತಾರೆ. ಅಷ್ಟು ರಿಸಲ್ಟ್ ಅವ್ರ ಹತ್ರ, ವೀಡಿಯೋಸ್ ಅಷ್ಟಿದೆ ಅವ್ರ ಹತ್ರ, ಅವ್ರದ್ದೇ. ಸೊ ಅವಾಗ ಈಗ ಫುಲ್ ಪಕ್ಕ ಅವರು ಬಿಸ್ನೆಸ್ ಆಗ್ಬಿಟ್ರಿ. ಈಗೆಲ್ಲ ಗೊತ್ತಾಯ್ತು, ಬಿಸ್ನೆಸ್ ಕಲ್ತ್ಕೊಂಡ್ರು ಮುಗಿತಾವ್ರಿ. ನೋಡಿ ಬೈಕ್ ತಗೊಂಡ್ರಿ ಬಿಸ್ನೆಸ್ ಮುಖಾಂತರ. ವಿಡಿಯೋ ನೋಡ್ತೀವಿ, ಯಾವ ಎಲ್ಲ ಬೆಳೆಗೂ ಕೊಟ್ಬಿಟ್ರು ಅವರು. ಅಲ್ಲಿ ಅವ್ರು ಸಮೀಪದ ಹೂ ಬೆಳೆಗಾರರಿಗೆಲ್ಲ ಬಂದಿದ್ರಲ್ಲ. ಹೌದು ಹೌದು. ಶುಂಠಿ ಮೇನ್ ಶುಂಠಿ. ಈ ವರ್ಷ ಅಂತೂ ಭಾಳ ಮಾಡ್ತಾರೆ. ಯಾಕಂದ್ರೆ ಈ ಲಾಸ್ಟ್ ಇಯರ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಈ ವರ್ಷ ಅಷ್ಟು ಜನ ಕಸ್ಟಮರ್ ಇದ್ದಾರೆ. ಈ ಶುಂಠಿ ಓಪನ್ ಆಗುತ್ತೆ, ಫೆಬ್ರವರಿ ಶುಂಠಿ ಓಪನ್ ಆದ್ರೆ ಅವ್ನು ಹಿಡಿಯಕ್ಕಾಗತ್ತೆ. ಈಗ ಅಷ್ಟು ತೋಟ ಕೊಟ್ಬಿಡ್ತಾರೆ. ಯಾವ ಎಲ್ಲ ಬೆಳೆ ಕೊಟ್ಬಿಟ್ರೆ ಮೋಸ. ಅವತ್ತು ಅವ್ರ ಭೂಮಿ ಕರ್ಕೋಗಿ ಪ್ರತಿಯೊಂದು ತೋರಿಸಿರೋರಿಗೆ ಅಲ್ಲಿ ವಿಚಾರಣೆ ಎಲ್ಲ ಮಾಡಿದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಕೊಡ್ತಾರೆ. ಅವ್ರು ಹೇಳೋದಷ್ಟೇ, ನಮ್ಮ ಭೂಮಿ ನಾವು ಬೆಳಿಬೇಕು, ಬೆಳೆದು ಗಟ್ಟಿಯಾಗಿ ನಿಂತು ಮತ್ತೊಬ್ಬರಿಗೆ ಹೇಳ್ಬೇಕು. ಈಗ ಅವ್ರು ಹೇಳಿದ್ರು ಅಂತ ನಾವು ಇಷ್ಟಪಟ್ಟು ಇವರು ಒಬ್ಬರೇ 20 ಎಕರೆ ಮಾಡ್ತಾರೆ. ನಾವು ಮಾಡಕ್ ರೆಡಿ ಇದ್ದೀವಿ. ನೋಡಿ ಅವರು ಬಂದಿದ್ರು ನೋಡಿ ರಾಗಿಗೆ ಹೆಂಗ್ ಬಂದಿದೆ. ಎಲ್ಲ ರಾಗಿ ಇಷ್ಟಿಷ್ಟೇ ಇದಾವೆ, ನೋಡ್ತಿದ್ದಲ್ಲ ಎಲ್ಲ ಇಷ್ಟಿಷ್ಟೇ ಇದಾವೆ. ಎಲ್ಲ ಮಲಗಿ ಒಂದು ಇಷ್ಟುದ್ದ ಇದೆ, ಮಲಗಿಲ್ಲ. ಅವ್ರು ಹೇಳೋ ಪ್ರಕಾರ ನಾವು ಸ್ಕೂಟ್ರಲ್ಲಿ ಊಟ ಕಟ್ಕೊಂಡು ಹೋಗೋದು, ಬರೀ ಕೈಲೇ ಹಿಡ್ಕೊಟ್ಟ ಬಿಡ್ಬೋದು. ಮಣ್ಣಿನ ಶಕ್ತಿ ಇದ್ರೆ ಎಲ್ಲ ಆದಂಗೆ, ಎಲ್ಲ ಕೆಲಸ ತಿಥಿಮತಿಗೆ ಹೋಗಿದ್ದೆ. ಅಲ್ಲೊಬ್ಬ ರೈತರು ಸಿಕ್ಕಿದ್ರು, ತಿಥಿಮತಿಗೆ ರೈತರು ಸಿಕ್ಕಿದ್ರು. ಬಸವಣ್ಣ ನಿರಂಜನ್ ಸಹ ನಾವು ಹೋಗಿದ್ವಿ. ಅವರಿಗೆ ಯಾರೋ ಹೇಳಿದರೆ ಇವರು ನಮ್ಮ ಸಾವಿರ ಕೃಷಿಗೆ ಆಡ್ ಮಾಡಿದ್ದಾರೆ. ನೋಡ್ತಾ ಇದ್ರು ಅವ್ರ ತೋಟ ಎಲ್ಲ ಬರ್ತಾ ವರ್ಷ ಅಡಿಕೆ ಇಳುವರಿ ಕಡಿಮೆ ಆಗ್ತಾ ಇದೆ. ಅವರು ನಮ್ಮ ನಿರಂಜನ ಸರಿ ಫೋನ್ ಮಾಡಿದ್ರು. ಬೆಳಿಗ್ಗೆ ನಾನು ನಿರಂಜನ ಸರ್ ಹೋದ್ವಿ ತೋಟಕ್ಕೆಲ್ಲವೂ. ಎಲ್ಲ ತೋಟ ಎಲ್ಲ ಒಂದು 5,000 ಗಿಡ ಇದೆ ಅಡಿಕೆ ಕಾಫಿ ಎಲ್ಲ ಇದೆ. ನೋಡಿದ್ರು ಅವರು ಅದೇ ಅನುಮಾನ, ಯಾರೋ ಒಬ್ರು ಆರ್ಗ್ಯಾನಿಕ್ ಅಂತ ಬಂದ್ಬಿಟ್ಟು ಮೂಟೆ ನಿಂತ ಹೇಳಿದ್ರು, ಮೂಟೆನ ಹಿಂದೆ ಲಾಟ್ ಇಟ್ಬಿಟ್ಟಾರೆ. ಅದು ಒಳಗೆ ಕಿತ್ತರೆ ಅವೇನಂತಾರೆ ಎಲ್ಲ ಪುಡಿ ಏನೋ ಬರ್ತೈತೆ ಅಂದ್ರೆ ಅದೇನು ಗೊಬ್ಬರ, ಅದು ಮೂಟೆ ಇದೆ ಗೊಬ್ಬರ. ಹಂಗಂದ್ರು ಇಲ್ಲ ಸರ್ ನಾವೆಲ್ಲ ಮೋಸ ಹೋಗ್ಬಿಟ್ಟಿವಿ ಆರ್ಗ್ಯಾನಿಕ್ ಅಂತಂದ್ರೆ, ಇದು ಏನೋ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ನಮ್ಮೂರಾಗೆಲ್ಲ ಯೂಸ್ ಮಾಡಿದಾರೆ ಅವ್ರು ನನಗೆ ಹೇಳಿದ್ರು. ಅದಕ್ಕೆ ನಾನು ನಿರಂಜನ್ ಗೊತ್ತಿತ್ತಲ್ಲ, ನಿರಂಜನ್ ಕೇಳಿದಾಗ ಇವತ್ತು 55,000 ಬಿಲ್ ಮಾಡಿದ್ದೀವಿ ಟೋಟಲ್. ಅವ್ರ ತೋಟಕ್ಕೆ ಈಗ ಎಲ್ಲದಕ್ಕೂ ಹಾಕ್ತಿದ್ದಾರೆ. ಈಗ 55,000 ಈಗ ಫಸ್ಟ್. ನೆಕ್ಸ್ಟ್ 4 ತಿಂಗಳು ಬಿಟ್ಟು ಮತ್ತೆ ಇನ್ನೊಂದು ಸಲ 3 ವರ್ಷಕ್ಕೆ 3 ಸಲ ಹಾಕ್ತಿರ್ತೀನಿ. ರೆಡಿ ಆದ ಈಗ
ಬನ್ನಿ. ಈಗ ಹಾಕಕ್ಕೆ ರೆಡಿ ಆಗಿದ್ದಾರೆ ಅವ್ರು. ಈಗ ತುಂಬ ಖುಷಿ ಪಟ್ರಿ ಪ್ರಾಡಕ್ಟ್ ಬಗ್ಗೆ, ತುಂಬಾನೇ ಖುಷಿ ಪಟ್ಟರು. ಅವರು ಹಂಗೆ ಪೂರ ಹಿಂದೆ ಇಟ್ಕೊಂಡಿದ್ರು. ಈಗ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಅದೆಲ್ಲ ತೆಗಿತೀವಿ ಸರ್, ತೆಗೆದು ನಮ್ಮ ತಿಪ್ಪೆ ಇದೆ, ತಿಪ್ಪೆಗೆ ಸುಳಿದೀನಿ, ಗುಂಡಿ ತೆಗೆದಿದ್ದೀನಿ, ತಿಪ್ಪೆಗೆ ಇದು ಅದು ಸಗಣಿ ಎಲ್ಲ ಹಾಕಿಬಿಟ್ಟು ನಮ್ಮ ಸೇತು ನಾವು ಮಿಕ್ಸ್ ಮಾಡಿ ಹಾಕ್ಬಿಡ್ತಿದ್ದೀವಿ. ಫುಲ್ ಎರೆಹುಳ ಬರಂಗ್ ಮಾಡ್ತಿದ್ದೀವಿ ಈಗ ಅಂತ ಅವ್ರೀಗ ರೆಡಿ ಆದ್ರೆ ಈಗ. ಹೌದೌದು. ಹಾಂ, ಎರೆಹುಳ ಸಖತ್ ಬಂದಿದ್ದಾರೆ. ಸೇತು ಮಿಕ್ಸ್ ಮಾಡಿ ಗೊಬ್ಬರಕ್ಕೆ ಬಿಟ್ಬಿಟ್ರೆ ಎರೆಹುಳ ಹೆಂಗ್ ಬರ್ತದೆ ತುಂಬ ಸಖತ್ ಎರೆಹುಳ ಬರ್ತದೆ. ಅವ್ರು ಎರೆಹುಳ ತಂದು ಸಾಕಿದ್ದಾರೆ ಹೂವಿ ಬಿಡಕ್ಕೆ. ಹೌದು. ಹಂದಿಗಳು ಕಾಟತ್ತೆ, ಎಲ್ಲ ಹಂದಿಗಳು ಬಂದು ತಿಂತೀನಿ. ಹಾಗಾಗಿ ನಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇದು ನೆಕ್ಸಲ್ ಪ್ರಾಡಕ್ಟು. ಸುಮಾರು ರೈತರು ಮೋಸ ಹೋಗಿರ್ತಾರೆ. ಈಗ ಯಾವ ರೈತರು ತೊಗೊಂಡು ಆರ್ಗ್ಯಾನಿಕ್ ನೋಡಿದೆ ಸರ್, ಅವಾಗ ಬಂದ ಹಿಂಗೆ ಬಂದ ಮೋಸ ಅದು ಇದು ಬೇಡ ಹೇಳ್ಬಿಡ್ತಾರೆ. ನಾವು ಇವರು ಒಂದು ಕಡೆ ಹೋಗಿದ್ದು, ಡಬ್ಬ ಕೊಡ್ತಾ ಇದ್ರು ಸರ್ ಇದ್ರೊಳಗಡೆ ಕ್ಲೌಡ್ ಅದ್ರೊಳಗಡೆ ಸಡನ್ ಆಗಿ ಗದ್ದೆ ಬಿಟ್ರು. ಇಲ್ಲ ಕೊಟ್ಟೆ ಕೊಡವ ಅಂತ ನಾವು ಇದ್ರಲ್ಲಿ ಜೊತೆಗೂಡಿ ಕೊಟ್ಟು, ಆಮೇಲೆ ರಿಸಲ್ಟ್ ಚೆನ್ನಾಗೇ ಬಂತು. ಮತ್ತೆ ಅವರು ವಿಡಿಯೋ ಮಾಡಿ ಇವ್ರನ್ನೂ ಕರೆಸಿ ಈಗ ಅದೊಂದು ಬೆಳೆ ಗೊತ್ತಾಯ್ತದೆ. ಈಗ ಅವ್ರು ಈಗ ಅವ್ರ ಮನೇಲೆ ಇವರು 1 hour ಪಾಠ ಮಾಡಿದ್ರು. ಆಗ್ಲೇ ಎದ್ಕಂಡೆ ಇವ್ರು ಈ ತರ ಇಷ್ಟೊಂದು ಎಲ್ಕಂತಾರಪ್ಪ ಇವರು. ಸೊ ಹಾಗಾಗಿ ಪ್ರಾಡಕ್ಟ್ ನೆಟ್ ಸರ್ಫಲ್ಲಿ ಪ್ರಾಡಕ್ಟ್ ಬಗ್ಗೆ ಯಾರು 2 ಮಾತಾಡೋಕ್ಕಿಲ್ಲ. ಯಾಕೆಂದ್ರೆ ಇದು ಸುಮ್ಮನೆ ಯಾರೋ ಇಂಥ ಸಣ್ಣ ಪುಟ್ಟ ಇವ್ರ ಕಂಪ್ನಿ ಮಾಡ್ತಾರಲ್ಲ, ಇದು ಒಂದು 21 ವರ್ಷದ ಕಂಪ್ನಿ ನೆಟ್ ಸರ್ಫಲ್ಲಿ. ಇವಾಗ 21 ವರ್ಷ, ಈ ಮೇಗೆ ಬಂದರೆ 21 ವರ್ಷ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿ 22ನೇ ವರ್ಷಕ್ಕೆ ಹೋಗ್ತಾರೆ ಕಂಪ್ನಿ. ನೋಡಿ 2000 ಇಸ್ವಿಲಿ ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು 2000 ಇಸ್ವಿಲಿ. 2000 ಇಸ್ವಿಲಿ ಯಾರಾದರೂ ಆರ್ಗ್ಯಾನಿಕ್ ಅಂದ್ರೆ ಏನಂತಿದ್ರು, ಯಾರು ಹುಚ್ಚ ಅಂತಿದ್ರು. ಹೌದು ಕರೆಕ್ಟ್. 2000 ಇಸ್ವಿಲಿ ಆರ್ಗ್ಯಾನಿಕ್ ಅಂದ್ರೆ ಹುಚ್ಚ ಅಂತಿದ್ರು. ಆವಾಗಲೇ ಕಂಪ್ನಿ ಯೋಚನೆ ಮಾಡಿದೆ, ನಾನು ಆರ್ಗ್ಯಾನಿಕ್ ಮಾಡಬೇಕು, ಆರ್ಗ್ಯಾನಿಕ್ ಇಂಡಿಯಾನ ಮಾಡಬೇಕು, ಭಾರತದ ವಿಷಮುಕ್ತ ಮಾಡಬೇಕು, ರಾಸಾಯನಿಕ ಮುಕ್ತ ಮಾಡಬೇಕು. ಅವಾಗ ಥಿಂಕ್ ಮಾಡೋದು ಕಂಪ್ನಿ. ಅವಾಗಿಂದ ಮಾಡ್ತಾ 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 ಈಗ ಭೂಮಿ ಆಗ್ತಿರೋದು ನೋಡಿ. ಈಗ 5-6 ವರ್ಷ ಈಗ ಅದು ಮಾಡ್ತಾ ಇದೆ ನಿಜ. ಸರ್ಕಾರ ಗಮನ ಹರಿಸ್ತಾ ಇಲ್ವಾ ಸರ್? ಈಗ ಸರ್ಕಾರ ಈಗ ಅಲ್ಲ, ಮೋದಿ ಹೇಳ್ತಾರಲ್ಲ ಅವ್ರಿಗೆ ನೋಡಿ ಎಣ್ಣೆ ಕುಡಿಬೇಡಿ ಅಂತಾರೆ, ಬ್ಯಾನ್ ಮಾಡಲ್ಲ. ಬ್ಯಾನ್ ಮಾಡಿದ್ದಾರೆ, ಬ್ಯಾನ್ ಮಾಡಲ್ಲ. ಕಂಪನಿ ಕಳೆದ ಬಾರಿ ಪ್ರಜಾದಲ್ಲಿ ಗುರು ಸರ್ ಹೇಳೋದು, ಈ ತಾಯಿ ಮಗು ಹುಟ್ಟಿದ ತಕ್ಷಣ ಈಗ ಕೋತಿ ಹುಡ್ತದೆ, ಮಗು ಹುಡ್ತದೆ, ಕೋತಿ ಮಗು ಹುಟ್ಟಿದ ತಕ್ಷಣ ಅದ್ರ ತಾಯಿ ಹಾಲು ಕುಡಿತದೆ, ಹಂದಿಗೆ ಮಗು ಆಗ್ತದೆ, ಅದ್ರ ತಾಯಿ ಹಾಲು ಕುಡಿತದೆ. ಆದರೆ ಮನುಷ್ಯನಿಗೆ ಗೊತ್ತಿರಲ್ಲ ಮಗು ಹುಟ್ಟಿದಕ್ಕೆ ತಾಯಿ ಹಾಲು ಕೊಡಬೇಕು ಅಂತ ಸರ್ಕಾರ 1,500,000 ಕೋಟಿ ಅದಕ್ಕೆ ವೆಚ್ಚ ಮಾಡ್ತದಂತೆ, ಸುಮ್ಮನೆ ಅಡ್ವರ್ಟೈಸು ಅದು ಇದಕ್ಕೆ ಅಂತ. ಮೋದಿ 2019ರಲ್ಲಿ ಹೇಳಿದ್ರು, ಕೆಂಪು ಕೋಟೆ ಮೇಲೆ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ಸ್ವಾತಂತ್ರ್ಯ ದಿನಾಚರಣೆಯಿಂದ ನಮ್ಮ ದೇಶದ ಫಸ್ಟ್ ದಯವಿಟ್ಟು ಎಲ್ಲರೂ ಸಾವಿರ ಕೃಷಿ ಮಾಡ್ರಿ. ಅವ್ರು ಹೇಳಿದ್ರು, ಬಟ್ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಕೆಮಿಕಲೇ ಮಾಡ್ತಾರೆ. ಅದು ಗೌರ್ಮೆಂಟ್ ಎಲ್ಲ ಕಡೆ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಡೇಟ್ ಆಗ್ಬಿಟ್ಟಾರೆ ಸರ್. ಕೃಷಿ ಇಲಾಖೆಗೆ ಹೋದ್ರು ಅವ್ರು ಹೇಳಿದ್ದಾರೆ ಸಾವಯವ ಕೃಷಿ ಮಾಡಿ ಅಂತ ಹೇಳ್ತಾರೆ. ಬಟ್ ರೈತ ಈಗ ಚೂರು ಅರಿವಾಗ್ತಾ ಇದೆ, ಏನೋ ಸಾವಯವ ಕೃಷಿ ಮಾಡಲೇಬೇಕು. ರೈತರು ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆದಿರೋದ್ರಿಂದ ಇದನ್ನು ಒಪ್ಕೊಳ್ತಾವ್ರೆ. ಹೌದೌದು. ಈಗಿನ ಎಜುಕೇಟೆಡ್ ಯಾರಿದೆ ಎಲ್ಲರೂ ಸಾವಯವ ಕೃಷಿ ಅದನ್ನು ಒಪ್ಕೊಳ್ತಾವ್ರೆ. ಸಾವಯವ ಕೃಷಿನೇ ಮಾಡ್ತಾರೆ. ಈಗ ನಾವು ನಮ್ಮ ಜಮೀನಿಗೆ ಪಾಲಿಯೋಸ್ ಮಾಡ್ತಾ ಇದ್ದೀವಿ ಸರ್, ಒಂದು ಸೀಮೆಣ್ಣೆ ಮಾಡ್ತಾ ಇದ್ದಾರೆ. ನಾವು ಅವ್ರದ್ದು ಜಮೀನು ಪಕ್ಕನೆ ಈ ಸರಿ ಮಾಡ್ತೀವಿ. ಮಾಡಿ ತುಂಬ ಸಕಲ. ಹಾಗಾಗಿ 21 ವರ್ಷದ ಕಂಪನಿ ಇದು. ಪ್ರಾಡಕ್ಟು ಯಾಕೆ ಇಷ್ಟು ಕ್ವಾಲಿಟಿ ಅಂತಂದರೆ ಸರ್, ಇವರು ಸುಮ್ಮನೆ ಯಾರಾದರೂ ಮ್ಯಾನುಫ್ಯಾಕ್ಚರ್ ಆಗಿದ್ದ ತಗೊಂಡು ಸ್ಟಿಕ್ಕರ್ ಹಾಕಿ ಮಾಡ್ತಾ ಇಲ್ಲ. ಇನ್ನೊಂದು ರೈತರಿಗೆ ಈಸಿ, ಎತ್ಕೊಂಡು ನೀವು ಹೇಳ್ದಂಗೆ ಅವ್ರು ಅದೇ ಹೇಳಿದ್ರು, ರೈತರು ಈಗ ಗೊಬ್ಬರ ನೀರಲ್ಲಿ ಹಾಕಿ ಡ್ರೆಂಚಿಂಗ್ ಎಷ್ಟು ಬೇಕಾದ್ರೂ ಮಾಡ್ತೀವಿ ಅಂತಂದ್ರು. ಲೇಬರ್ ಇಲ್ಲ, ಮೂಟೆ ಮಟ್ಟಕ್ಕೆ ಕೊಡಬೇಡ್ರಿ ಅಂತಂದ್ರು. ಆರ್ಗ್ಯಾನಿಕ್ ನೀರು ಮಿಕ್ಸ್ ಮಾಡಿ ನೀವು ಹಾಕೋದು ಖುಷಿ ಆಗ್ಬಿಟ್ರು. ಲೇಬರ್ ಇಲ್ಲ ಅಂದ್ರೂ ನಾನೇ ಹಾಕ್ತಿದ್ದೆ ಆಗ್ಬೇಕಾದ್ರೆ, ಅಂದ್ರೆ ಅಷ್ಟು ಈಸಿ ನಮ್ದು, ಈಸಿ ನಮ್ದು ಈಸಿ. ಹಂಗಾಗಿ ಜನ ಇಷ್ಟು ಈಸಿಯಾಗಿ ಹೋಗ್ತಿದ್ದಾರೆ. ಸೊ ಹಾಗಾಗಿ ಇವತ್ತೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿದಾವೆ. 4 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಹಿಮಾಚಲ್ ಪ್ರದೇಶದಲ್ಲಿ 2 ಇದೆ, ಸಿಕ್ಕಿಂ ಒಂದಿದೆ, ಮಹಾರಾಷ್ಟ್ರದಲ್ಲಿ 1 ಇದೆ. 4 ಯೂನಿಟ್ ಇದ್ದಾವೆ. ಸೊ ಓನ್ ಎಲ್ಲ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿದಾವೆ. ಇನ್ನೊಂದು ಇವ್ರದೇ ಓನ್ R&D ಡಿಪಾರ್ಟ್ಮೆಂಟ್, ಇವ್ರದೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡ್. ಇವತ್ತು ಯಾವುದೇ ಆರ್ಗ್ಯಾನಿಕ್ ಕಂಪ್ನಿ ಪ್ರಾಡಕ್ಟ್ ಬರ್ತಾವಲ್ಲ, ಅದೇನಾದ್ರು ಅಪ್ರೂವ್ ಮಾಡ್ಕೋಬೇಕು ಅಂದ್ರೆ ನಮ್ಮ ನೆಟ್ಸ್ ಆಫ್ ರಿಸರ್ಚ್ ಆ್ಯಂಡ್ R&D ಬಂದ್ಬಿಟ್ಟು ಅವ್ರು ಅಪ್ರೂವ್ ತಗೋಬೇಕು. ಆ ರೀತಿ ನಮ್ಮದು ರಿಸರ್ಚ್ ಆ್ಯಂಡ್ R&D ಟೀಮ್ ಇರೋದು. ನಮ್ಮದು ಗೌರ್ಮೆಂಟ್ ಅಪ್ರೂವ್ಡ್ R&D ಟೀಮ್ ನಮ್ದು ಇರೋದು. ಸೊ ಹಾಗಾಗಿ ಸೈಂಟಿಸ್ಟ್ ಇದೆ, 400 ಜನ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ ಬೇಕಾದ್ರೆ ಸಡನ್ನಾಗಿ ಇವರು ರೆಡಿ ಮಾಡಲ್ಲ. ಒಂದು 4 ವರ್ಷ 5 ವರ್ಷ ರಿಸರ್ಚ್ ಮಾಡಿ ಆಮೇಲೆ ಪ್ರಾಡಕ್ಟ್ನ ಇವರು ಮಾರ್ಕೆಟಿಂಗ್ ಕೊಡೋದು. ಹಾಗಾಗಿ ಫಸ್ಟ್ ಕ್ವಾಲಿಟಿ ಮೇನ್ ನೆಕ್ಸ್ಟ್ ಆಗ್ತೀವಿ, ಫಸ್ಟ್ ಕ್ವಾಲಿಟಿ. ಹಾಗಾಗಿ ಈ ಪ್ರಾಡಕ್ಟ್ ಇವತ್ತು ಅಷ್ಟು ರಿಸಲ್ಟ್ ಬರ್ತದೆ. ಇವತ್ತು ರಮೇಶ್ ಧೈರ್ಯವಾಗಿ ಹೇಳೋದು, ಯಾಕೆಂದರೆ
ಪ್ರಾಡಕ್ಟ್ ಅಲ್ಲಿ ದಮ್ ಇದೆ. ಹೌದು, ಇದು ಭಯ ಪಟ್ಕೊಂಡು ನಾವು ಹೇಳಂಗಿಲ್ಲ. ಪ್ರಾಡಕ್ಟ್ ಅಲ್ಲಿ ದಮ್ ಇರೋದ್ರಿಂದ ಎದೆ ತಟ್ಟು ಹೇಳ್ಬೋದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ ಹಿಂಗೆ ಆಗುತ್ತೆ. ಅದಕ್ಕೆ ಅಷ್ಟು ಧೈರ್ಯವಾಗಿ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಎಲ್ಲರೂ. ಸೊ ಹಾಗಾಗಿ ಏನು ಸರ್ ಇದು ಅವ್ರು ನನ್ನ ಮಗ ಸರ್. ಮಗನಾ? ಗೌತಮ್ ಇದಾ? ಓಕೆ ಸರ್, ಕಂಟಿನ್ಯೂ. ನೆಟ್ ಸರ್ಫ್ ಅಲ್ಲಿ ಸರ್. ಹಾಂ, ಬನ್ನಿ ಬನ್ನಿ ಸರ್. ಬನ್ನಿ ನೆಟ್ ಸರ್ಫ್ ಅಲ್ಲಿ ಮುಂದೆ ಬನ್ನಿ ಮುಂದೆ ನೋಡಿ ಚೇರ್. ಕಂಪ್ನಿ ಚೆನ್ನಾಗಿದೆ, 21 ವರ್ಷದ್ದು ಸಕ್ಸಸ್ಫುಲ್ ಒಂದಾಗಿದೆ. ಇನ್ನೊಂದು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿರಿ ಕಂಪ್ನಿ ಬಗ್ಗೆ, ಒಂದು ನೆಗೆಟಿವ್ ಯಾರು ಕೂಡ ರಿವ್ಯೂಸ್ ಹಾಕಿ ನೆಟ್ ಸರ್ಫ್. ಯಾವುದು ನೆಗೆಟಿವ್ ಕಾಮೆಂಟೇ ಇಲ್ಲ. ನೀವು ವಿಪ್ರೋ ಅಥವಾ ಇದು ವಿಫಸ್ ಎಲ್ಲ ಚೆಕ್ ಮಾಡಿ ನೆಗೆಟಿವ್ ಇದೇ ಇರೋದಿಲ್ಲ. ಕರೆಕ್ಟಾ ಸರ್? ನೀವು ಇವತ್ತೇ ಸರ್ಚ್ ಮಾಡಿ ಗೂಗಲಲ್ಲಿ ಹೋಗಿ ನೆಟ್ ಸರ್ಫ್ ಏನಾದರೂ ನೆಗೆಟಿವ್ ಇದೆ ಅಂತ ಒಂಚೂರು ನೆಗೆಟಿವ್ ಒಬ್ಬರು ಕೂಡ ನೆಗೆಟಿವ್ ಆಗಿಲ್ಲ. ಯಾಕಂದರೆ ಪ್ರಾಡಕ್ಟ್ ಅಷ್ಟು ಸೂಪರ್ ಆಗಿದೆ, ಅಷ್ಟು ಪ್ರಾಡಕ್ಟ್ ಕ್ವಾಲಿಟಿ ಇರೋದ್ರಿಂದ ಯೂಟ್ಯೂಬ್ ನಾವು ಫಸ್ಟು ನನ್ನ ಇನ್ವಿಟೇಷನ್ ನಾನು ಗೂಗಲ್ ಕೊಟ್ಬಿಡ್ತೀನಿ. ಯಾರಿಗಾರು ಎಜುಕೇಟೆಡ್ ಇರ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಸರ್ ನಮ್ಮ ಕಂಪ್ನಿ ಬಗ್ಗೆ ಅಂತ ನಾವು ಚೆಕ್ ಮಾಡಿದ್ರೆ ನಾವು 100% ಆಗಿದೆ. ಯಾಕೆ ಇಲ್ಲಿ ನೆಗೆಟಿವ್ ಎಲ್ಲೂ ಇಲ್ಲ. ಇಲ್ಲಾಂದ್ರೆ 21 ವರ್ಷ ಕಂಪ್ನಿ ರೈತರು ಎಷ್ಟು ನೆಗೆಟಿವ್ ಫೀಡ್ಬ್ಯಾಕ್ ಹಾಕಬೇಕಾಯ್ತು. ಒಂದೇ ವರ್ಷದಲ್ಲಿ ಪತ್ತೆ ಮಾಡ್ಬಿಡ್ತಾರೆ. ಹಾಂ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದರೆ ಈ ಅದು ಕಂಪ್ನಿಯಲ್ಲಿ ದಮ್ಮಿಲ್ಲ ಇದರಲ್ಲಿ ಏನು ನೆಗೆಟಿವ್ ಕಾಮೆಂಟ್ ಜಾಸ್ತಿ ಬರೋ. ನೀವು ಹೋಗಿ ಎಲ್ಲ ಬರೀ ಪಾಸಿಟಿವ್ ಆಗಿದೆ, ನೆಗೆಟಿವ್ ಇಲ್ಲವೇ ಹುಡುಕಕ್ಕೆ ಸಿಗೋದು ಇಲ್ಲ. ನಮ್ಮ ಸಾಫ್ಟ್ವೇರ್ ಒಬ್ಬ ಇದ್ದಾನೆ ಶಶಿ ಅಂತ ಬೆಂಗಳೂರಲ್ಲಿ. ನಾನು ಫಸ್ಟ್ ಅವ್ನು ಬರ್ಬೇಕು ಅಂದಾಗ ಫಸ್ಟ್ ಅವ್ರಿಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟೆ. ಸರ್ ಇದರಲ್ಲಿ ಏನಾದ್ರು ನೆಗೆಟಿವ್ ಇದೆ ಹುಡುಕಿದ್ದು. ಅವ್ರು ಇಡೀ ರಾತ್ರಿ ಎಲ್ಲ ಹುಡುಕಿ ಸರ್ ಏನೂ ನೆಗೆಟಿವ್ ಇಲ್ಲ ಸರ್, ಒಂದು ನೆಗೆಟಿವ್ ಇದೆ ಅಂತ. ಏನು ಅಂತಂದರೆ ಈ ಪ್ರಾಡಕ್ಟು ಸಿಕ್ಕಿಲ್ಲ ಕರೆಕ್ಟಾಗಿ ಅಂತ. ಅದು ಯಾವಾಗ ಲಾಕ್ಡೌನ್ ಟೈಮಲ್ಲಿ ಲಾಕ್ಡೌನ್ ಆಯ್ತಲ್ಲ, ಪ್ರಾಡಕ್ಟು ಬಂದಾಯ್ತಲ್ಲ, ಅವಾಗ ಪ್ರಾಡಕ್ಟ್ ಸಿಕ್ಕಿಲ್ಲ 3 ತಿಂಗಳು. ಅದು ಬಿಟ್ಟರೆ ಯಾವ ನೆಗೆಟಿವ್ ಕಂಪ್ನಿ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಇಲ್ಲ. ಅವರ ಕಾನ್ಫಿಡೆನ್ಸ್ ನಮಗಿನ್ನೂ ಜಾಸ್ತಿ ರೈಟಾ. ಸೊ ಈ ಕಂಪ್ನಿಲಿ ಸರ್ 6 ಪ್ರಾಡಕ್ಟ್ 6 ಕ್ಯಾಟಗರಿ ಪ್ರಾಡಕ್ಟ್ ಇದೆ. 6 ಕ್ಯಾಟಗರಿ ಪ್ರಾಡಕ್ಟ್. 6 ಕ್ಯಾಟಗರಿಯಿಂದ ನಿಮಗೆ 63 ಪ್ರಾಡಕ್ಟ್ ಇದೆ. ಟೋಟಲ್ 63 ಪ್ರಾಡಕ್ಟ್. ಇಲ್ಲಿ ಫಸ್ಟ್ ಬರೋದು ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಪ್ರಾಡಕ್ಟ್. ಈ ಕಂಪ್ನಿ ಮೇಲೆ ಎಲ್ಲ ನೆಟ್ ಸರ್ಫ್ ಅಂದ್ರೆ ಅಗ್ರಿಕಲ್ಚರ್. ಇದು ರೈತರು ಜೊತೆ ಕೆಲಸ ಮಾಡೋದು ಉದ್ಯೋಗ ಮಾಡ್ತಾರೆ ಮೈಂಡಲ್ಲಿ. ನೀವು ಯೂಟ್ಯೂಬ್ಗೆ ಹೋದ್ರು ಬರೇ ರೈತರೇ ಇರೋ ವಿಡಿಯೋ, ಎಷ್ಟು ಲಕ್ಷಾಂತರ ವಿಡಿಯೋ ಇದಾವೆ ಎಲ್ಲ ಆಲ್ ಓವರ್ ಇಂಡಿಯಾ. ಯಾವ ಭಾಷೆ ಬೇಕು ಆ ಭಾಷೆ, ಯಾವ ಪ್ಲಾಂಟ್ ಬೇಕು ಅದ್ರ ಬಗ್ಗೆ ನೀವು ವಿಡಿಯೋಸ್ ಸಿಗುತ್ತೆ. ನೆಟ್ ಸರ್ಫ್ ವಿಡಿಯೋಸ್ ಇನ್ ಅರೇಕಾ ಸುಮಾರು ಕನ್ನಡದಲ್ಲೇ ಬಂದ್ಬಿಡ್ತಾರೆ. ಯಾವ ಬೇಕು ಎಲ್ಲ ಭಾಷೆನೂ ವಿಡಿಯೋ ಬಂದ್ಬಿಡ್ತಾರೆ. ನೀವು ನೋಡ್ಬೋದು, ಚೆಕ್ ಮಾಡ್ಬೋದು ರೈಟಾ. ಸೊ ಹೀಗಾಗಿ ಆ ಅಗ್ರಿಕಲ್ಚರಲ್ಲಿ ನಮ್ಮದು 7 ಪ್ರಾಡಕ್ಟ್ ಇದೆ ಸರ್. ಎಷ್ಟು? 7 ಪ್ರಾಡಕ್ಟ್ ಇದೆ ರೈತಾ. ಈ 7 ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಸಾಕಿದೆ, ಏನು ಬೇಡ. 7 ಪ್ರಾಡಕ್ಟ್ ಬಗ್ಗೆ. ಸೊ 7 ಪ್ರಾಡಕ್ಟ್ ಯಾವ್ಯಾವು ಅಂತಂದರೆ ಇವತ್ತು ನಮಗೆ ಮೇಯ್ನ್ ಇರೋದು ಏನು, ನಮ್ಮ ಭೂಮಿ ಏನಾಗಿದೆ ಕೆಮಿಕಲ್ ಹಾಕಿ ಭೂಮಿ ನಮಗೆ ಫಲವತ್ತತೆ ಕಳ್ಕೊಂಡು ಜೀವ ಆಡ್ತಿಲ್ಲ. ನಮ್ಮ ಭೂಮಿ ಉಸಿರಾಟ ಕಳ್ಕೊಂಡ್ಬಿಟ್ಟಿದೆ. ಅಜೀವ ಆಗಿದೆ ಕರೆಕ್ಟಾಗಿ ಸತ್ತೋಗಿದೆ ಭೂಮಿ. ಇವತ್ತು ಭೂಮಿ ಜೀವವಾಗಿಲ್ಲ. ಯಾರು ಆರ್ಗ್ಯಾನಿಕ್ ಯೂಸ್ ಮಾಡಿ ಗೊಬ್ಬರ ಗಂಜಿದು ಎಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರ ಭೂಮಿ ಚೆನ್ನಾಗಿರುತ್ತೆ ನೋಡಿ. ಯಾರು ಕೆಮಿಕಲ್ ಆಗಿ ರೌಂಡ್ ಅಪ್ ಎಲ್ಲ ಹಾಕಿ ವಾಡೋದು ಅದು ಏನು ಹುಟ್ಟದೇ ಇಲ್ಲ. ಹಂಗಾಗಿ ಕಳೆನಾಶಕ ವಾಡೋದು ಬಿಸಾಕ್ಬಿಟ್ಟಾರೆ. ಹಂಗಾಗಿ ಭೂಮಿ ಸತ್ವನ ಕಳ್ಕೊಂಡಿದೆ. ಇನ್ನೆಲ್ಲ ಏನೇ ಹಾಕಿದ್ರು ಕೂಡ ಭೂಮಿ ಪೈರೇ ಹುಡ್ತಾವ ಪೈರು ಹುಟ್ಟಲ್ಲ. ಅದು ಈಗೊಂದು 3 ತಿಂಗಳಿಗೊಂದು ಬೆಳೆ ಹಾಕ್ತೀವಿ. ಇದು ತೆಗೆದು ಇನ್ನೊಂದು 10 ತೆಗೆದು ಇನ್ನೊಂದು ಹಾಕ್ತೀವಿ. ಇನ್ನೇ ಫಲವತ್ತತೆ ಇರೋದಿಲ್ಲ. ಹಾಂ, ಹೀಗಾಗಿ ಇಲ್ಲೇನಾಗಿದೆ ಅಂದರೆ ಭೂಮಿನ ನಮ್ಮ ಕಂಪ್ನಿ ಯೋಚನೆ ಮಾಡಿದ್ರು. ಮುಂಚೆ ಜೀವಾಮೃತ ಮಾಡ್ತಾಯಿದ್ರು. ಜೀವಾಮೃತ ಮಾಡಿ ಜೀವಾಮೃತನ ನಾವು ಡ್ರೆಂಚಿಂಗ್ ಇದರಲ್ಲಿ ಟ್ರಿಪ್ಸಲ್ಲೆಲ್ಲ ಬಿಡ್ತಾ ಇದ್ವಿ. ಭೂಮಿ ಚೆನ್ನಾಗಿರ್ತೀವಿ. ಕೆಲವರು ಮಾಡ್ತಾಯಿದ್ರು. ನಾನು ಈಗಲೂ ನೋಡ್ತೀನಿ ಹಳ್ಳಿ ಕಡೆಗೆ ಜೀವಾಮೃತ ಮಾಡ್ತಾನೇ ಇದ್ದಾರೆ. ಇನ್ನೂ ಅದನ್ನು ಬಿಡ್ತಾನೆ ಇದ್ದಾರೆ ರೈಟಾ. ಸೊ ಅದು ಬಿಟ್ಟರೆ ಏನು ಈಗ ಸಗಣಿನೇ ಇಲ್ದಂಗೆ ಆಯ್ತು. ಈಗ ಹಸುಗಳೇ ಇಲ್ದಂಗೆ ಆಯಿತು. ಒಂದು ಮನೆಗೆ ಒಂದು ಹಸು ಇಟ್ಕೊಂಡಿರ್ತಾರೆ, ಅದು ಹಾಲಿಗೆ. ಮುಂಚೆ ಇತ್ತು ಒಂದು ಮನೆಗೆ ಜನಗಳಿಗಿಂತ ದನಗಳೇ ಜಾಸ್ತಿ ಇತ್ತು. ದನಗಳೇ ಜಾಸ್ತಿ ಇತ್ತು. ದನಗಳನ್ನ ಒಬ್ಬ ಊರಿನಲ್ಲಿ ಹಳ್ಳಿಯನ್ನು ಅವೆಲ್ಲ ಹೊಡ್ಕೊಂಡು ಹೋಗಿದ್ದ ಮೇಸಕ್ಕೆ. ಒಬ್ಬ ಕಾಯಕ್ಕೆ ಹೋಗೋಣ ಒಂದು ದನಿಗೆ ಇಷ್ಟ ರಾಗಿ ಕೊಡಿ ಅಂತ. ಈಗ ಇಲ್ಲ, ಏನಿಲ್ಲ, ಈಗೆಲ್ಲ ಹೋಯ್ತು. ಈಗೆಲ್ಲ ಹಂಗಾಗಿ ಜೀವಾಮೃತ ಮಾಡೋದು ಕಡಿಮೆ. ಅದು ಸಂಘದ ಇಲ್ಲ ಅಂದ್ರೆ ಇದೇ ಮಾಡ್ತೇವೆ. ಗಂಜಲಿಲ್ಲ ಕರೆಕ್ಟಾ. ಸೊ ಹೀಗಾಗಿ ಜೀವಾಮೃತ ನಮ್ಮ ಜಾಸ್ತಿ ಇತ್ತು. ದನ ಏನಾಗಿದೆ ಜಾಗ ಏನ್ ಮಾಡ್ತಾರೆ, 10 ಸಾಕ್ತಾರೆ, 1 ಸಾಕ್ತಾರೆ. ಈಗ ನಾವೇ 15 ನಮ್ಮಲ್ಲಿ 15 ಇದ್ದಾವೆ. ಈಗ ಏನಾಗಿದೆ,
ಒಂದ್ ಮನೆ ಗಂಡ ಹೆಂಡತಿಗೆ ಇಬ್ರು ಮಕ್ಕಳು, ಹಂಗಾಗಿ ಎರಡು ದನಗಳಿರ್ತಾವೆ ಅಷ್ಟೇ. ಅದು ಲೆಕ್ಕ ಹಾಕೋಬೇಕು. 10 ಜನ ಇದ್ರೆ ವರ್ಕ್ ಕೊಡ್ಬೇಕಲ್ಲ ಅವ್ರಿಗೆ. 10 ಜನ ಇದ್ರೆ ಮನೇಲಿ ವರ್ಕ್ ಬೇಕಲ್ಲ. ಗೋಮಾಳ ಅಂತ ಇರ್ತಿದ್ರು ಸರ್. ಗೋವುಗಳಿಗೆ ಮೀಸಲಿಟ್ಟಂತ ಜಾಗಗಳು. ಈಗ ಅದೆಲ್ಲ 53-54 ಅರ್ಜಿ ಹಾಕಿದ್ರೆ ತಮ್ಮ ಸ್ವಾಧೀನ ತಗೊಂಡ್ಬಿಡ್ತಾರೆ. ಸಿಟಿ ಸುತ್ತಮುತ್ತ ನೋಡಿ ಎಲ್ಲವರ ಬಿಲ್ಡಿಂಗ್ ಕಟ್ಟಕ್ ಗಂಜಲಿಲ್ಲ. ಹಾಗಾಗಿ ನಮ್ಮ ಕಂಪ್ನಿ ಏನ್ ಮಾಡ್ತು, ಥಿಂಕ್ ಮಾಡ್ತು ಏನ್ ಮಾಡೋಣ ಅಂತ ಹೇಳಿ ಥಿಂಕ್ ಮಾಡಿ ಇಸ್ರೇಲ್ ಟೆಕ್ನಾಲಜಿ ಈಗೆಲ್ಲ ಟೆಕ್ನಾಲಜಿ ಅಂತ ಯೂಸ್ ಮಾಡ್ತಾರೆ. ಮುಂಚೆ ಈ ಫೋನ್ ನಾವು 2000 ಇಸ್ವಿ ಯಾವ ತರ ಇತ್ತು ಸರ್ ಫೋನ್, ಯೂಸ್ ಸ್ವಲ್ಪ ಉದ್ದಕ್ಕಿತ್ತು, ಏರಿಯಲ್ ಇತ್ತು. ಈಗ ಹೋಗ್ತಾ ಹೋಗ್ತಾ ಈ ಫೋನ್ ನೋಡಿ ನೋಡಿ ಅವಾಗ ನಿಮ್ದೆ ಔಟ್ ಗೋಯಿಂಗ್ ಎರಡಕ್ಕೂ ದುಡ್ಡೇನೆ, ಆ ಕಡೆ ದುಡ್ಡೇನೆ, ಮಾಡೋನ್ಗೂ ದುಡ್ಡು ಕೇಳೋದು. ಟೆಕ್ನಾಲಜಿ ಇಂಪ್ರೂವ್ ಆಗಿ ಇದ್ರಲ್ಲಿ ಏನಿಲ್ಲ, ಈಗ ಎಲ್ಲ ಬಂದಾಯ್ತು. ಕರೆಕ್ಟಾ? ಈ ತರ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಇಲ್ಲ ನಾವು. ಸೊ ಈ ಟೆಕ್ನಾಲಜಿಗೆ ಅಡಾಪ್ಟ್ ಆಗಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಅದು ಬಂದ್ಮೇಲೆ ಸುಮಾರು ಈಗ ಮುಂಚೆಗೆಲ್ಲ ಹೊರಟೋಗ್ಬಿಟ್ಟು ಸ್ಟುಡಿಯೋ ಕಡಿಮೆ ಆದವು ಎಷ್ಟು ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಈ ಪರಿಸ್ಥಿತಿ ಬಂದಿದೆ ಈಗ. ಹಾಗಾಗಿ ಈಗ ಅಗ್ರಿಕಲ್ಚರಲ್ಲೂ ಟೆಕ್ನಾಲಜಿನ ಅಡಾಪ್ಟ್ ಮಾಡಲೇಬೇಕು. ನಮ್ಮ ಕಂಪ್ನಿ ಥಿಂಕ್ ಮಾಡಿ ಇಸ್ರೇಲಲ್ಲಿ ಯಾಕೆ ಹಿಂಗೆ ಸಣ್ಣ 1-2 ಎಕರೆ ಇದ್ರು ಅವ್ರು ನಮಗಿಂತ ಜಾಸ್ತಿ ಒಂದು 25-30 ಎಕರೆ ಬೆಳೆಯಷ್ಟು ಬೆಳೀತಾರೆ. 25-30 ಎಕರೆ ಬೆಳೆ ಬೆಳೀತಾರೆ. ಸೊ ನಾವು ಇದಕ್ಕೆ ಹೋಗಿದ್ದೆ, ಜರ್ಮನಿ ಹೋಗಿದ್ದೆ, ಥಾಯ್ಲೆಂಡ್, ಆಮೇಲೆ ಮಲೇಷಿಯಾ. ಅಲ್ಲಿ ಹಣ್ಣು ತಿಂದರೆ ಏನು ಟೇಸ್ಟ್ ಅಪ್ಪ ಅಂತಂದ್ರು, ಹಣ್ಣುಗಳು ಇನ್ನೂ ತಿನ್ನ ಅನ್ಸುತ್ತೆ ಹಣ್ಣುಗಳು, ಅಷ್ಟು ಟೇಸ್ಟ್ ಅಲ್ಲಿ. ನನ್ನ ಮಗಳು ಮಾವಿನ ಹಣ್ಣು ತಿಂದು ಥಾಯ್ಲೆಂಡಲ್ಲಿ, ಅದು ಏನು ಟೇಸ್ಟ್ ಅಂದ್ರೆ ಮಾವಿನ ಹಣ್ಣು ವಾಟೆದು ಬಿಡಂಗ ಹಂಗೆ ಸೀಪನ್ ಅನ್ಸುತ್ತೆ, ಅಷ್ಟು ಟೇಸ್ಟ್ ಇರ್ತಾರೆ. ಯಾಕಂದ್ರೆ ಕೆಮಿಕಲ್ ಇದ್ದಾವೆಲ್ಲ, ಅಷ್ಟು ಸೂಪರ್ ಟೇಸ್ಟ್ ಅದೆಲ್ಲ. ಅಷ್ಟು ತಿನ್ಬೇಕು ಅನ್ಸುತ್ತೆ. ತಿಂದು ನೀವು ಯಾವುದೇ ಹಣ್ಣು ತಿಂದಿ ನೀವು ತಿನ್ಬೇಕು ಅನ್ಸುತ್ತೆ. ಬಾಳೆಹಣ್ಣು ಏನು ಟೇಸ್ಟ್ ಬಾಳೆಹಣ್ಣುಗಳೆಲ್ಲ. ಹಾಗಾಗಿ ಯಾಕೆಂದ್ರೆ ಕೆಮಿಕಲ್ ಇಲ್ಲ, ವಿತೌಟ್ ಕೆಮಿಕಲ್, ರೈಟಾ? ಸೊ ಇಲ್ಲಿ ನಮ್ಮ ಕಂಪ್ನಿ ಇವತ್ತೇ ಮಾಡ್ತು. ಜೀವಾಮೃತ ಮಾಡೋಕ್ಕಾಗಲ್ಲ, ಈ ಜೀವಾಮೃತನ ಲಿಕ್ವಿಡ್ ರೂಪದಲ್ಲೇ ಕೊಟ್ಬಿಡೋಣ, ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಬೋಣ. ಹಾಗಾಗಿ ನಮ್ಮ ಕಂಪ್ನಿ ಇಸ್ರೇಲ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿನ ಇಂಪ್ಲಿಮೆಂಟ್ನ ಮಾಡಿ ಏನು ನಮ್ಮ ಇದರೊಳಗೆ ಬಾಟ್ಲೊಳಗೆ ಏನಿದಾವಲ್ಲ ನಮ್ಮ ಅದರೊಳಗೆ ಫಿಲ್ ಮಾಡಿ ಅದರೊಳಗೆ ಈಗ ನಮ್ದು ಜೀವಾಮೃತ ಮಾಡಿದ್ರೆ ಸೂಕ್ಷ್ಮ ಜೀವಿಗಳೇ ಇರುತ್ತೆ. ಸೂಕ್ಷ್ಮ ಜೀವಿಗಳು ಇರ್ತೀವಿ, ಅದು ಭೂಮಿ ಬಿಟ್ಟಾಗ ಅದು ಆಕ್ಟಿವೇಟ್ ಆಗಿ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ಲೇಟ್ ಆಗುತ್ತೆ ಅಷ್ಟೇ. ಸಾಕ ನಮ್ಮ ಕಂಪ್ನಿ ಮಾಡಿದ್ರು ಟೆಕ್ನಾಲಜಿನ ಯೂಸ್ ಮಾಡಿ ಆ ಸೂಕ್ಷ್ಮಾಣು ಜೀವಿಗಳನ್ನ ಒಳಗಡೆ ಫಿಲ್ ಮಾಡಿ ಲಿಕ್ವಿಡ್ ಫಾರ್ಮಲ್ಲಿ ನಮಗೆ ರೈತರಿಗೆ ಜೀವಾಮೃತನ ಕೊಟ್ಬಿಟ್ಟು, ರೈಟಾ? ಇದನ್ನ ನಾವು ನೀರಿಗೆ ಕಾನ್ಸಂಟ್ರೇಷನ್ ಇದು 1 ಲೀಟ್ರ್ ನೀವು ನೀರಿಗೆ ಡೈಲ್ಯೂಟ್ ಮಾಡಬೇಕು. ನೀರಿಗೆ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡ್ಕೊಂಡು ನಾವು ಭೂಮಿಗೆ ಬಿಡಬೇಕು. ಈ ರೀತಿ ಮಾಡಿಬಿಟ್ಟು ಸೊ ನಮಗೆ ಒಳ್ಳೆ ಪ್ರಾಡಕ್ಟ್ನ ಕಂಪ್ನಿ ಇವತ್ತು ಕೊಟ್ಟಿದ್ದಾರೆ. ಯಾವ ಥರ ಫಸ್ಟ್ ನಮಗೆ ಭೂಮಿನ ರೆಡಿ ಮಾಡಬೇಕು. ಭೂಮಿ ರೆಡಿ ಮಾಡೋಕ್ಕೆ ಏನು, ಅದಕ್ಕೆ ನಮ್ಮ ಕಂಪ್ನಿ ಸೇತ್ ಅಂತ ಕೊಟ್ಟಿದ್ದಾರೆ. ಶೇತ್ ಕರೆಕ್ಟಾ? ಕಪ್ಪು ಕಲರ್ ಇರುತ್ತೆ, ಗೊಬ್ಬರದ ಕಲರ್ ಇರುತ್ತೆ. ಶೇತ್ ಹೇಳಿದ್ರೆ 3 ಲೋಡು 4 ಲೋಡು ಟ್ಯಾಕ್ಟ್ರ್ ಗೊಬ್ಬರಕ್ಕೆ ಇದು ಒಂದು ಸೇತು ಈಕ್ವಲ್ ಅಂತ ಹೇಳ್ತಾರೆ ರೈತರು. ಯಾಕಂದ್ರೆ ಅಷ್ಟು ಸಕಾಲೈತೆ ಸೇತು, ರೈಟಾ? ಇದ್ರೊಳಗೆ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ನೀವು ಭೂಮಿಗೆ ಬಿಟ್ಟಾಗ ವಿತಿನ್ 24 hours ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ನಮ್ಮ ಭೂಮಿಗೆ ಬಿಟ್ಟಾಗ ಏನು ಭೂಮಿ ನಿಮ್ದು ಕೆಮಿಕಲ್ ನಾವು ಹಾಳಾಗಿರುತ್ತೆ, ಆ ಭೂಮಿನ ನೀಟಾಗಿ ರೆಡಿ ಮಾಡುತ್ತೆ ನಮ್ಮ ಸೇತು ಬಂದು ಸೇತು ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ನಮ್ಮ ಭೂಮಿನ ಪ್ರಿಪೇರ್ ಮಾಡುತ್ತೆ, ಭೂಮಿನ ನೀಟಾಗಿ ಪ್ರಿಪೇರ್ ಮಾಡಕ್ಕೆ ಬರುತ್ತೆ. ಇದನ್ನ ಏನು ಮಾಡೋದು, ಹಸಿ ತ್ಯಾವ ಇದ್ದಾಗ ನಾವು ಭೂಮಿಗೆ ಹಾಕ್ಬಾರ್ದು. ಈ ಭೂಮಿ ಇವೆಲ್ಲ ನೀರಿಗೆ ನೀರಲ್ಲೂ ಈಗ ಬಿಟ್ಬಿಟ್ಟು ನೀಟಾಗಿ ನೀರು ಕಟ್ಟಿರ್ತಿರೋ ಅಥವಾ ಡ್ರಿಪ್ಪಲ್ಲಾರು ಬಿಡ್ಬೋದು, ಹೆಂಗೆ ಬೇಕಂದ್ರೆ ಬಿಡ್ಬೋದಿತ್ತು. ಅಥವಾ ಮರಳಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮರಳಲ್ಲಿ ಎರ್ಚ್ಬೋದು, ರೈಟಾ? ಮರಳಲ್ಲಿ ಮಿಕ್ಸ್ ಮಾಡಿ ಮರಳಲ್ಲಿ ನೀವು ಎರ್ಚ್ಬಿಟ್ರೆ ಅದೊಂದು ತೇವಾಂಶ ಇರಬೇಕು. ನಿಮ್ಮ ಭೂಮಿನ ಅದು ನೀಟಾಗಿ ರೆಡಿ ಮಾಡೋದು. ಅದಾದ್ಮೇಲೆ ನಾವು ಇದ್ರ ಜೊತೆ ನಾವು NPK ಅಂತ ಕೊಡ್ತೀವಿ, ಕರೆಕ್ಟಾ? ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಯೂರಿಯಾ, ನೈಟ್ರೋಜನ್, ಕರೆಕ್ಟಾ? ಸೊ ನಮ್ದು ಯೂರಿಯಾ ಇದು NPK. ಇಲ್ಲಿ ಸಪ್ರೇಟ್, ಅಲ್ಲಿ NPK 3 ಒಟ್ಟಿಗೆ ಇರುತ್ತೆ. ಇಲ್ಲಿ ಏನಾಗುತ್ತೆ, ಸಪ್ರೇಟ್ ಕೊಡ್ತಾರೆ. ಯಾಕೆ ಸಪ್ರೇಟ್ ಯಾಕೆ ಕೊಡ್ತಾರೆ ಅಂತಂದ್ರೆ, ನೀವು ಒಟ್ಟಿಗೆ ಇದು ಹೂವು ಬಿಟ್ಟಾಗ ಇದನ್ನ ಕೊಡಬಾರ್ದು ನಾವು. ಹೂವು ಬಿಟ್ಟಾಗ ನಾವು ಏನು ಕೊಡಲ್ಲ, ಅದಕ್ಕೆ ಸಪ್ರೇಟ್ ಮಾಡೋದು. ಅದಕ್ಕೆ ಸಪ್ರೇಟ್ ಮಾಡಿದ್ದಾರೆ. ಆ ಟೈಮಿಗೆ ಕರೆಕ್ಟಾಗಿ ಕೊಟ್ಕೊಳ್ಳಿ ಇವನು. 3 ಸಪ್ರೇಟೇ ಇರುತ್ತೀವಿ. ಫಸ್ಟ್ ಇವೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಹೂವು ಬಿಟ್ಟಾಗ ನಾವು ಇದು ಕೊಡೋದು, ಬರೀ PK ಸೇತು ಅಷ್ಟೇ, ಅದು ಕೊಡೋದು. ಅದಕ್ಕೆ NP ಮತ್ತೆ K ಸಪ್ರೇಟ್ನೇ ಇರುತ್ತೆ. ಸೊ ಇದು ಗೊಬ್ಬರನೇ, ಈ ಗೊಬ್ಬರ 3 ಗೊಬ್ಬರನೇ, ರೈಟಾ? ಇದು 3 ಭೂಮಿಗೆ ಕೊಟ್ಟು ಭೂಮಿ ಪ್ರಿಪೇರ್ ಮಾಡ್ಬೇಕು ಸ್ಟಾರ್ಟಿಂಗ್, ರೈಟಾ? ಸೇತು ಕೊಡ್ತೀನಿ ಅಣ್ಣ, ನೀವು ಕೊಟ್ಟಿರೋ ಎಲ್ಲ ಗಿಡಕ್ಕೆ ಕೊಟ್ಟು ಎಲ್ಲರಿಗೂ ಹಾಕ್ಬಿಟ್ರೆ ಸಾಕು. ಭೂಮಿನ ನೀಟಾಗಿ ರೆಡಿ ಮಾಡಾಯಿತು. ಭೂಮಿ ರೆಡಿ ಆಯಿತು, ಕಾಳಾಕ್ತೀವಿ. ಕಾಳು ಹಾಕ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಬೀಜೋಪಚಾರ ಮಾಡಬೇಕು. ಅದಕ್ಕೆ ಸ್ಟಿಮ್ ರಿಚ್ ಅಂತ ಬರುತ್ತೆ. ಈ ಸ್ಟಿಮ್ ರಿಚ್ಚು ನಿಮಗೆ ಬೀಜೋಪಚಾರ ಮಾಡ್ಬೋದು. ನೀವು ಬೀಜೋಪಚಾರ ಮಾಡಿದ್ದೀರಾ? ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ.
ಬೀಜೋಪಚಾರ ಮಾಡೋಕ್ಕೆ ಈ ಸ್ಟಿಮ್ರಿಕ್ನ ಯೂಸ್ ಮಾಡಬೇಕು. ಇದನ್ನ ನಾವು ಮಿಕ್ಸ್ ಮಾಡಿ ಬೀಜನ ನೆನಾಕಿಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ನೆನಾಕಿ ಆಮೇಲೆ ನಾವು ಭೂಮಿಗೆ ಹಾಕೋದ್ರಿಂದ ನೀಟಾಗಿ ಜರ್ಮಿನೇಷನ್ ಬರ್ತದೆ. ನೋಡಿ ಬೀಜನ ಹಂಗೆ ಹಾಕಿದ್ದೀವಿ, ಹಂಗೆ ಹಾಕಿ ಕೆಲವು ಹುಡ್ತವೆ, ಕೆಲವು ಹಂಗಾಗಿ ಯಾವಾಗಲೂ ಹುಡ್ತಾ ಇರ್ತವೆ. ನಾವು ಈ ಸ್ಟಿಮ್ರಿಕ್ನ ಮಿಕ್ಸ್ ಮಾಡೋದ್ರಿಂದ ಆಮೇಲೆ ಲೇಯರ್ ಇರುತ್ತೆ, ಒಂದು ಲೇಯರ್ ಸ್ಮೂತ್ ಆಗುತ್ತೆ. ಅವಾಗ ಏನಾಗುತ್ತೆ ನೀಟಾಗಿ ಜರ್ಮಿನೇಷನ್ ಒಂದೇ ಸರಿ ಮೊಳಕೆ ಆಗುತ್ತೆ. ಈಕ್ವಲ್ ಇರ್ತದೆ. ತೋಟ ಏನು ಬೆಳೆ ಯಾರು ಹಾಕ್ತಾರೆ ಎಲ್ಲ ಈಕ್ವಲ್ ಆಗಿ ಎಲ್ಲಾನು ಅಟ್ ಎ ಟೈಮ್ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಟಿಮ್ರಿಕ್ನ ಬೀಜೋಪಚಾರ ಮಾಡೋಕ್ಕೆ ನೀವು ಹಾಕ್ತಾರೆ. ಇದನ್ನ ಬೀಜೋಪಚಾರ ಮಾಡೋಕೆ ಹಾಕ್ಬೋದು. ಇನ್ನೊಂದು ಗ್ರೋತಿಗೆ, ನಿಮ್ಗೆ ಗ್ರೋತ್ ಆಗೋಕ್ಕೆ, ಗಿಡ ಶೈನಿಂಗ್ ಬರೋಕ್ಕೆ, ಮತ್ತೆ ನಿಮಗೆ ಹೂವು ಡ್ರಾಪ್ ಆಗಲ್ಲ, ಅದರಿಂದ ಫ್ಲವರ್ ಡ್ರಾಪಿಂಗ್ ಆಗಲ್ಲ. ಕಾಯಿ ಏನಾಗುತ್ತೆ ತುಂಬ ಚೆನ್ನಾಗಿ ಕೆಚ್ಕೊಳ್ಳುತ್ತೆ, ಕಾಯಿ ಈಲ್ಡ್ ಚೆನ್ನಾಗುತ್ತೆ, ಶೈನಿಂಗ್ ತುಂಬ ಬರುತ್ತೆ, ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇವಾಗ ನಾವು ತಮಿಳ್ನಾಡಲ್ಲಿ ಕೊಡ್ತಾ ಇದ್ದೀವಿ, ಎಲ್ಲ ಹಾಕಿ ಯೂಸ್ ಮಾಡ್ತಿದ್ದಾರೆ. ರೋಸಿಗೆ ಕೊಟ್ಟಿದ್ರು, ಬಂದಿದ್ರು ನಾವು ಮೋಹನ್ ಸರ್ ಬಂದಿದ್ರು. ರೋಸ್ ಹೆಂಗ್ ಬಂದಿದೆ ಅದು ಅವ್ರಿಗೆ ಲೈಫಲ್ಲಿ ಅವ್ನು ಬಂದಿಲ್ವಂತೆ. ರೋಸ್ ಯಾವ್ದು ಎಷ್ಟು ವರ್ಷ ರೋಸ್ ಮಾರ್ಕೆಟ್ ಬರ್ತವೆ, ರೋಸ್ಗಳು ಗುಲಾಬಿ ಹೆಂಗ್ ಬಂದಿದೆ ಅಂತಂದ್ರೆ ತುಂಬಾ ಸಖತ ಬಂದಿದೆ. ಇದೆಲ್ಲ ಹಾಕಿದ್ದಾರೆ, ವಿಡಿಯೋ ಮಾಡಿದ್ದೀನಿ ನಾನು. ಅದೆಲ್ಲ ಕಳಿಸ್ತಾರೆ. ತುಂಬಾ ಅವ್ರ ಲೈಫಲ್ಲಿ ಅವ್ನು ಬಂದಿಲ್ವ, ಎಷ್ಟು ಅಡಿಕ್ಟ್ ಆಗ್ಬಿಟ್ಟಾರೆ ಅಂದ್ರೆ ಇದಕ್ಕೆ ಅವರು ಅಷ್ಟು ಅಡಿಕ್ಟ್ ಆಗ್ಬಿಟ್ಟಾರೆ, ಅಷ್ಟು ಸೂಪರ್ ಅಡಿಕ್ಟ್ ಆಗಿದ್ದಾರೆ. ಹಾಗಾಗಿ ಈ ಸ್ಟಿಮ್ರಿಕ್ನ ಇದೆಲ್ಲ ಸ್ಪ್ರೇ ನೀವು ಎಷ್ಟು ಸ್ಪ್ರೇ ಕೊಡ್ತಾರೆ ಕೊಡ್ಬೋದು ಸರ್. ಸ್ಪ್ರೇ ಮಾಡೋದ ಸ್ಪ್ರೇನು ಕೊಡ್ಬೋದು, ಬೀಜೋಪಚಾರನೂ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಸ್ಪ್ರೇನು ಕೊಡ್ಬೇಕು. ಎಷ್ಟು ಸ್ಪ್ರೇ ಕೊಡ್ತಾರೆ ಅಷ್ಟು ಒಳ್ಳೇದೇ. ಬೇರು ಜಾಸ್ತಿ ಬರುತ್ತೆ, ವೈಟ್ ರೂಟ್ಸ್ ಜಾಸ್ತಿ ಆಗುತ್ತೆ. ವೈಟ್ ರೂಟ್ ಜಾಸ್ತಿ ಆಗೋದ್ರಿಂದ ನೀವು ಕೊಟ್ಟಂಥದ್ದು ಇದೆಲ್ಲನೂ ಗೊಬ್ಬರ ನೀಟಾಗಿ ಹೀರ್ಕೊಳ್ಳುತ್ತೆ ಗಿಡ. ಅವಾಗ ಗಿಡಕ್ಕೆ ಸರ್ ಅದು ಬೀಜಕ್ಕೂ ಬೀಜೋಪಚಾರನೂ ಮಾಡಬೇಕು. ಮಣ್ಣು ಮೇಲೆ ಸ್ಪ್ರೇ ಮಾಡ್ಬೇಕಾದ ಬೀಜೋಪಚಾರ ಮಾಡ್ತೀರಾ, ಗಿಡ ಹುಟ್ಟುತ್ತೆ, ಅವಾಗ ಸ್ಪ್ರೇ ಸ್ಪ್ರೇ ಹುಟ್ಟಿದ ಮೇಲೆ ನೀವು ಸ್ಪ್ರೇ ಕೊಡ್ಬೇಕು. ನೀವು ಎಷ್ಟು ಸ್ಪ್ರೇ ಕೊಡ್ತೀರ 10 ಸ್ಪ್ರೇ ಕೊಟ್ಟಷ್ಟು ನಿಮ್ ಗಿಡ ಸಕಲ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅದೇನಾಗುತ್ತೆ, ಬೇರು ಜಾಸ್ತಿ ಆಗುತ್ತೆ, ರೂಟ್ ಜಾಸ್ತಿ ಬರುತ್ತೆ, ಆಳ ಜಾಸ್ತಿ ಹೋಗುತ್ತೆ, ಸ್ಟೆಮ್ ಸ್ಟ್ರಾಂಗ್ ಆಗುತ್ತೆ. ಮಳೆ ಬಂದಾಗ ಬೀಳಲ್ಲ, ಸ್ಟೆಮ್ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ಸ್ಟಿಮ್ ರಿಚ್ ಇಂದ ಸ್ಟ್ರಾಂಗ್ ಆಗಿ ಸ್ಟೆಮ್ ಕಾಂಡ ಸ್ಟ್ರಾಂಗ್ ಆಗುತ್ತೆ. ಆಗ ಏನಾಗುತ್ತೆ, ಹೂವು ಚೆನ್ನಾಗಿ ಕಚ್ಕೊಳುತ್ತೆ, ಹೂವು ಡ್ರಾಪ್ ಆಗಲ್ಲ. ನಿಮಗೆ ಹೂವು ಡ್ರಾಪ್ ಆಗಲಿಲ್ಲ ಏನಾಗುತ್ತೆ, ಕಾಯಿ ಚೆನ್ನಾಗಿ ಕಚ್ಕೊಳುತ್ತೆ, ಕಾಯಿ ಜಾಸ್ತಿ ಬರುತ್ತೆ. ಕಾಯಿ ಜಾಸ್ತಿ ಬಂದಾಗ ಇಳುವರಿ ಜಾಸ್ತಿ, ಆಟೋಮೆಟಿಕ್ ಇಳುವರಿ ಜಾಸ್ತಿ ಆಗೇ ಆಗುತ್ತೆ. ಹೌದು, ರೈಟಾ? ಇಳುವರಿ ತುಂಬಾ ಜಾಸ್ತಿ ಬರುತ್ತೆ. ಶೈನಿಂಗ್ ಅಂತೂ ಹೆಂಗಿರುತ್ತೆ ಅಂದ್ರೆ ತುಂಬಾ ಸಕ್ಕ ಶೈನಿಂಗ್ ಬರುತ್ತೆ. ಈ ಮಾರ್ಕೆಟಲ್ಲಿ ಅವರು ರೋಸ್ ತಾಂತಾರಲ್ಲ ಸರ್, 20 ರೂಪಾಯಿ ಎಕ್ಸ್ಟ್ರಾ ತಾಂತಾರೆ ಒಂದು ರೋಸಿಗೆ. ಅವ್ರು ಬರ್ತಕ್ಕ ಕಾಯ್ತಾ ಇದ್ದಾರೆ, ಅವ್ನು ಬಂದ್ಮೇಲೆ ಫೋನ್ ಮಾಡ್ಕೊಂಡು ತಂದಾಕ್ತಾರೆ. 300 ರೂಪಾಯಿ ಕೆಜಿಗೆ ಅಲ್ಲ, ಕೆಲವೊಂದು 270, 250, ಇವತ್ತು 300 ರೂಪಾಯಿ ಕೆಜಿ, ಅಷ್ಟು ಶೈನಿಂಗ್ ಇರುತ್ತೆ. ರೈಟಾ? ಸೊ ಈ ರೀತಿ ಈ ಸ್ಟಿಮ್ರಿಕ್ಸ್ ನಾವು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ನಾವೇನು ಮಾಡ್ತೀವಿ, Bio99 ಅಂತ ಒಂದು ಗಮ್ ಇದೆ ನಮ್ಗೆ. ಇದು ಗಮ್ ಇದು Bio99. ಇದನ್ನು ಎರಡು ಕಾಂಬಿನೇಷನ್ ಕೊಡ್ಬೋದು, ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೇಕು. ರೈಟಾ? ಸೊ ಇದ್ರ ಜೊತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ರ್ಯಾಪರ್. ರೋಗ ಬರುತ್ತಲ್ಲ, ಫಂಗಸ್ ಅಂತ ಬರುತ್ತೆ ಗೊತ್ತಾ? ರ್ಯಾಪರ್, ಕೊಳೆ ರೋಗ, ಬೇರು ಕೊಳೆಯೋದು. ಸೊ ಅದೆಲ್ಲ ಬರ್ದಂಗೆ ಇದು ನಮ್ಮ ಶುಂಠಿ ಗೊತ್ತು ತುಂಬಾ ಜಾಸ್ತಿ ಬರುತ್ತೆ. ನಿಮ್ಮ ಶುಂಠಿ ಎಷ್ಟು ಉಳಿಸಿದೆ ಗೊತ್ತಾ ನಮ್ಮ ರ್ಯಾಪಪ್ ಇದೆ, ನಮ್ಮ ಶುಂಠಿ ರ್ಯಾಪಪ್ ಅಂತ ಸೂಪರ್. ಕೊಳೆ ರೋಗ ಬಂದಂಗೆ ನೀಟಾಗಿ, ರೋಗ ಬರೋಕ್ಕಿಂತ ಮುಂಚೆನೇ ಇದ್ದಾಗ ಕೊಡ್ಬೇಕು ನಾವು, ರೋಗ ಬಂದಾಗ ಕೊಡೋದಲ್ಲ, ಫಸ್ಟೇ ಕೊಟ್ಬಿಡ್ಬೇಕು. ಈಗ ಇಂಜೆಕ್ಷನ್ ಕರೋನಾ ಬಂದಾಗ ಕೊಟ್ಟರೆ ನಮಗೆ ಇಲ್ಲ, ಕರೋನಾ ಬರೋಕ್ಕಿಂತ ಮುಂಚೆನೇ ಕೊಟ್ಬಿಟ್ರೆ, ಯಾಕಂದ್ರೆ ರೋಗ ರೋಗ ನಮಗೆ ಒಳಗೆ ಅಟ್ಯಾಕ್ ಆಗ್ದಂಗಿರಲಿಲ್ಲ, ಫಸ್ಟ್ ನಮ್ಮನ್ನ ರ್ಯಾಪಪ್ ಮಾಡಿಬಿಟ್ರು. ಈಗ ಇನ್ನೊಂದು ಬೂಸ್ಟರ್ಸ್ ಕೊಡ್ತಾರೆ, ಈಗ ಯಾಕೆ ಬರಬಾರ್ದು ಅಂತ. ಹಂಗೆ ಇದು ಅಷ್ಟೇನೆ, ಅದು ರೋಗ ಎಲ್ಲ ಕೊಟ್ಟಾಗ್ದಾಗ ರೋಗ ಬರೋಕ್ಕಿಂತ ಮುಂಚೆನೇ ಕೊಟ್ಟರೆ ನಿಮ್ ಗಿಡ ಯಾವುದು ಶುಂಠಿಗೆ ರೋಗ ಬರೋದು, ಯಾವ್ದು ಕಾರಣ ರೋಗ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಇಂಟ್ಯಾಕ್ಟ್ ಅಂತ ಬಿಟ್ಟರೆ, ಇದು ಕೀಟನಾಶಕ. ಇಂಟ್ಯಾಕ್ಟ್ ಇದನ್ನ ಹುಳಗಳು ಬಂದಾಗ ಕೊಡಕ್ಕೆ ಇಷ್ಟು ಪ್ರಾಡಕ್ಟ್ ನಮ್ಮ ಹತ್ರ ಕಂಪನಿ. ಇದು ಸೈಡ್ ಎಫೆಕ್ಟ್ ಏನಿಲ್ಲ, ಹೊಡಿಯರಿಗೆ ಯಾರಿಗೂ ಸೈಡ್ ಎಫೆಕ್ಟ್ ಇಲ್ಲ. ಈಗ ಮಾಸ್ಕ್ ಹಾಕೊಂಡು ಹೊಡಿತೀವಿ ನಾವು, ಏನು ಹಾಕಿದ್ರಾಗಿಲ್ಲ, ಬನ್ನಿ ಸರ್, ಒಳ್ಳೆ ಕೆಲಸ ಅದು. ಈಗ ನಾವು ಕೈ ತೊಳಿಬೇಕು, ಸೋಪ್ ಹಾಕ್ತಾರೆ. ಬನ್ನಿ, ಮುಂದೆ ಬನ್ನಿ, ಬನ್ನಿ. ರೈತರಿಗೂ ಅನುಕೂಲ ಆಯ್ತು, ನಮ್ಗೂ ಅನುಕೂಲ ಆಯ್ತು, ನಮ್ಗೆ ಓಡಾಡಕ್ ಕಾಸ್ಬೇಕಲ್ಲ. ಅಟ್ಲೀಸ್ಟ್ ನಾವು ಜಮೀನಿಗೆ ಹಾಕಿರೋ ದುಡ್ಡಾದ್ರೂ ಬರಲಿ ಫಸ್ಟ್ ಮೊದಲು, ಅಲ್ವಾ? 100% ಒಳ್ಳೆ ಇನ್ಕಮ್, ರೈತರಿಗೂ ಖುಷಿ ಆದ್ರು, ನನಗೂ ಖುಷಿ ಆಯ್ತು. ಇವ್ರ ಮಗನು MBA ಮಾಡಿದ್ದಾರೆ ಸರ್. ಹೌದಾ? ಅವರು ಫೀಲ್ಡ್ ಮಾರ್ಕೆಟಿಂಗ್ ತಂದೆ ನಮ್ಮ ಕಂಪ್ನಿ ಇರ್ತಕ್ಕಂಥ ಎಲ್ಲ MBA, CEO ಕಂಪ್ನಿ ಏನು ನಮ್ಮ RM ZM ಎಲ್ಲ MBA ಕಂಪ್ನಿ ಅಪಾಯಿಂಟ್ ಮಾಡೋದು ಎಲ್ಲ MBA ಇದ್ದಾರೆ. ತಂದು ಬಿಡಿ ಸರ್. ಹಾಂ
ರೈಟಾ. ಸೊ ಈಗ ಇನ್ಕಮ್ ಹೆಂಗ್ ಬರುತ್ತೆ, ಕಂಪ್ನಿ ಹೇಳಿದೆ, ಕಂಪ್ನಿ ಬ್ಯಾಕ್ ಗ್ರೌಂಡ್ ಹೇಳಾಯ್ತು ನಾವು. ಕಂಪ್ನಿ 21 ವರ್ಷದ ಕಂಪನಿ, 21 ವರ್ಷದ ಕಂಪನಿ. ಈ ಕಂಪ್ನಿ ಓನ್ R&D ಇದೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, 450 ಜನ ಸೈಂಟಿಸ್ಟ್ ಇದ್ದಾರೆ, ಈ ಥರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಸೊ 21 ವರ್ಷದಲ್ಲಿ ಇವತ್ತು 64 ಪ್ರಾಡಕ್ಟ್ ಅಷ್ಟೇ ಕಂಪ್ನಿಲಿ ಇರೋದು. ಒಂದೊಂದು ಪ್ರಾಡಕ್ಟು 10 ಥರ ಕೆಲಸ ಮಾಡ್ತಾನೆ. ನಮ್ಮ ಪೇಸ್ಟ್ ನೀವು ಯೂಸ್ ಮಾಡಿ ನೋಡಿ, ಪೇಸ್ಟ್ ಹೆಂಗಿದೆ, ಬಳಸ್ತಾ ಇದ್ದೀವಿ. ಹೆಂಗಿದೆ ಪೇಸ್ಟ್, ತುಂಬ ಸಖತ್ತಾಗಿದೆ. ಈ ಥರ ಎಲ್ಲವೂ ಹಂಗೆ. CFC ಹಸುಗೆ ರೈತರಿಗೆ ಎಷ್ಟು CFC ಕೊಡ್ಬೋದು ಗೊತ್ತಾ ಸರ್? ನಾವು ನೀವು ಕೊಟ್ಟಿರ CFC ಕೊಟ್ಟಿದ್ದೀರ, ಅದು ಕೊಟ್ಟಿದ್ದಾರೆ ನೋಡಿ ರಮೇಶ್. ಎಷ್ಟು ಕೊಟ್ಟಿರಿ CFC? ಎಷ್ಟು? ಹಾಂ, ಚೆನ್ನಾಗಿದೆ ರಿಸಲ್ಟ್ ಇದೆಯಾ ಸರ್? ಒಂದು CFC ಮಾರಿದ್ರೆ ನೋಡಿ ನಿಮಗೆ CFC MRP ಬಂದ್ಬಿಟ್ಟು ನಿಮಗೆ MRP 650 ರೂಪಾಯಿ ಇದೆ ಸರ್. ನೀವು ಬಿಲ್ ಮಾಡ್ಕೊಂಡ್ರೆ ನಿಮಗೆ 425 ಸಿಗುತ್ತಲ್ಲ ಸರ್? 425 ಸಿಗುತ್ತೆ. ಇದ್ರ ಡಿಫ್ರೆನ್ಸ್ ನೀವು ಇಟ್ಕೊಂಡು ನೀವು ಇದಕ್ಕೆ ಕೊಟ್ಟರೆ ಇದಕ್ಕೆ ಕೊಡಿ, ಇಲ್ಲ ಡಿಸ್ಕೌಂಟ್ ಮಾಡಿಕೊಟ್ರೆ ಕೊಡಿ. 200 ರೂಪಾಯಿ ಸಿಗುತ್ತೆ. ಹೌದು. ಈ ಥರ ಹಸುಗೆ ಡಿಗ್ರಿ ಬರಲ್ಲ, ಫ್ಯಾಟ್ ಇಲ್ಲ. ಕರೆಕ್ಟಾ? ಡಿಗ್ರಿ ಮತ್ತೆ ಫ್ಯಾಟ್ ಎರಡೇ ಸಮಸ್ಯೆ ಹಸುಗೆ ಹಾಲಿದ್ದು. ಅವೆರಡೇ ನೋಡಿ. ಫ್ಯಾಟ್ ಎರಡು, ಹೆಚ್ಚು ನಮ್ದು ಸಹ ಅದು ಬರುತ್ತೆ. ಕೆಚ್ಚಲು ಬಾವು ಹಸು ಜಾಸ್ತಿ ಬರುತ್ತಲ್ಲ ಸರ್ ಅದಕ್ಕೆ? ಅದು ಹೆಚ್ಚು ಭಾವ ಜಾಸ್ತಿ ಬರುತ್ತಲ್ಲ. ಅದಕ್ಕೆ ನಾವು ಪ್ರಾಡಕ್ಟ್ ಕೊಟ್ಬಿಟ್ರೆ ಏನು ಬರಲ್ಲ. ನಮ್ಮ ಪ್ರಾಡಕ್ಟ್ ಇದೆಯಲ್ಲ CFC ಕೊಡೋದಿಲ್ಲ, ಮತ್ತೆ ಗಬ್ಬಲಿಲ್ಲಲ್ಲ, ಅದು ಗಬ್ಬಲಿಲ್ಲ ನಮ್ಮ CFC ಕೊಡೋದ್ರಿಂದ ನೀವು ಡಾಕ್ಟ್ರೇ ಬೇಡ. 99% ಡಾಕ್ಟ್ರೇ ಬೇಡ ನಮ್ಮ CFC ಕೊಟ್ಬಿಟ್ರೆ. ಅಷ್ಟು ಪವರ್ಫುಲ್ ಪ್ರಾಡಕ್ಟ್ CFC. ಎಷ್ಟು ಓಡ್ತಿದೆ ಗೊತ್ತಾ ನಮ್ಮ ಡಾಕ್ಟರ್ಗಳು ನೋಡಿ, ಇಲ್ಲೇ ಗೊತ್ತಿವ್ರಿಗೆ. ನಾವು ಸಿದ್ದರಾಜು ನೆನೆ ಬೈದ್ರು, ಸಿದ್ದರಾಜು ಡಾಕ್ಟರ್ ಸುಬ್ರಹ್ಮಣ್ಯ ಅಂತಿದ್ದಾರೆ, ನಟರಾಜ್ ಅಂತ ಶಿವಮೊಗ್ಗ ನಟರಾಜ್ ಅಂತ ಇದ್ದಾರೆ ಸರ್ಜನ್, ಅವರು ಫುಲ್ ಟೈಮ್ ಈ CFC ಒಂದೇ ಒಂದಕ್ಕೆ ಬರೀ CFCಗೆ ಏನಪ್ಪ ಇಷ್ಟೊಂದು. ನನಗೆ ಹಸುಗೆ ಏನೇನೋ ಇದು ಇಂಜೆಕ್ಷನ್ ಕೊಡ್ತೀವಿ, ಏನು ಕ್ಯೂರ್ ಮಾಡೋಕ್ಕಲ್ಲ, ಇದು CFC ಇಂದ ಇಷ್ಟೆಲ್ಲ ರಿಸಲ್ಟ್ ಬರ್ತಿದಲ್ಲ ಅಂತ CFC ಪ್ರಾಡಕ್ಟಿಗೋಸ್ಕರ ಫುಲ್ ಟೈಮ್ ತಗೊಂಡು ಬಿಸ್ನೆಸ್ ನಾವು ಎನ್ನೆ ಎಲ್ಲ ಕಡೆ ಬರ್ತಾರೆ. ಮೈಸೂರು ಬಂದರು, ಎಲ್ಲ ಕಡೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ ಅವರು. ಸೊ ಅಂಥ ಪವರ್ಫುಲ್ ಪ್ರಾಡಕ್ಟ್ ಅನಿಮಲ್ ಕೇರ್ ಪ್ರಾಡಕ್ಟ್ CFC ಇದೆ. ಹಾಗಾಗಿ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಇದ್ದಾವೆ. ಸೊ ನಾನು ಅದೆಲ್ಲ ಬಗ್ಗೆ ಹೇಳೋದೀಗ. ಈಗ ಅಗ್ರಿಕಲ್ಚರ್ ಮೇನ್ ಇರೋದ್ರಿಂದ ಅಗ್ರಿಕಲ್ಚರ್ ಅಂತ ಹೇಳ್ತೀನಿ ನಾನು. ರೈತಾ, ಹೋಮ್ ಕೇರ್ ಇದೆ, ಎಲ್ಲ ಮಲ್ಟಿ. ಈಗ ಇನ್ಕಮ್ ಬೇಕು, ಬೇಕಾ ಇನ್ಕಮ್ಮು? ನಮ್ಮ ಈಗ ರಮೇಶ್ ಅಣ್ಣ ಇನ್ಕಮ್ ಅವ್ರು ಮಾಡಿದ್ರು ನೋಡಿ, ಈಗ 1 ಲಕ್ಷ ಇನ್ಕಮ್ 4 ತಿಂಗಳಿಗೆ ರೀಟೈಲ್ ಮಾಡಿ. ಈಗ ಫಾಸ್ಟ್ ಟ್ರ್ಯಾಕ್ ಎಂಟ್ರಿ ಆಗ್ತಾರೆ ಈಗ ನೋಡಿ. ಈ ಸಲ ಹೆಂಗಿರುತ್ತೆ ಅವ್ರ ಇನ್ಕಮ್ ಈ ಸಲ. ರೈಟಾ, ಮೇನ್ ಇನ್ಕಮ್ ಬೇಕು ಸರ್. ಕರೆಕ್ಟಾ? ಎಕ್ಸ್ಟ್ರಾ ಇನ್ಕಮ್ ಬೇಕು. ಕರೆಕ್ಟಾ ಸರ್? ಇವತ್ತು ಲಾಯರ್ಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಾ ಬೇಡವಾ ಸರ್? ಬೇಕು. ಗೌರ್ಮೆಂಟ್ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಈವ್ನಿಂಗ್ ಬಂದು ಅವ್ರದೇ ಒಂದು ಆಫೀಸ್ ಓಪನ್ ಮಾಡಿರ್ತಾರೆ, ಸಪ್ರೇಟ್ ಕೇಸ್ ಎಂಡ್ ಮಾಡ್ತಾರೆ. ಯಾಕೆ? ಎಕ್ಸ್ಟ್ರಾ ಇನ್ಕಮ್. ಗೌರ್ಮೆಂಟ್ ಲೆಕ್ಚರ್ಗಳು, ಮಾಸ್ಟರ್ಗಳು ಏನ್ ಮಾಡ್ತಾರೆ? ಬೆಳಿಗ್ಗೆ 7 ಗಂಟೆಗೆ ಟ್ಯೂಷನ್ ಮಾಡ್ತಾರೆ, ಟ್ಯೂಷನ್ ಮಾಡಿ 9 ಗಂಟೆಗೆ ಕಾಲೇಜ್ ಅಟೆಂಡ್, ಕಾಲೇಜ್ ಹೋಗ್ತಾರೆ, ಮತ್ತೆ ಸಾಯಂಕಾಲ 6 ಗಂಟೆ ಮತ್ತೆ ಫುಲ್ ಬಿಸಿ. ಏನಕ್ಕೆ? ಸ್ಪೆಷಲ್ ಕ್ಲಾಸ್. ಕರೆಕ್ಟ್? ಏನು ಹುಡುಗರು ರ್ಯಾಂಕ್ ಬರ್ಲಿಂದ ಮಾಡ್ತಾ ಇರೋದಾ? ಎಕ್ಸ್ಟ್ರಾ ಇನ್ಕಮ್. ಎರಡು ಎಕ್ಸ್ಟ್ರಾ ಇನ್ಕಮ್. ಕರೆಕ್ಟಾ? ಎಕ್ಸ್ಟ್ರಾ ಇನ್ಕಮ್ ತಾನೆ. ಮತ್ತೆ ಡಾಕ್ಟರ್ಗಳು ಏನ್ ಮಾಡ್ತಾರೆ? ಬೆಳಿಗ್ಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ, ಸಾಯಂಕಾಲ ಅವ್ರದೇ ಕ್ಲಿನಿಕ್ ಓಪನ್ ಮಾಡ್ಕೊಂಡು ಆರಾಮಾಗಿ ಕೂತಿರ್ತಾರೆ. ನಮಗೆ ಉಪಯೋಗ ಆಗ್ಲಿತ್ತಲ್ಲ, ಅವರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಮಾಡೋದು. ಸೊ ಹಾಗಾಗಿ ಅಂಥರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂದ್ರೆ, ನಾನೊಬ್ಬ ರೈತ, ನಂದು 5 ಎಕರೆ ಹೊಲ ಇದೆ. ಕರೆಕ್ಟ್ ಸರ್? 5 ಎಕರೆ ಹೊಲ ಇದೆ. ಈ 5 ಎಕರೆ ಹೊಲ ಅದು ಇದು ಹಾಕಿದ್ದೀನಿ, ಮಳೆ ಬಂತು, ಮಳೆ ಬರ್ದನೇ ಹೋಗುತ್ತೆ, ಮಳೆ ಬಂದ ಮೇಲೂ ಬೆಳೆ ನಾಶ ಆಗುತ್ತೆ. ಎಷ್ಟು ಆಗಿದೆ ಸರ್? ಮಳೆ ಬಂದ ಹಿಂಗಾಗುತ್ತೆ. ಪ್ರಾಫಿಟ್ ಅದು ಇದು ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ನಮಗೊಂದು ಎಕ್ಸ್ಟ್ರಾ ಇನ್ಕಮ್ ಬೇಕಾ ಬೇಡ? ಬೇಕು. ಎಕ್ಸ್ಟ್ರಾ ಇನ್ಕಮ್ ಬೇಕು ನಮಗೂ. ಯಾಕಂದ್ರೆ ಪ್ರಾಡಕ್ಟ್ ಇಷ್ಟು ಸಖತ್ತಾಗಿದೆ ಅಂದ್ರೆ ಯಾಕೆ ಸರ್ ಬಿಡ್ಬೇಕು? ಪ್ರಾಡಕ್ಟ್ ಚೆನ್ನಾಗಿದೆ, ರೈತರು ವಾಪಸ್ ಪದೇ ಕೇಳ್ತಾರೆ ಅಂತಂದ್ಮೇಲೆ ನಾನು ಯಾಕೆ ಈ ಪ್ರಾಡಕ್ಟ್ನ ಬೇರೆ ಕೊಡ್ಬಾರ್ದು? ಹೊರಗಡೆ ಮಾರ್ಕೆಟ್ ಎಲ್ಲೂ ಸಿಗಲ್ಲ, ನಿಮ್ಮ ಹತ್ರ ಸಿಗಲ್ಲ ಪ್ರಾಡಕ್ಟ್. ಕರೆಕ್ಟ್? ಹೊರಗಡೆ ಅವ್ರು ಎಲ್ಲರಿಗೂ ಸಿಗಲ್ಲ, ನಿಮ್ಮ ಹತ್ರನೇ ಅವರು ಪ್ರಾಡಕ್ಟ್ ತಗೊಂಡು ಹೊರಗಡೆ ಕೊಡ್ಬೇಕು. ಹಾಗಾಗಿ ನೀವು ಡಿಸ್ಟ್ರಿಬ್ಯೂಟರ್ ಈಗ ಕಂಪ್ನಿಗೆ ಧೈರ್ಯವಾಗಿ ಕೊಡ್ಬೋದಾ? ಧೈರ್ಯವಾಗಿ ಕೊಡ್ಬೋದು. ಈಗ ನೋಡಿ, ನೆಕ್ಸ್ಟ್ 20 ಎಕರೆ ಧೈರ್ಯವಾಗಿ ಯೂಸ್ ಮಾಡ್ಬೋದು. ರೈಟಾ? ಸೊ ಹೀಗಾಗಿ ಇಲ್ಲಿ ಒಂದು ಇನ್ಕಮ್ ಸೋರ್ಸ್ ಅಂತ ಈ ಕಂಪ್ನಿ ಬಿಟ್ಟಿದ್ದಾರೆ. ಏನು ಇನ್ಕಮ್ ಸರ್? ಈ ಇನ್ಕಮ್ ಹೆಂಗ್ ಬರುತ್ತೆ ಅಂತಂದ್ರೆ, ನೀವು ಯಾವುದೋ ಪ್ಯಾಕೇಜ್ ತಗೊಂಡು ಬಂದ್ರಿ. ಈಗ ನಮ್ಮ ಕಂಪ್ನಿಲಿ ಇರೋದು ಆಫರ್ ಹೇಳ್ತೀನಿ. ನಮ್ಮ ಕಂಪ್ನಿಲಿ ಈಗ ನೀವು 12,000 ರೂಪಾಯಿ ಕೊಟ್ಟರೆ, ಲಾಗಿನ್ ಆಗಿದೆ, ನೀವೀಗ 12,000 ರುಪೀಸ್, ಎಷ್ಟು 12,000 ರುಪೀಸ್ ಕೊಟ್ಟರೆ ನಿಮಗೆ ಕಂಪನಿ 20,000 ವರ್ತ್ MRP ಪ್ರಾಡಕ್ಟ್ ಕೊಡುತ್ತೆ ಸರ್. MRP ಪ್ರಾಡಕ್ಟ್ ನೀವು ಕೊಡಿದೆ ಎಷ್ಟು? 12,000. ನಿಮಗೆ ಎಷ್ಟು? 20,000. 40% ಡಿಸ್ಕೌಂಟ್ ಇದೆ ಸರ್. ಎಷ್ಟು? 40% ಡಿಸ್ಕೌಂಟ್ ಇದೆ ಈಗ ಈ ತಿಂಗಳು. ಈಗ ಕೊಡೋದು 12,000, 20,000 ಪ್ರಾಡಕ್ಟ್ ಕೈ ಸಿಗ್ತದೆ. ಬರೋದಾ? ಲಾಗಿನ್ ಆಕ್ಟಿವೇಶನ್ ಮಾಡ್ಕೋದು ಎಲ್ಲರೂ. ಲಾಗಿನ್ ಆಗಿದೆ, ಫಸ್ಟ್ ಆಕ್ಟಿವೇಶನ್ ಮಾಡ್ತೀವಿ ನೋಡಿ. ಈಗ ನಿಮ್ಮ ID ಆಕ್ಟಿವೇಶನ್ ಆಯ್ತು. ಈಗ ನಿಮ್ಮ ID ಆಕ್ಟಿವೇಶನ್ ಪ್ರಾಡಕ್ಟು ಬಂತು, ನೀವು ಯೂಸ್ ಮಾಡ್ತಿರೋ, ಬೇರೆ ಯಾರಿಗಾರ ಕೊಡ್ತಿರೋ,
ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಇದು ನಿಮ್ಮ ಐ ಡಿ ಆಕ್ಟಿವೇಶನ್ ಆಯ್ತು. ಈಗ ಐ ಡಿ ಆಕ್ಟಿವೇಶನ್ ಆಯಿತು. ಇನ್ಕಮ್ ಹೆಂಗೆ ಬರುತ್ತೆ? ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಐ ಡಿ ಲಾಗಿನ್ ಆಗುತ್ತೆ. ಬರೀ ಆಧಾರ್ ಕಾರ್ಡ್ ಒಂದೇ ಇದ್ರೆ ಸಾಕು ನೀವು ಲಾಗಿನ್ ಮಾಡ್ಬೋದು. ಇನ್ನೇನು ಟೈಪ್ ಮಾಡೋಂಗಿಲ್ಲ, ಹಿಂಗೆ ಹಾಕಿ ನಿಮ್ಗೆ ಗೊತ್ತಾಗಿಲ್ಲ. ನಮ್ಮ ಕಂಪ್ನಿ ಹೇಗಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಸರ್ವರ್ಗೆ ಕನೆಕ್ಟ್ ಆಗಿದೆ. ನಮ್ಮ ವೆಬ್ಸೈಟ್ ನಮ್ಮ ಮೇನ್ ನಮ್ಮ ಕಂಪ್ನಿ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ ಇವರು ನಂಬರ್ 1. ನೆಟ್ ಸರ್ಫ್ ಅಂದರೆ 2000 ಇಸ್ವಿ ಮುಂಚೆ ಇವರು ಸಾಫ್ಟ್ವೇರ್ನ ಮಾಡ್ತಿದ್ದಾರೆ. ಸಾಫ್ಟ್ವೇರ್ ಅಂದರೆ ಇವ್ರದ್ದು ನಂಬರ್ 1 ಯಾವುದು? ನೆಟ್ ಸರ್ಫ್ ಅವರು. ಅಚಾನಕ್ ನೆಟ್ವರ್ಕಿಗೆ ಬಂದಿದ್ರು ಅಷ್ಟೇ, ರೈಟ್. ಅಂಥ ಸಾಫ್ಟ್ವೇರ್ ರೆಡಿ ಮಾಡ್ತಾರೆ. ಅಂಥ ಸಾಫ್ಟ್ವೇರ್ ನಮ್ಮ ಕಂಪ್ನಿದು. ನೀವು ಸಾಫ್ಟ್ವೇರ್ ಓಪನ್ ಮಾಡಿ ನೋಡಿ ನಮ್ಮದು ವೆಬ್ಸೈಟ್ ಹೆಂಗಿದೆ ಅಂತ. ಈ ಒಂದು ಆಧಾರ್ ನಂಬರ್ ಅಷ್ಟು ಏನು ಹೊಡೆಯಾಗಿದೆ, ಬರೀ ಆಧಾರ್ ನಂಬರ್ ಒಂದು ಹೊಡೆಯಲ್ಲ, ನಿಮ್ಮ ಫೋಟೋ ಸಮೇತ ಅಪ್ಡೇಟ್ ಆಗುತ್ತೆ. ನಿಮ್ಮದು ಫುಲ್ ಡೀಟೇಲ್ಸ್, ಯಾವ ಊರು, ಯಾವ ತಾಲೂಕು, ಯಾವ ಡಿಸ್ಟ್ರಿಕ್ಟ್, ಕೋಡ್ ಅಪ್ಡೇಟ್ ಆಯಿತು. ನೀವು ಬ್ಯಾಂಕಿಗೆ ಕನೆಕ್ಟ್ ಮಾಡಿದರೆ ನಿಮ್ಮದು ಆಧಾರ್ ನಂಬರ್ ಬ್ಯಾಂಕ್ ಅಕೌಂಟ್ ಕನೆಕ್ಟ್ ಆಗುತ್ತೆ, ಎಲ್ಲ ಆಟೋಮೆಟಿಕ್ ಅದೇ ಕನೆಕ್ಟ್ ಆಗುತ್ತೆ. ಏನಿಲ್ಲ, ನಿಮ್ಮ ನಾಮಿ ಒಂದು ಹೊಡೆದು ಟಕ್ ಹೆಂಗಿದೆ. ಲಾಗಿನ್ ಅಷ್ಟು ಸಿಂಪಲ್ ಮಾಡಿ, ತುಂಬ ಈಸಿ ಲಾಗಿನ್. ನಿಮಗೊಂದು ಐ ಡಿ ನಂಬರ್ ಬರುತ್ತೆ. ಅದು ಮಾಡಿದ್ರೆ ನಿಮಗೊಂದು ಐ ಡಿ ನಂಬರ್ ಅಂತ ಬರುತ್ತೆ. ನಿಮ್ಗೊಂದು ಯೂಸರ್ ಐ ಡಿ ಅಂತ ಬರುತ್ತೆ, ಮೊಬೈಲ್ ಮೆಸೇಜ್ ಬರುತ್ತೆ. ಇದನ್ನು ನೀವು ಕೊಟ್ಟು ಬಿಲ್ ಮಾಡಿಸ್ತೀವಿ. ನೀವೆಲ್ಲೇ ಹೋದ್ರು ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದ್ರೂ ನೀವು ಬಿಲ್ ಮಾಡ್ಬೋದು. ಸ್ಟಾಕ್ ಪಾಯಿಂಟ್ ಕಂಪ್ನಿ ಇರ್ತದೆ. ನೀವು ಅದು ನಿಮ್ಮ ಐ ಡಿ ನಂಬರ್ ಹೇಳಿದಾಗ ಅದು ಬಿಲ್ ಆಗುತ್ತೆ. ಕರೆಕ್ಟಾ? ನಿಮ್ಮ ಮನೆಗೆ ಕೊರಿಯರ್ ಮಾಡ್ತಾರೆ. ಇದು ನೀವು ಮೈಸೂರು ಹೋಗಿ ತಗೋಬೋದು. ನಮ್ಮ ನೆಕ್ಸ್ಟ್ ನಮ್ಮ ಪುರುಷೋತ್ತಮ ಸರ್ ಹಿಂದೆ ಮಾಡ್ತಿದ್ದಾರೆ. ನಮ್ಮ ಹುಣಸೂರಲ್ಲಿ ಸ್ಟಾಕ್ ಪಾಯಿಂಟ್ ತೆಗಿಬೇಕು ಅಂತ ಓಡಾಡ್ತಿದ್ದಾರೆ. ಈಗ ಇಲ್ಲ, ಅದು ಇನ್ನೂ ಈಸಿ ಆಗುತ್ತೆ ನಿಮಗೆ. ಆಯ್ತಾ? ಸೊ ಐ ಡಿ ನಂಬರ್, ಪಾಸ್ವರ್ಡ್ ನಿಮ್ಮ ಮೊಬೈಲಿಗೆ ಬಂತು. ಆಲ್ ಓವರ್ ಇಂಡಿಯಾದಲ್ಲಿ ನೀವು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ನೀವೀಗ ಆಲ್ ಓವರ್ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ಬೋದು. ಇಲ್ಲಿ ಅಲ್ಲ, ಇಲ್ಲಿ ನಿಂತ್ಕೊಂಡು ನೀವು ಯಾರಿಗೆ ಬೇಕಾದ್ರೂ ಲಾಗಿನ್ ಮಾಡಿಸ್ಬೋದು. ಲಾಗಿನ್ ಮಾಡಿ ಬಿಸ್ನೆಸ್ ಮಾಡಿಸ್ಬೋದು. ಅರ್ಥ ಆಗ್ತಿದೆಯಾ? ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಈಗ ಸೊ ಈಗ ಹೆಂಗೆ ಮಾಡೋದು? ಇನ್ಕಮ್ ಹೆಂಗೆ ಕೊಡ್ತಾರೆ ಕಂಪನಿ? ಸರ್ ಈಗ ಇಲ್ಲಿ ಯಾರಾದರೂ ಒಬ್ಬರು ಹೆಸರು ಹೇಳಿ, ಒಂದು 5 ರಿಂದ 6 ಥರ ಇನ್ಕಮ್ ಬರುತ್ತೆ. ಫಸ್ಟ್ ಇನ್ಕಮ್ ರೀಟೈಲ್ ಪ್ರಾಫಿಟ್ ಅಂತ ಇದೆ. ರೀಟೈಲ್ ಇದು ನಿಮಗೆ ಫಸ್ಟ್ ಇನ್ಕಮ್, ರೀಟೈಲ್ ಪ್ರಾಫಿಟ್ ಅಂತ. ಈಗ ನೀವೇನು ಮಾಡಿದ್ರಿ, 40% ಡಿಸ್ಕೌಂಟ್ ಇದೆ ನಮ್ಮ ಕಂಪ್ನಿ ಮುಖಾಂತರ. ನೀವೊಂದು 50,000 ರೂಪಾಯಿ ಪ್ರಾಡಕ್ಟ್ನ ಬೈ ಮಾಡಿದ್ರಿ. 50,000 ರೂಪಾಯಿ DP ಪ್ರಾಡಕ್ಟ್ನ ಬೈ ಮಾಡಿದ್ರಿ. ನಿಮಗೆ 90,000 ಪ್ರಾಡಕ್ಟ್ ಸಿಕ್ತು. ಎಷ್ಟು MRP ಸಿಕ್ತು ಪ್ರಾಡಕ್ಟ್? ನೀವು ಕೊಟ್ಟಿದ್ದು 50, 90,000 ಪ್ರಾಡಕ್ಟ್ ಸಿಕ್ತು. ಎಷ್ಟು ಡಿಫ್ರೆನ್ಸು? 40,000 ಎಕ್ಸ್ಟ್ರಾ ಸಿಕ್ತು. ರೈತರಿಗೆ ಒಂದು 20% ಬಿಟ್ಟು ಕೊಟ್ಟರೆ ಫಸ್ಟ್ ಟೈಮ್ ಕೊಡಿ. ನೆಕ್ಸ್ಟ್ ಟೈಮ್ ಏನು ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮಗೂ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೇಕು ಅವ್ರಿಗೆ. ಫಸ್ಟ್ ಟೈಮ್ ಡಿಸ್ಕೌಂಟ್ ಮಾಡೋದು 20% ಡಿಸ್ಕೌಂಟ್ ಮಾಡಿ ರೈತರಿಗೆ ಕೊಡಿ, ಯೂಸ್ ಮಾಡಿ. ರಿಸಲ್ಟ್ ಬಂತ ನೆಕ್ಸ್ಟ್ ಅವ್ರು ಪ್ರಾಡಕ್ಟ್ ತಗೋಬೇಕು ಅಂತ ಅವ್ರಿಗೊಂದು ಬಿಸ್ನೆಸ್ ಹೇಳ್ಬೋದು. ಆಮೇಲೆ ಫಸ್ಟ್ ಹೇಳ್ಬೋದು. ಈಗ ನೀವು ಫಸ್ಟ್ ಬಿಸ್ನೆಸ್ ಹೇಳಿದ್ರೆ ಯಾರು ಮಾಡ್ತಿರ್ಲಿಲ್ಲ. ನೀವು ರಿಸಲ್ಟ್ ನೋಡಿದ್ಕೆ ಹೇಳಿ ಪ್ಲಾನ್ ಹೇಳಿ ಸಖತ್ತಾಗಿದೆ ಮಾಡೋಣ ಅಂತ ಈಗ ಹೇಳ್ತಾರೆ. ನೀವೀಗ ಫಸ್ಟೇ ಹೇಳಿಬಿಟ್ಟಿದ್ರೆ ಯಾರ ತೀರಾ ದುಡ್ಡು ಮಾಡಕ್ಕೆ ಬಂದಿರ್ಬೇಕಿರ ಅಂತ. ರಿಸಲ್ಟ್ ಪ್ರಾಡಕ್ಟ್ ರಿಸಲ್ಟ್ ಸಖತ್ತಾಗಿ ಬಂತು. ಈಗ ನಿಮಗೆ ಏನಿಸ್ತು, ಇನ್ನು ದುಡ್ಡು ಬರ್ತೇವೆ, ನಾನು ಮಾಡೋಣ, ನಾನು ಬೇರೆ ಹೇಳೋಣ ಅಂತ ಅನಿಸ್ತೀನಿ. ಹಾಗಾಗಿ ಇನ್ನೊಂದು 40,000 ಏನು ಡಿಫ್ರೆನ್ಸ್ ಇದೆ ಇದು ನಿಮಗೆ ಸಿಗುತ್ತೆ ಸರ್. ಇದರಲ್ಲಿ ಒಂದು 20% ಬಿಟ್ಟು ಇನ್ನು 20% ನೀವು ಇಟ್ಟಾರೆ 20,000 ಹೊಡಿತೀವಿ. ರೈಟ್? ಒಂದು 20,000 ದುಡ್ಡು ಹೊಡಿತಾ ರೈತರಿಗೆ ಒಂದು 20% ಹೊಡಿತೀವಿ ಫ್ರೀಯಾಗಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಅವ್ರ ಐಡಿಯಿಂದ ಅವ್ರ ಆಧಾರ್ ಕಾರ್ಡ್ನ ತಗೊಂಡು ಅಲ್ಲೇ ತಗೊಂಡು ಲಾಗಿನ್ ಮಾಡಿ ನೆಕ್ಸ್ಟ್ ಅವರಿಗೆ ಬೈ ಮಾಡೋಕ್ಕೆ ಹೇಳೋದು. ಅವ್ರ ಐಡಿಯಿಂದ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ. ಖುಷಿ ಆಗುತ್ತಾ? ಬಿಸ್ನೆಸ್ ಆಗುತ್ತೆ, ನಿಮಗೆ ಬಿಸ್ನೆಸ್ ಆಗುತ್ತೆ. ಇದು ಡಿಫ್ರೆನ್ಸ್ ಏನಿದೆ, ಇದು ನಿಮಗೆ ರಿಟೇಲ್ ನಿಮಗೆ ಸಿಕ್ಬಿಡುತ್ತೆ, ನಿಮ್ಮ ಪಾಕೆಟಿಗೆ ಸಿಕ್ಬಿಡುತ್ತೆ. ಇದು ಯಾರು ರೆಫರ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. CFC ಬೇಕಾ? ನೀವು 50,000 ಬರೀ CFC ತಗೋ. ಇದಕ್ಕೆ ಯಾವ ನಿಮಗೆ GST ಇಲ್ಲ, ಯಾವುದೂ ಇಲ್ಲ. CFC ನೀವು ಎಷ್ಟು ದುಡ್ಡು ಕೊಟ್ಟರೆ ಅಷ್ಟು ಬಿಲ್ ಆಗುತ್ತೆ. ರೈಟ್? ಅಷ್ಟು ಬಿಲ್ ಆಗುತ್ತೆ ಅನಿಮಲ್ ಕೇರ್. ಸೊ ತಗೊಂಡ್ರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಆಯ್ತಾ? ಸೊ ಇದು ಡಿಫ್ರೆನ್ಸ್ ನಿಮಗೆ ಸಿಗ್ತಾಬೋದು, ನೀವು ಇಟ್ಕೋಬೋದು. ಇದು ಯಾರಿಗೂ ಕೊಡೋಂಗಿಲ್ಲ, ನೀವು ಇಟ್ಕೊಂಡು ನೀವು ಎಷ್ಟು ರೀಟೇಲ್ ಮಾಡ್ತಾರೆ ರೀಟೇಲ್ ಮಾಡಿ. ಎರಡನೇ ಇನ್ಕಮ್, ಇದು ಫಸ್ಟ್ ಇನ್ಕಮ್ ಸರ್. ಖುಷಿನ ಇದು? ಇದೇ ರೀತಿ ನಮ್ಮ ರಮೇಶ್ ಅಣ್ಣ 1 ಲಕ್ಷ ದುಡ್ಡು ಮಾಡ್ಕೊಂಡು ಹಿಂಗೆ ರೀಟೇಲ್ ಅಲ್ಲಿ ಮಾಡಿ. ಕರೆಕ್ಟಾ? ರೀಟೇಲ್ ಅಲ್ಲಿ. ಈಗ ಎರಡನೇ ಇನ್ಕಮ್ ರೀಟೇಲೇ ಮಾಡೋಲ್ಲ, ಟೀಮ್ನ ಕಟ್ಬೇಕು. ಕರೆಕ್ಟಾ? ಟೀಮ್ ಟರ್ನ್ ಓವರ್ ಅಂತ, ಟೀಮ್ ವರ್ಕ್ ಇನ್ಕಮ್, ಟೀಮ್ ಟರ್ನ್ ಓವರ್ ಇನ್ಕಮ್ ಅಂತ ಬರುತ್ತೆ. ಇದು ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ನಮ್ಮ ಕಂಪ್ನಿ. ಒಬ್ಬರೇ ಕೆಲಸ ಮಾಡಿರಾಗುತ್ತಾ? ಸುಮಾರು ಜನ ಇಲ್ಲ ಸೇರಿ ಕೆಲಸ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಕೆಲಸ. ಈಗ ಈ ಬೀರ್ವ ನಾವು ಒಬ್ಬರೇ ಎತ್ತಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತದೆ ಸರ್? ತುಂಬಾ ಕಷ್ಟ. ಈಜಿ ಆಗ್ಬಿಡ್ತದೆ. ನೀವು 4 ಜನ ಬಂದ್ರೆ ಈಜಿ ಬೇಕೆ ಎತ್ತಬೋದು. ಎಲ್ಲರೂ ಸೇರಿದ್ರೆ ಒಂದೇ ಬೆಂಡಲ್ಲಿ ಹಿಡ್ಕೊಂಡು ಅಲ್ಲಿ ಹೊರಗೆ ಇಟ್ಬೋದು. ಟೀಮ್ ವರ್ಕ್ ಅಲ್ಲ, ಇದು ಟೀಮ್ ವರ್ಕ್ ಇದು. ಅದಕ್ಕೆ ಇಲ್ಲಿ ಟೀಮ್ ಅಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೆ. ಅಲ್ಲಿ ಒಬ್ಬರೇ ಕೆಲಸ ಮಾಡಿ ರೀಟೇಲ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ ಒಂದ್ಸಲ ಯೋಚನೆ ಮಾಡಿ, ಟೀಮ್ ವರ್ಕ್ ಅಲ್ಲಿ ನಾವು ಕೆಲಸ ಮಾಡಬೇಕು, ಟೀಮ್ ಅಲ್ಲಿ ಕೆಲಸ ಮಾಡಬೇಕು. ನಾವು ನಮ್ಮ ಟೀಮ್ ಜೊತೆ ಕೆಲಸ ಮಾಡಬೇಕು. ಇಲ್ಲಿ 2 ಥರ ಟೀಮ್ ಬರುತ್ತೆ. ಯಾರಾದ್ರೂ ಒಬ್ರು ಇದ್ರೆ ಹೇಳಿ ಹೆಸರು ಯಾರಾದ್ರು. ಮುನ್ನಾ ಸರ್ ಇದಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಮುನ್ನಾ ಸರ್ ಇದ್ದಾರೆ, ಐಡಿ ಲಾಗಿನ್ ಆಗಿದೆ. ಈ ತರ ಐಡಿ ಲಾಗಿನ್ ಆಯಿತು. ಅವ್ರಿಗೆ ಏನಾಗುತ್ತೆ, ಟೀಮ್ 1 ಟೀಮ್ 2 ಅಂತ ಬರುತ್ತೆ. ಎಲ್ಲರಿಗೂ ಬರುತ್ತೆ, ನಿಮಗೂ ಬರುತ್ತೆ, ಅವ್ರಿಗೆ ಬರುತ್ತೆ. ಟೀಮ್ 1 ಟೀಮ್ 2 ಅಂತ ಕ್ರಿಯೇಟ್ ಆಗುತ್ತೆ. ಎಲ್ಲರಿಗೂ ಕ್ರಿಯೇಟ್ ಆಗುತ್ತೆ. ಟೀಮ್ 1 ಟೀಮ್ 2 ಟೀಮ್ 1 ಟೀಮ್ 2.
ನನಗೂ ಟೀಮ್ ಒನ್ ಟೀಮ್ ಇದೆ, ಇವ್ರಿಗೂ ನಮ್ಮ ಮೋಹನ್ ಸರ್ಗಿದೆ, ಪುರುಷೋತ್ತಮ್ ಸರ್ ಎಲ್ಲರಿಗೂ ಟೀಮ್ ಒನ್ ಟೀಮ್ ಇದೆ. ನಿಮಗೂ ಕ್ರಿಯೇಟ್ ಆಗಿದೆ ಟೀಮ್ ಒನ್ ಟೀಮ್. ಈಗ ಏನು ಮಾಡ್ಬೋದು, ಇಲ್ಲಿ ರೀಟೇಲ್ ಕೊಡ್ತಾ ಇದ್ರು. ಇನ್ನು ಮುಂದೆ ಅವ್ರಿಗೆ ಇದು ಬಿಸ್ನೆಸ್ ಇದೆ, ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಪ್ರಾಡಕ್ಟ್ ತಕ್ಷಣ. ಫಾರ್ ಎಕ್ಸಾಂಪಲ್ ಈಗ ಈ ಕಡೆಗೆ ಯಾರೋ ಒಬ್ರು ನಾನು ಯೋಗೀಶ್ ಅಂತ ಬಂದೆ, ಒಂದು 20,000 ಪ್ರಾಡಕ್ಟ್ನ ಬೈ ಮಾಡ್ತಿದ್ದೆ ನಾನು ನಿಮ್ಮ ಕಡೆಯಿಂದ, ಮುಂದೆ ಸರ್ ಕಡೆಯಿಂದ ನಾನು ಬಂದಿದ್ದೆ. ಇನ್ನೊಬ್ಬ ಯಾರೋ ನಿಮ್ಮ ಫ್ರೆಂಡ್ ಬಂದು ರೈಟಾ ಹೇಳಿ ಸರ್, ಅವರೊಂದು 20,000 ಪ್ರಾಡಕ್ಟ್ನ ಬೈ ಮಾಡ್ತಿದ್ರು. 20,000 ಪ್ರಾಡಕ್ಟ್ ಅವ್ರು ಬೈ ಮಾಡ್ತಾರೆ, ಅವ್ರಿಗೆ ಸಿಗ್ತದೆ, ಅವ್ರಿಗೂ ಡಿಸ್ಕೌಂಟ್ ಸಿಗ್ತಾ ಅವ್ರು ತಗೋದು. ಈಗ ಮುಂದೆ ಸರಿಗೆ ಏನು ಸಿಗುತ್ತೆ, ರಿಟೇಲ್ ಪ್ರಾಫಿಟ್ ಅವ್ರು ಬೈ ಏನು ಮಾಡಿದ್ರೆ ರಿಟೇಲ್ ನಿಮಗೆ ಸಿಗುತ್ತೆ. ಇದು ಸಪ್ರೇಟ್. ಇವು ಬಿಸ್ನೆಸ್ ಮಾಡಿದ್ಕೆ ಈ 20,000 ಒಂದು 3% ಸಿಗುತ್ತೆ, ಇದರಲ್ಲಿ ಒಂದು 3% ಈ ಟರ್ನ್ ಓವರ್ 3% ಕೊಡ್ತಾರೆ. ಮುನ್ನೂರು ಹೊಂಟೋಯ್ತದ. 20,000ಕ್ಕೆ 3% ಅಂದ್ರೆ ಎಷ್ಟಾಯ್ತು? 600 ರೂಪಾಯಿ. 600 ಇಲ್ಲೊಂದು 600 ಪ್ಲಸ್ 600 ಎಷ್ಟಾಯ್ತು? 1,200 ರೂಪಾಯಿ ಮುನ್ನ ಅವರಿಗೆ ಸಿಕ್ತು. ನಿಮಗೂ ಇಲ್ಲಿ ನಿಮಗೂ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ. ನೆಕ್ಸ್ಟ್ ಹಿಂಗೆ 3% ಸಿಕ್ತು. ಯಾವಾಗ ನೀವು 50,000 ಇನ್ಕಮ್ನ ತಗೊಂತೀರಾ ನೆಟ್ ಸರ್ಕಲ್, ಇಲ್ಲಿ ಟೈಮು ಟಾರ್ಗೆಟು ಅದು ಇದು ಏನೂ ಇಲ್ಲ, ನೀವು ಹೆಂಗೆ ಬೇಕಾದ್ರೂ ಬಿಸ್ನೆಸ್ ಮಾಡ್ತೀವಿ. 50,000 ಕ್ಯುಮ್ಯುಲೇಟಿವ್ ಇನ್ಕಮ್ ತಗೋಬೇಕು. ನಿಮ್ಮ ಅಕೌಂಟ್ಗೆ 50,000 ಯಾವಾಗ ಬರುತ್ತೆ ಅವಾಗ ಈ ಪರ್ಸೆಂಟ್ ಅನ್ನೋದು ಏನಾದ್ರು ಗೊತ್ತಾ, 4% ಆಗುತ್ತೆ ಸರ್. 3 4 4% ಆಗುತ್ತೆ ಮುಂದೆ ಸರಿ. ಈ 4% ಆದಾಗ ಸೇಮ್ 20,000 ಈ ಕಡೆ ಟೀಮ್ ಒಂದಿದೆ, ಯಾರೋ ಒಂದು 4 ಜನ ಇದ್ದಾರೆ, ಒಂದು 20,000 ಟರ್ನ್ ಓವರ್ ಆಯ್ತು. ಈ ಕಡೆ ಒಂದು ಟೀಮಿಂದ ಒಂದು 20,000 ಟರ್ನ್ ಓವರ್ ಬಂದಿದೆ. ನೀವೇ ಮಾಡ್ತಿರೋ ನಿಮ್ಮ ಟೀಮಿಂದ ಮಾಡ್ತಾರೆ, ಟೀಮಿಂದ ಬಂದು, ಅಥವಾ ಇವರೇ ನಾನೇ ಯೋಗೀಶ್ ಮತ್ತೊಂದು 20,000 ಪ್ರಾಡಕ್ಟ್ನ ಬೈ ಮಾಡ್ತೀನಿ, ಯಾರು ಬಂದಿಲ್ಲ. ಇಲ್ಲಿ ಮುನ್ನವರೇ ಒಂದು 20,000 ಪ್ರಾಡಕ್ಟ್ನ ಬೈ ಮಾಡಿದ್ರು, ಅದು ಈ ಕಡೆ ಕೌಂಟ್ ಆಗುತ್ತೆ. ಕರೆಕ್ಟಾ? ಮುನ್ನವರೇ 20,000 ಪ್ರಾಡಕ್ಟ್ ತಗೊಂಡ್ರು, ಅದು ಇಲ್ಲಿ ಕೌಂಟ್ ಆಗುತ್ತೆ. ಅಥವಾ ಇಲ್ಲಿ ಇವರೇ ಇನ್ನೊಂದು 20,000 ಪ್ರಾಡಕ್ಟ್ ತಗೊಂಡ್ರು, ಅಥವಾ ಇನ್ನೊಬ್ರು ಯಾರೋ ಬಂದು, ಯಾರೋ ಕುಮಾರ್ ಅಂತ ಬಂದರು, ಅವರೇ ಒಂದು 20,000 ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಕರೆಕ್ಟಾ? ಅವಾಗೇನಾಗುತ್ತೆ, 20,000ಕ್ಕೆ 4%, 20,000 4%, 800 ಎಷ್ಟಾಯ್ತು? 1,600. 1,600 ಎಷ್ಟಾಯ್ತು? ಡಿಫ್ರೆನ್ಸ್ 400 ರೂಪಾಯಿ ಜಾಸ್ತಿ ಆಯಿತು. ಕರೆಕ್ಟಾ? ನೆಕ್ಸ್ಟ್ ಯಾವಾಗ 50,000 ಇದ್ದಿದ್ದು ನೀವು 2 ಲಕ್ಷ ಇನ್ಕಮ್ ಯಾವಾಗ ಕ್ರಾಸ್ ಮಾಡ್ತೀರಾ, 50,000 ತಗೊಂಡ್ರೆ ಇದು 1,5 ಲಕ್ಷ ಇನ್ಕಮ್ ತಗೋದು. 1,5 ಲಕ್ಷ ಇನ್ಕಮ್ ತಗೊಂಡಾಗ ನಿಮ್ಮ ಪರ್ಸೆಂಟು 5ಕ್ಕೆ ಹೋಗುತ್ತೆ ಸರ್. 5% ರೀಚ್ ಆಗುತ್ತೆ, 4ರಿಂದ 5%. ಈಗ ಅದೇ 20,000 ಟರ್ನ್ ಓವರ್ ಇಲ್ಲಿ ಬಂತು, ನಿಮ್ಮ ಈ ಟೀಮಿಂದ ಒಂದು 10 ಜನ ಕೆಲಸ ಮಾಡ್ತಿದ್ದಾರೆ, 10 ಜನದಿಂದ ಒಂದು 20,000 ಟರ್ನ್ ಓವರ್ ಆಗಿದೆ ಅಂತ ತಿಳ್ಕೊಂಡು 2,000 ತಗೊಂಡ್ರು ಪ್ರಾಡಕ್ಟ್ ಯಾರು ಒಬ್ಬರೇ ತಗೋಬೇಕು ಅಂತ ಹೇಳಿ, ಈ ಕಡೆ ಒಬ್ಬರೇ ಒಂದು 20,000 ಪ್ರಾಡಕ್ಟ್ ಹಾಕ್ಬಿಡ್ತಾರೆ. ಯಾರು 20,000 ಈ ಕಡೆ ಯಾರೋ ಒಬ್ಬರೇ ತಗೊಂಡ್ರೆ ತಿಳ್ಕೊಳ್ಳಿ. ಎಕ್ಸಾಂಪಲ್ 20,000ಕ್ಕೆ 5% ಅಂದರೆ 1,000, 20,000ಕ್ಕೆ 5% ಅಂದರೆ 1,000, 2,000 2,000 ರೂಪಾಯಿ ನಿಮ್ಮ ಯಾರಿಗೆ ಹೋಯ್ತು, ಮುಂದೆ ಸರ್ ಹೋಯ್ತು. ಇನ್ನು ಇವ್ರಿಗೂ ಬರ್ತಾ ಇರೋದು, ಅವ್ರ ಟೀಮ್ ಅವ್ರಿಗೂ ಬರ್ತಾ ಇದೆ. ನಾನು ಮುಂದೆ ಸರ್ ಲಕ್ಷ ಹೇಳ್ತೇನೆ. ಯಾವಾಗ ನೀವು 10 ಲಕ್ಷ ಇನ್ಕಮ್ ತಗೊಂತೀರಾ, 2 ಲಕ್ಷ ತಗೊಂಡಿದ್ರೆ 8 ಲಕ್ಷ ತಗೊಂಡು ಇಲ್ಲಿ ಬರೋತನಕ ಇಲ್ಲಿಗಿಂದು ಫಾಸ್ಟ್ ಆಗೋದು, 10 ಲಕ್ಷಕ್ಕೆ ಹೋಗೋದು, 10 ಲಕ್ಷ ಫಾಸ್ಟ್ ಬಂದು ಟೀಮ್ ಬಿಲ್ಡ್ ಆಗಿರುತ್ತಲ್ಲ, ಟೀಮ್ ದೊಡ್ಡದಾಗಿರ್ತಾರೆ, ಟೀಮ್ ಈ ಕಡೆ ಇರ್ತಾರೆ, ಈ ಕಡೆ ಒಂದು ಟೀಮ್ ಇರ್ತಾರೆ. ನಂದು ಇಲ್ಲಿಂದ ಇಲ್ಲಿಗೆ ನಾನು ಜಸ್ಟ್ 6 ತಿಂಗಳು ಬಂದಿದ್ದೀನಿ, 6 ಮಂತ್ ಬಂದಿದ್ದೀನಿ 10 ಲಕ್ಷ, ರೈಟಾ? ಸೊ ಈಗ 6% ನೀವು ರೀಚ್ ಆಗೋದು, 10%, 6%, 6% ಎಷ್ಟಾಯ್ತು ಸರ್? ಈಗ ಫಾರ್ ಎಕ್ಸಾಂಪಲ್ 1,200, 2,400 20% ಬಂತು ತಿಳ್ಕೊಳ್ಳಿ, ಜಾಸ್ತಿ 20 ಹಾಕೊಳ್ಳಿ, 20,000 ಹಾಕೋಣ. ಆ ಟೈಮಲ್ಲಿ ಒಂದು ಈ ಕಡೆ ಒಂದು 20,000 ಟರ್ನ್ ಓವರ್ ಆಗಿದೆ, ಟೀಮ್ 1ಇಂದ, ಟೀಮ್ 2 ಇಂದ 20,000 ಟರ್ನ್ ಓವರ್ ಆಗಿದೆ. 20,000ಕ್ಕೆ 6%, 1,500, 2,400 ಕರೆಕ್ಟಾ ಸರ್? ನೋಡಿ, 1,200ರಿಂದ ಸೇಮ್ ಟರ್ನ್ ಓವರ್ ಅಲ್ಲಿ ಇಲ್ಲಿ 1,200 ಗೊತ್ತಾಯ್ತು, ಅದೇ ಸೇಮ್ ಟರ್ನ್ ಓವರ್ಗೆ 2,400 ಗೊತ್ತಾಯ್ತು. ಯಾವಾಗ ನೀವು 6% ಬರೋದು, ಟೈಮ್ ಇಂದ ಟಾರ್ಗೆಟ್ ಇದೆ. ಎಷ್ಟಾಯ್ತು ಸರ್? ಡಬಲ್ ಆಯ್ತಾ? 100% ಗ್ರೋತ್ ಆಯ್ತಿಲ್ಲ, 100%. ಕರೆಕ್ಟಾ? ಸೊ ಇದು ಕಂಪನಿ ಪ್ಲಾನ್, 20 ವರ್ಷದ ಸೇಮ್ ಪ್ಲಾನ್, ಚೇಂಜ್ ಇಲ್ಲ, ಒಂಚೂರು ಚೇಂಜ್ ಮಾಡಿಲ್ಲ. ರೈಟಾ? ಇದು ಸೇಮ್ ಕಂಪ್ನಿ ಪ್ಲಾನ್ ಸರ್. ಈಗ ಮಾಡ್ಕೊಂಡು ಹೋಗ್ತೀರ, ಆರಾಮ್ಸೆ ಮಾಡ್ಕೊಂಡು ಮೆಲ್ಲಕ್ಕೆ ನಾವು ಹೋಗ್ಬೋದು. ಇದು ಟೀಮ್ ಟರ್ನ್ ಓವರ್ ಇನ್ಕಮ್. ಕಂಪನಿ ಎಷ್ಟು ಇನ್ಕಮ್ ಕೊಡ್ತಾನೆ, ಒಂದು ತಿಂಗಳಿಗೆ ಎಷ್ಟು ಇನ್ಕಮ್ ಕೊಡ್ತಾನೆ ಕಂಪ್ನಿಯಲ್ಲಿ? ಸೊ ಇಲ್ಲಿ ನಿಮ್ಮ ಟೀಮ್ 1 ಟೀಮ್ 2 ಇಂದ ಏನು ಬರುತ್ತೆ, ಒಂದು 15 ಡೇಸ್ ಒಂದ್ಸಲ ಇನ್ಕಮ್ ಕೊಡ್ತಾನೆ. 15 ಡೇಸ್ ಒಂದ್ಸಲ ಇನ್ಕಮ್ ಕೊಡ್ತಾನೆ, 8,19,250 ರೂಪಾಯಿ ಕೊಡ್ತಾನೆ ಒಂದು 15 ಡೇಸ್ ಮ್ಯಾಕ್ಸಿಮಮ್. ಎಲ್ಲರಿಗೂ ಸೇಮ್ ಇದೆ. ಇನ್ನೊಂದು 15 ದಿವಸಕ್ಕೆ ಎಷ್ಟು ಕೊಡ್ತಾರೆ, 8,19,250 ರೂಪಾಯಿ ಕೊಡ್ತಾರೆ. ಟೋಟಲ್ ಎಷ್ಟಾಯಿತು? 14,32,500 ರೂಪಾಯಿ ಪರ್ ಮಂತ್ ಇನ್ಕಮ್ ತೆಗಿಬೋದು. ಒಂದು ತಿಂಗಳಿಗೆ 14 ಲಕ್ಷ ತೆಗಿಬೋದು. ಗುರು ಸರ್ ಇನ್ಕಮ್ 14 ಲಕ್ಷ ತಿಂಗಳಿಗೆ. ಇವರು ವರ್ಕ್ ಮಾಡ್ತಾವ್ರೆ ಅಂತ ಯಾವ ರೀತಿ ನಾವು ಐಡಿ ಗೊತ್ತಾಗುತ್ತೆ ಎಷ್ಟು ಅವೆಲ್ಲ ತೋರಿಸ್ಕೊಡ್ತೀವಿ. ಕಂಪ್ನಿಲಿ ಒಂದು ಆ್ಯಪ್ ಇದೆ, ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ನೋಡ್ಬೋದು, ಎಲ್ಲ ಚೆಕ್ ಮಾಡ್ಬೋದು. ನೆಟ್ ಸರ್ಫ್ ಆ್ಯಪ್ ಅಂತ ಹೊಡೀರಿ, ಬಂದ್ಬಿಡುತ್ತೆ. ನೆಟ್ ಸರ್ಫ್ ನೆಟ್ವರ್ಕ್ ಆ್ಯಪ್ ಬಂದ್ಬಿಡುತ್ತೆ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಟೀಮ್ 1 ಟೀಮ್ ಎಲ್ಲ ರೈಟಾ? ಇದು ಕ್ಲಿಯರ್ ಆಯ್ತಾ? ಇಷ್ಟು ಇನ್ಕಮ್ ತೆಗಿಬೋದು ಸರ್.
ಇದು ತೆಗಿಬೇಕು ಅಂದ್ರೆ ಏನು ಇದು ರೀಚ್ ಆಗಬೇಕು ಅಂದ್ರೆ ಫಾಸ್ಟ್ ಆಗದ ಟೂಲ್ ಇದೆ ಹೇಳ್ತೀವಿ ಅದರೊಳಗೆ ಬರ್ಬೇಕಿದೆ ಆ ಫಾಸ್ಟ್ ಆಗದ ಟೂಲ್ ಒಳಗೆ ಬಂದ್ಬಿಟ್ರೆ ಹೇಗೆ ಬೇಕು ಹತ್ಕೊಳ್ತಾರೆ ರೈಟಾ. ಈಗ ನಮ್ಮ ಮಂಜಣ್ಣ ಹತ್ತಿದ್ದಾರೆ, ರಮೇಶ್ ಹತ್ತಿದ್ದಾರೆ, ನಮ್ಮ ಮೋಹನ್ ಸರ್ ಹತ್ತಾರೆ, ಪುರುಷೋತ್ತಮ ಸರ್ ಹತ್ತಿದ್ದಾರೆ, ಇನ್ಯಾರು ಹತ್ತಾರೆ ಈಗ ಹತ್ತೀನಿ. ಈಗ ಫಾಸ್ಟ್ ಆಗದ ಟೂಲ್ ಈಗ ಹೇಳ್ತೀನಿ ನಾನು ಏನು ಅಂತ. ಅದು ಜನವರಿಗೆ ಸ್ಟಾರ್ಟ್ ಆಗುತ್ತೆ, ಇನ್ನು ಯಾವಾಗಲೂ ಸಿಗಲ್ಲ, ಜನವರಿಗೆ ಸ್ಟಾರ್ಟ್ ಫಾಸ್ಟ್ ಟ್ರ್ಯಾಕ್ ಅನ್ನೋದು. ಮತ್ತೆ ಜುಲೈ ಕಾಯ್ಬೇಕು ನೀವು. ಈ ಫಾಸ್ಟ್ ಟ್ರ್ಯಾಕ್ ಒಳಗೆ ಬರಲಿಲ್ಲ ಮತ್ತೆ ಜುಲೈಗೆ ಬರ್ಬೇಕು ನೀವು. 6 ತಿಂಗಳು 6 ತಿಂಗಳು ನೀವು ಹಿಂದೆ ಹೋದಂಗೆ. ಈ ಸ್ಕೂಲಿಗೆ ಸೇರ್ಸೋದು ಯಾವಾಗ 6 ವರ್ಷಕ್ಕೆ ಸ್ಕೂಲಿಗೆ ಸೇರಿಸ್ತಾರೆ ಗೊತ್ತಾ? ಸೇರಿಸಲಿಲ್ಲ ಮಧ್ಯೆ ಅಂತಂದ್ರೆ ಏನಾಗುತ್ತೆ, ಈ ಡಿಸೆಂಬರ್ ಹುಟ್ಟಿದ ಮಕ್ಕಳಿಗೆ 1 ವರ್ಷ ಅದು ಸೇರ್ಸಕ್ಕಲ್ಲ, ಹಂಗಾಗುತ್ತೆ. ಹಂಗೆ ಫಾಸ್ಟ್ ಆಗದ ಟೂಲ್ ನಮಗೆ. ನೆಕ್ಸ್ಟ್ ಇದಾದ್ಮೇಲೆ 3ನೇ ಇನ್ಕಮ್ ಇದೆ ಸರ್, ಜನರೇಷನ್ ಇನ್ಕಮ್ ಅಂತ ಕೊಡ್ತಾನೆ ಕಂಪನಿ. ಇದು 2ನೇ ಇನ್ಕಮ್. 3ನೇ ಇನ್ಕಮ್ ಇದು ಸೂಪರ್ ಆಗಿದೆ ಜನರೇಷನ್. ನಿಮಗೆ ಹೆಂಗ್ ಬರುತ್ತೆ ಜನರೇಷನ್ ಅಂದ್ರೆ ಇದು 3ನೇ ಇನ್ಕಮ್ ಜನರೇಷನ್ ಸರ್. ಹೆಂಗ್ ಬರುತ್ತೆ ಜನರೇಷನ್? ನಮ್ಮ ತಂದೆಗೆ ನಾನು ಫಸ್ಟ್ ಜನರೇಷನ್ ಕರೆಕ್ಟಾ. ಈಗ ಫಾರ್ ಎಕ್ಸಾಂಪಲ್ ನಾನು ಇದ್ದೀನಿ ಯೋಗೀಶ್. ನಮ್ಮ ತಂದೆ ನಿಂಗಪ್ಪ ಅಂತ ತಿಳ್ಕೊಂಡು, ನಾನು ಯೋಗೀಶನ ಮಗಳು ಧೃತಿ ಮಗಳು, ಇನ್ನೊಂದು ಯಾರು ಈ ಅಂತ ಅವಳ ಮಗ ಎಫ್ ಅಂತ ಯಾರು. ಇದು ಫಸ್ಟ್ ಜನರೇಷನ್ನ, ಇದು ಸೆಕೆಂಡಾ, ಇದು ಥರ್ಡಾ, ಇದು ಫೋರ್ತಾ, ಇದು 5. ಇಲ್ಲೂ ಜನರೇಷನ್ ಇದೆ, ಇಲ್ಲೂ ಜನರೇಷನ್ ಇದೆ. ಹೆಂಗ್ ಜನರೇಷನ್ ಅಂತಂದ್ರೆ ನಿಮ್ಮ ಟೀಮ್ 1 ಟೀಮ್ 2 ಅಂತ ಹೇಳಿದೆ ಗೊತ್ತಾ? ಟೀಮ್ 1 ಟೀಮ್ 2 ಅಲ್ಲಿ ಈಗ ಎಕ್ಸಾಂಪಲ್ ಯಾರನ್ನಾದ್ರು ಕೊಡ್ರಿ, ನಿಮ್ಮ ಹೆಸರು ರಾಮಕೃಷ್ಣೇಗೌಡ ಆರ್.ಕೆ. ಅವರು ರಾಮಕೃಷ್ಣೇಗೌಡ ಸ್ಟಾರ್ಟ್ ಮಾಡಿದ್ರು ಬಿಸ್ನೆಸ್. ನಿಮ್ದು ಟೀಮ್ 1 ಇದೆ, ನಿಮ್ ಟೀಮ್ 2 ಇದೆ, ಕರೆಕ್ಟಾ? ಈಗ ಯಾರಿಗೂ ರೆಫರ್ ಮಾಡಿದ್ರೆ ಹೆಸರು ಹೇಳ್ಬಿಡಿ, ಯಾರು ಇಬ್ಬರು ಇದ್ದಾರೆ. ಶ್ರೀನಿವಾಸ್ ಇದ್ದಾರೆ, ಇನ್ನೊಬ್ರು ರಮೇಶ್ ಅಂತ ಇದ್ದಾರೆ. ಇದು ರಾಮಕೃಷ್ಣ ಸರ್ ಕಡೆಯಿಂದ ಬಂದ್ರು ಇಬ್ಬರು. ಇವರು ನಿಮಗೆ ಫಸ್ಟ್ ಜನರೇಷನ್ ಇವರು. ಇನ್ನೊಬ್ರು ಬಂದ್ರ ಹಿಂದೆ ಸಿ ಅಂತ ಇವರು ನಿಮಗೆ ಫಸ್ಟ್ ಜನರೇಷನ್. ಇನ್ನೊಬ್ರು ನಿಮ್ಮ ಮುಖಾಂತರ ಬಂದ್ರ ಅವರು ಫಸ್ಟ್ ಜನರೇಷನ್. ಎಷ್ಟು ಬೇಕಾದ್ರೂ ನೀವು ಫಸ್ಟ್ ಜನರೇಷನ್ ತರ್ಬೋದು. ಎಕ್ಸಾಂಪಲ್ 2 ತಾನೆ ನಿಮ್ಮ 2 ತಾನೆ. ಇವ್ರು ಏನು ಇನ್ಕಮ್ ತಗೊಂತಾರೆ ಶ್ರೀನಿವಾಸ್ ಏನು ಇನ್ಕಮ್ ತಗೊಂತಾರೆ ಇದರಲ್ಲಿ ನಿಮಗೆ ಇವ್ರು ಏನು ಇನ್ಕಮ್ ತಗೊಂತಾರೆ ನಿಮಗೆ 15% ಇನ್ಕಮ್ ಸಿಗುತ್ತೆ. ಇವರು 10,000 ರೂಪಾಯಿ ಇನ್ಕಮ್ ತಗೊಂತಾರೆ ಶ್ರೀನಿವಾಸ್ ಅವರು. 10,000ಕ್ಕೆ ಅವ್ರಿಗೆ 10,000 ಅವ್ರ ಅಕೌಂಟ್ಗೆ ಹೋಯ್ತು. ಅವ್ರು 10,000ದಲ್ಲಿ 15% ಅಂದರೆ 1,500,000 ನಿಮಗೆ ಬರುತ್ತೆ. ಇವ್ರು 1 ಲಕ್ಷ ಇನ್ಕಮ್ ತಗೊಂತಾರೆ ರಾಮಕೃಷ್ಣ ರಮೇಶ್ ಅಂತ. 1 ಲಕ್ಷದಲ್ಲಿ 15% ಅಂದ್ರೆ 15,000 ನಿಮಗೆ ಬಂತು. ಅವ್ರು 1 ಲಕ್ಷ ಅವ್ರ ಅಕೌಂಟ್ಗೆ ಹೋಯ್ತು, ನಿಮಗೆ 15,000 ಬಂತು. ಈ ರೀತಿ ಇದು ಫಸ್ಟ್ ಜನರೇಷನ್. ನೆಕ್ಸ್ಟ್ ಇವ್ರ ಕಡೆಯಿಂದ ಯಾರು ಬರ್ತಾರೆ ಸಿ ಮತ್ತೆ ಡಿ, ಇವ್ರ ಕಡೆಯಿಂದ ಯಾರು ಬರ್ತಾರೆ ಇ ಮತ್ತೆ ಎಫ್. ಇದು 4 ಜನ ಸೆಕೆಂಡ್ ಜನರೇಷನ್ ಇವತ್ತು. ಯಾರಿಗೆ? ನಿಮಗೆ ಸೆಕೆಂಡ್ ಜನರೇಷನ್. ಇವರಿಗೆ ಫಸ್ಟ್ ಆಗಿದೆ, ಇವರಿಗೆ ಫಸ್ಟ್ ಆಗಿದೆ, ನಿಮಗೆ ಸೆಕೆಂಡ್. ಇವರಿಂದ 10% ಇನ್ಕಮ್. ಸೆಕೆಂಡ್ ಜನರೇಷನ್ 10% ಇನ್ಕಮ್. ಇವರೊಂದು 10,000 ಅಂದ್ರೆ ಇವರೊಂದು 50,000, ಇವರೊಂದು 30,000, ಇವರೊಂದು 10,000. ಎಷ್ಟಾದ್ರು ಅವ್ರಿಗೆಲ್ಲ 10% ಅಂದ್ರೆ ಇದು ಆರ್.ಕೆ. ಸರ್ವಿಸ್. ನೆಕ್ಸ್ಟ್ ಇವ್ರ ಕಡೆ ಏನು ಟೀಮ್ ಬರುತ್ತೆ 2 ಎಕ್ಸಾಂಪಲ್ 2 ಆಗ್ತದೆ. ಒಬ್ರು 8 ಮಾಡ್ಬೋದು, ಒಬ್ರು 5 ಮಾಡ್ಬೋದು, ಒಬ್ರು 3 ಮಾಡ್ಬೋದು, ಒಬ್ರು 10, 5 ಮಾಡ್ಬೋದು, ಹೇಳಕ್ಕಾಗಲ್ಲ ಡೈರೆಕ್ಟಾಗಿ. ಸೊ ಇವ್ರು ಏನು ಇದೆಲ್ಲದೂ ಕೂಡ ಆರ್.ಕೆ. ಸರ್ಗೆ 3rd ಜನರೇಷನ್. ಇಲ್ಲೂ ಕೂಡ ನಿಮಗೆ 10% ಇನ್ಕಮ್ ಸಿಗುತ್ತೆ. ಇವ್ರು ಏನೆಲ್ಲ ಇನ್ಕಮ್ ತಗೊಂತಾರೆ ಅದರಲ್ಲಿ 10% ಇನ್ಕಮ್ ನಿಮಗೆ ಸಿಗುತ್ತೆ. ಇದು ಜನರೇಷನ್ ಇನ್ಕಮ್ ಸರ್. ಹೇಗಿದೆ ಜನರೇಷನ್ ಇನ್ಕಮ್? ನೀವು ಎಷ್ಟು ಜನ ಬೇಕಾದ್ರೆ ಡೈರೆಕ್ಟಾಗಿ ಕೊಡ್ಬೋದು ಸರ್, ಎಷ್ಟು ಜನ ಬೇಕಾದ್ರೆ ಡೈರೆಕ್ಟಾಗಿ ಕೊಡ್ಬೋದು. ಡೈರೆಕ್ಟಾಗಿ ಕೊಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತಂದ್ರೆ ಇಲ್ಲಿ ತುಂಬ ಬೆನಿಫಿಟ್ ಇದೆ. ಈಗ ನೆಕ್ಸ್ಟ್ ಫಾಸ್ಟ್ ಟ್ರ್ಯಾಕ್ ಅಂತ ಸರ್ ಟೀಮ್ ಒಂದು ಸೈಡ್ ಬೆಳೆಯಿಲ್ಲ ಅಂದ್ರೆ ಇನ್ಕಮ್ ಬರುತ್ತೆ. ಈಗ ಡೈರೆಕ್ಟಾಗಿ ಎಷ್ಟು ಕೊಡ್ತಾರೆ ಕೊಡಿ, ಒಂದೇ ಸಲ ಹೋದ್ರೆ ಇನ್ಕಮ್ ಬರುತ್ತೆ. 2 ಟೀಮ್ ಇರುತ್ತೆ, ಒಂದು ಟೀಮ್ ಈಗ ಇಲ್ಲ ಅಂದ್ರೆ ಮ್ಯಾಚಿಂಗ್ ಕಮಿಷನ್ ಮಾತ್ರ ಬರಲ್ಲ, ಜನರೇಷನ್ ಬರುತ್ತೆ. ನೋಡಿದ್ರಿ ಜನರೇಷನ್ ಇದೆ. ಈ ಕಂಪನಿ ಡೈರೆಕ್ಟ್ ರೆಫರ್ ಅಂತ ಬಿಟ್ಟಿದ್ದಾರೆ. ಡೈರೆಕ್ಟ್ ರೆಫರ್ ಅಂತ ಬಿಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಈ ಕಡೆ ಯಾರೋ ಎ ಅಂತ ನೀವು ಕೊಟ್ಟಿದ್ದೀರ, ನಿಮ್ಮ ಡೈರೆಕ್ಟ್. ಇನ್ನೊಬ್ರು ಬಿ ಅಂತ ಯಾರ ಕೊಟ್ಟಿದ್ದೀರ, ಇವರು ನಿಮ್ಮ ಡೈರೆಕ್ಟ್. ಇನ್ನೊಬ್ರು ಸಿ ಅಂತ ಯಾರ ಕೊಟ್ಟಿದ್ದಾರೆ, ಇವರು ನಿಮ್ಮ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇನ್ನೊಬ್ರು ಡಿ ಅಂತ ಯಾರ ಕೊಟ್ಟಿದ್ದಾರೆ, ಇದು ನಿಮ್ಮ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇವರು ಒಂದು 50,000 ಪ್ರಾಡಕ್ಟ್ ಬೈ ಮಾಡಿದ್ರು. ಇವರೊಂದು 10,000 ತಗೊಂಡ್ರು ಪ್ರಾಡಕ್ಟ್. ಇವರೊಂದು 5,000 ತಗೊಂಡ್ರು. ಇವರೊಂದು 30,000 ಪ್ರಾಡಕ್ಟ್ ತಗೊಂಡ್ರು. ನಿಮ್ಮ ಡೈರೆಕ್ಟ್ ಎಷ್ಟಾಯ್ತು? 50, 60, 60, 6, 7, 8, 9, 9, 95,000 ಆಯ್ತು. ಕರೆಕ್ಟಾ? 95,000 ಪ್ರಾಡಕ್ಟ್ ಪರ್ಚೇಸ್ ಆಯಿತು ಸರ್. ಇದಕ್ಕೆ ನಿಮಗೆ 9% ಎಕ್ಸ್ಟ್ರಾ ಸಿಗುತ್ತೆ. ಇವ್ರು ಏನೇ ಪ್ರಾಡಕ್ಟ್ ಬೈ ಮಾಡ್ತಾರಲ್ಲ ನಿಮ್ಮ ಡೈರೆಕ್ಟ್ ಮಾಡ್ತಾರಲ್ಲ, ಅವ್ರು ಏನೇ ತಗೊಂಡ್ರು ಅದರಲ್ಲಿ 15,000ಕ್ಕೆ 2% ಸಿಗುತ್ತೆ. ನಿಮಗೆ ಚಾರ್ಟ್ ಇದೆ, ಕಳಿಸ್ತೀವಿ. 70,000ಕ್ಕೆ 7, 80,000ಕ್ಕೆ 8, 9, 90,000ಕ್ಕೆ 9, 1 ಲಕ್ಷಕ್ಕೆ 10% ಸಿಗುತ್ತೆ. ಇದು 9% ಇನ್ಕಮ್ ಸಿಗುತ್ತೆ. 95,000 9% ಅಂದ್ರೆ ಎಷ್ಟಾಯ್ತು ಸರ್? 8,000 8 ಚಿಲ್ಲರೆ 8,550. ಇದು 8,550 ರೂಪಾಯಿ ಆರ್.ಕೆ. ಸರ್ವಿಸ್ ಸಿಗುತ್ತೆ. ಇದು ಇದೇನಿಲ್ಲ, ಅವ್ರು ಪ್ರಾಡಕ್ಟ್ ಬೈ ಮಾಡಿ ಇನ್ಕಮ್ ಸಿಗುತ್ತೆ.
ಇದು ಡೈರೆಕ್ಟ್ ರೆಫರ್. ನೀವು ಯಾರು ಡೈರೆಕ್ಟ್ ಅಂತ ಬರ್ತೀರಾ ಅವ್ರು ಏನೇ ಪರ್ಚೇಸ್ ಮಾಡಿದ್ರು ನೆಕ್ಸ್ಟ್ ಮಂತ್ ಮತ್ತೆ ಇವ್ರು ಇಷ್ಟೇ ಪರ್ಚೇಸ್ ಮಾಡ್ರೆ ಮತ್ತೆ ಸಿಗುತ್ತೆ. ಅವ್ರು ಏನು ಟೀಮೇ ಕಟ್ಟಲಿಲ್ಲ, ಇವ್ರು ಏನು ತಗೊಂಡ್ರು ಅದ್ರಲ್ಲಿ ನಿಮ್ಗೆ ಇನ್ಕಮ್ ಅಂತ. ಇದು ಫಸ್ಟ್ ಇದು ಜನರೇಷನ್ ಇನ್ಕಮ್, ಡೈರೆಕ್ಟ್ ರೆಫರ್ ಇನ್ಕಮ್ ಅಂತ ಹೇಳ್ತಾರೆ. ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಮಾಡಲೇಬೇಕು ಸರ್. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಕೊಟ್ಟು ಲಾಗಿನ್ ಮಾಡಿ ತಗೊಳ್ಳೋರಿಗೆ ಲಿಂಕ್ ಮಾಡಬೇಕು. ಮಾತ್ರ ಅವ್ರು ವರ್ಕ್ ಮಾಡಲಿಲ್ಲ ಅಂದ್ರು ನಮ್ಗೆ ಈ ಕಡೆ ಇವ್ರು ಏನೇ ಪ್ರಾಡಕ್ಟ್ ಅಂದ್ರೆ ಇನ್ಕಮ್. ಹಾ, ಇದು ಮತ್ತೆ ನೆಕ್ಸ್ಟ್ ಮಂತ್ ಇನ್ನೊಂದ್ಸಲ ತಾತು ನಿಮಗೆ ಮತ್ತೆ ಇನ್ಕಮ್. ಅವ್ನು ಏನು ತಗೊಂಡ್ರೆ ಎಂತ ಇನ್ಕಮ್ ಸಿಗುತ್ತೆ. ಹೇಗಿದೆ ಸರ್, ಚೆನ್ನಾಗಿದೆಯಾ? ಡೈರೆಕ್ಟ್ ನನ್ನ ಡೈರೆಕ್ಟ್ ಈಗ ನೀವು ಇಷ್ಟು ಜನ ಇದ್ದೀರಾ, 5 ಜನ, ನೀವು 5, 10, 20, 30 ಅಂದ್ರೆ ನಾನು ಡೈರೆಕ್ಟ್ ಇನ್ಕಮ್ ನನಗೆ ಸಿಗುತ್ತೆ. ಇಷ್ಟು ಪರ್ಸೆಂಟ್ ಇದು ಬೆನಿಫಿಟ್ ಒಂದು ಸೈಡ್ ಸರ್, ಒಂದು ಸೈಡ್ ಅದು ಬೆನಿಫಿಟ್. ಈ ಕಡೆ ಟೀಮ್ ಬಂತ ಅದು ಮ್ಯಾಚ್ ಆಗಿ ಅದು ಟೀಮ್ ಟರ್ನ್ ಓವರ್ ಅಕೌಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಇಷ್ಟ ಆಗಿದೆ, ಈ ಕಡೆ ಯಾವುದು ಟೀಮ್ ಇಲ್ಲ ಸರ್, ನೀವೇನೆ ಪರ್ಸನಲ್ ಒಂದು 50,000 ಪ್ರಾಡಕ್ಟ್ ಬೈ ಮಾಡಿದ್ರಿ, 50,000 ನೀವು ಪರ್ಸನಲ್ ಬೈ ಮಾಡಿದ್ದು, ಈ ಕಡೆ ಆಲ್ರೆಡಿ ಇದೆಯಲ್ಲ ಮ್ಯಾಚಿಂಗ್ ಟರ್ನ್ ಓವರ್, ಈ ಕಡೆ ಕೌಂಟ್ ಆಗಿ ಮ್ಯಾಚ್ ಆಗಿ ಇನ್ಕಮ್ ಬಂದ್ಬಿಡುತ್ತೆ, ಅದು ಟರ್ನ್ ಓವರ್ ಇಲ್ಲ. ಗೊತ್ತಾಯ್ತಾ? ಟೀಮ್ ಯಾರು ಈ ಕಡೆಗೂ ನೀವು ಪರ್ಸನಲ್ ಪರ್ಚೇಸ್ ಮಾಡಿದ್ದು ನಿಮ್ಗೆ ಈ ಕಡೆ ಕೌಂಟ್ ಆಗುತ್ತೆ. ಈಗ ಆಲ್ರೆಡಿ ಈ ಕಡೆ ಟೀಮ್ ಇದೆಯಲ್ಲ, ಈ ಕಡೆ ಕೌಂಟ್ ಆಗಿ ಅದು ಮ್ಯಾಚ್ ಆಗಿ ನಿಮಗೆ ಇನ್ಕಮ್ ಬಂದು. ಚೆನ್ನಾಗಿದೆಯಾ? ಎಸ್ ಸೂಪರ್ ಸೂಪರ್. ಅರ್ಥ ಆಯ್ತಾ ಇಲ್ವಾ? ಚೆನ್ನಾಗಿ ಅರ್ಥ ಆಯ್ತಾ ಸರ್? ಓಕೆ ಸರ್, ಇದು ಡೈರೆಕ್ಟ್ ರೆಫರಲ್ ಕೂಡ ಇದೆ. ಸೊ ನೆಕ್ಸ್ಟ್ ಫ್ಯಾಮಿಲಿ ಇದಿದೆ ಸರ್, ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ಅಂತ ಇದೆ. ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ಬಂದ್ಬಿಟ್ಟು ನಮಗೆ ಯಾವ ನೀವು 2 ಲಕ್ಷ ಇನ್ಕಮ್ ಕ್ಲಾಸ್ ಮಾಡ್ತೀರ ಗೊತ್ತಾ, ಇದು 4ನೇ ಇನ್ಕಮ್ ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್. ನೀವು 2 ಲ್ಯಾಕ್ ರುಪೀಸ್ ಇನ್ಕಮ್ ಅರ್ನ್ ಮಾಡ್ಬೋದು. ನೆಟ್ ಸರ್ ಟೈಮು ಟಾರ್ಗೆಟ್ ಏನಿದೆ, 2 ಲಕ್ಷ ಅಕೌಂಟ್ಗೆ ಯಾವ ಇನ್ಕಮ್ ಬರುತ್ತೆ, ಕಂಪ್ನಿ ಫೋನ್ ಹಾಕುತ್ತೆ, ಸರ್ ನೀವು ನಮ್ಮ ಕಂಪ್ನಿ ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ಗೆ ಎಲಿಜಿಬಲ್ ಆಗಿದ್ದೀರಾ, ನಿಮ್ಮ ಗಂಡ ಹೆಂಡತಿ ಮಕ್ಕಳು ಫೋಟೋ ಸಮೇತ ಅವನು ಇದಿದೆ ನಿಮ್ಮ ಐಡಿಲೇ ಇರುತ್ತದೆ, ಪ್ರಿಂಟ್ ತೆಗಿಬೇಕು, ಫಾರ್ಮ್ನ ಫಿಲ್ಅಪ್ ಮಾಡಿ ಸೈನ್ ಮಾಡಿ ಕಂಪ್ನಿ ಕಳಿಸ್ಬೇಕು. ಕಂಪ್ನಿ ಕಳಿಸಿದಾಗ ನಿಮಗೆ 45 ಲ್ಯಾಕ್ ವರ್ತ್ ಒಂದು ಬಾಂಡ್ ಬರುತ್ತೆ, ಇನ್ಸೂರೆನ್ಸ್ ಬಾಂಡ್ ಬರುತ್ತೆ. ನಿಮಗೆ 45 ಲ್ಯಾಕ್ ವರ್ತ್ ಇರುತ್ತೆ. ನಿಮ್ಮ ಡೆಸಿಗ್ನೇಷನ್ ವಯಸ್ಸು ತಕ್ಕ ಇರುತ್ತೆ. ಆಯ್ತಾ? ಏನಂದ್ರೆ ಇದರಲ್ಲಿ ಆಕ್ಸಿಡೆಂಟ್ ಡೆತ್ ಇರುತ್ತೆ, ನಾರ್ಮಲ್ ಡೆತ್ಗೆ ನಿಮಗೆ ಕ್ಲೈಮ್ ಸಿಗುತ್ತೆ, ಮೆಡಿಕ್ ಕ್ಲೈಮ್ ಇರುತ್ತೆ, ಇದನ್ನು ಲಾಯಲ್ಟಿ ಬೋನಸ್ ಅಂತ ಕಂಪ್ನಿ ಕೊಡ್ತಾರೆ ಸರ್. ಈ ಥರ 4 ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಇದೆಲ್ಲ ಇದ್ರ ಜೊತೆಗೆ ಇದು ಲಾಯಲ್ಟಿ ಬೋನಸ್ ಅಂದರೆ ಕಂಪ್ನಿ 10 ಲಕ್ಷ ರೂಪಾಯಿ ನಿಮಗೆ ಇನ್ಕಮ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಯಾಕೆ ಗೊತ್ತಾ, ನೀವು ಈ ಕಂಪ್ನಿಲಿ ಏನಾದರೂ 15 ವರ್ಷ ಈ ಕಂಪ್ನಿಲೇ ಇದ್ರಿ, ಯಾವಾಗ ವರ್ಷ 2 ಲಕ್ಷ ಇನ್ಕಮ್ ಆದಮೇಲೆ 15 ವರ್ಷ ಒಳಗೆ ನೀವು 15 ವರ್ಷ ಅಂದರೆ ಲಾಯಲ್ ಕಸ್ಟಮರ್ ನಮ್ಮ ಕಂಪ್ನಿಗೆ ರೆಡ್ ಸರ್ಕಿ ಕಂಪ್ನಿಲಿ 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ನಿಮಗೆ ಕೊಡ್ತಾರೆ. ಕ್ಲಿಯರಾ? ಎಸ್ ಇದು ಟೋಟಲ್ ಸೇರಿ 45 ಲಕ್ಷ ರೂಪಾಯಿ ನಿಮಗೆ ಕವರೇಜ್ ಸಿಗುತ್ತೆ. ಹೇಗಿದೆ ಸರ್ ಫ್ಯಾಮಿಲಿ ಪ್ರೊಡಕ್ಷನ್? ಇನ್ನೊಂದು ಸರ್ ನೆಕ್ಸ್ಟ್ ಮಂತ್ ಇದನ್ನ ರಿನ್ಯೂ ಮಾಡೋದು, ನೆಕ್ಸ್ಟ್ ಇಯರ್ ಎಷ್ಟಾಗುತ್ತೆ ರಿನ್ಯೂವಲ್ಗೆ? 14,000 ಇದೆ ರಿನ್ಯೂವಲ್, ಮಿನಿಮಮ್ 14,000 ರಿನ್ಯೂವಲ್ ಇದೆ. ಸೊ ಈ ರಿನ್ಯೂವಲ್ ನೀವು ಮಾಡೋಂಗಿಲ್ಲ, ಕಂಪ್ನಿನೇ ರಿನ್ಯೂವಲ್ ಮಾಡಿ ನಿಮ್ಮ ಮನೆಗೆ ಆಲ್ರೆಡಿ ಬಾಂಡ್ ಕಳಿಸ್ಬಿಟ್ಟಿರ್ತಾರೆ, 10-15 ಡೇಸ್ ಬಿಫೋರೇ ಕಳಿಸ್ಬಿಟ್ಟಿರ್ತಾರೆ ನಿಮಗೆ. ರೈಟಾ? ಈ ರೀತಿ ಕಂಪ್ನಿ ಇದೊಂದು ಪ್ರೊಟೆಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ ನಮಗೆ. ಯಾರೆಲ್ಲ ಕೆಲಸ ಮಾಡ್ತಾರಲ್ಲ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಿಂತ ಕಂಪ್ನಿ ಇದನ್ನು ಪ್ಲಾನ್ ಕೊಟ್ಟಿದ್ದಾರೆ. ಇನ್ನೊಂದು 5ನೇ ಇನ್ಕಮ್ ನಾಮಿನಿ ಅಂತ ಇದೆ ಸರ್. ಈ ಬಿಸ್ನೆಸ್ನ ಮಾಡ್ತಾ ಇರೋದು ನಾವೆಲ್ಲ ಈ ನಾಮಿನಿಗೆ ಸರ್. ನಾನು ಕೆಲಸ ಮಾಡೋದು ಇವತ್ತು ನೆಟ್ ಸರ್ಫಲ್ಲಿ ಯಾಕೆ ಅಂತಂದರೆ ನನ್ನ ಫ್ಯಾಮಿಲಿ ಸೆಟ್ಲ್ ಆಗುತ್ತೆ ಸರ್. ನೀವು ಕೆಲಸ ಮಾಡೋದು ನಿಮ್ಮ ಫ್ಯಾಮಿಲಿ ಸೆಟ್ಲ್ ಆಗುತ್ತೆ. ಈಗ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ, ಆಯಿತು ಹೋಯ್ತು ನನ್ನ ಲೈಫ್, ಕರೆಕ್ಟಾ? ಈಗ ನೆಟ್ ಸರ್ಫ್ ನಾನು ಟೀಮ್ ಕಟ್ಟಿದ್ದೀನಿ, ಟೀಮ್ 1 ಟೀಮ್ 2 ಇದೆ, ವರ್ಕ್ ಆಗ್ತಾ ಇದೆ, ಇನ್ಕಮ್ ಬರ್ತಾ ಇದೆ. ನನಗೆ ಏನಾದರೂ ಆಯಿತು ಅಂತಂದರೆ ಈ ID 7 ಜನರೇಷನ್ಗೆ ಚೇಂಜ್ ಆಗುತ್ತೆ. ಇಲ್ಲೂ ಕೂಡ 7 ಜನರೇಷನ್ಗೆ ID ಚೇಂಜ್ ಆಗುತ್ತೆ. ಈಗ ನಾನು ಏನಾಯಿತು ನನ್ನ ಹೆಂಡತಿಗೆ ಹೋಗುತ್ತೆ, ನನ್ನ ಹೆಂಡತಿಗೆ ಏನಾರು ಆಯಿತು ನನ್ನ ಮಗಳಿಗೆ ಹೋಗುತ್ತೆ, ನನ್ನ ಮಗಳಿಗೆ ಏನಾರು ಆಯಿತು ನನ್ನ ಅವಳ ಮಗಳಿಗೆ ನಮ್ಮ ಮೊಮ್ಮಗಳಿಗೆ ಹೋಗುತ್ತೆ. ಈ ರೀತಿ 7 ಜನಕ್ಕೆ ಹೋಗುತ್ತೆ. ಇಲ್ಲಿ ಎಕ್ಸಾಂಪಲ್ ಇದಿದೆ, ನಮ್ಮ ರಫೀಕ್ ಶೇಖ್ ಅಂತ ಎಕ್ಸಾಂಪಲ್ ಇದು ಕೊಟ್ಟ ನೋಡಿರ್ಬೋದು, ತೋರಿಸಿ ಇವತ್ತಿಗೆ ಇಲ್ಲೇ ತೋರಿಸ್ತೀನಿ, ಓಪನ್ ಮಾಡಿ ನೋಡಿ. 50 ಇಮ್ತಿಯಾಸ್ ಬಂದೆ, ಇಲ್ಲೇ ಇದ್ದೀನಿ. ಹಾಂ ಬರ್ತೀನಿ, 9 ಕಾಲಿಗೆಲ್ಲ ಬರ್ತೀನಿ ನೋಡಿ ಸರ್. ಇಲ್ಲಿದೆ ಆ್ಯಪ್, ಇದಕ್ಕೆ ಹೋದರೆ ಎಷ್ಟು ಲಕ್ಷ ಇನ್ಕಮ್, ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ನನ್ನ ಇನ್ಕಮ್ ನೀವೆಲ್ಲ ಚೆಕ್ ಮಾಡ್ಬೋದು. ಈ ಕಂಪ್ನಿ ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಇನ್ಕಮ್ ನೋಡಿ. ಈಗ ನಾನು ಹೋದೆ, ಯಾವುದಪ್ಪ ನೆಟ್ ಸರ್ಫ್ ಹೊಡೆದೆ, ವೆಬ್ಸೈಟ್ ಬಂತು, ಓಪನ್ ಆಯಿತು. ಇಲ್ಲಿ ಒಂದು 20 ವರ್ಷ ಕಂಪ್ಲೀಟ್ ಆಗಿದೆ, ಕಂಪ್ನಿ ಹಾಕಿದ್ದಾರೆ ಆಯಿತಾ. ಇಲ್ಲಿ ನನ್ನ ID ಈ ಥರ ID ಇರುತ್ತೆ, ಕಾಣ್ತಾ ಇದೆಯಲ್ಲ, ನಿಮಗೂ ID ಬರುತ್ತೆ. ವೆಬ್ಸೈಟ್ಗೆ ಹೋದೆ, ಇಲ್ಲಿ ಹೋದರೆ ಲಾಗಿನ್ ಅಂತ ಕೊಟ್ಟೆ, ಹೋಯ್ತು ಒಳಗೆ. ಇಲ್ಲಿ ಹೋದಾಗ ಟಾಪ್ 25 ಅಚೀವರ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಕರೋಡ್ಪತಿ ಲಿಸ್ಟಲ್ಲಿ ಇದ್ದಾರೆ ಅವರು. ಇಲ್ಲಿ ನೋಡಿ ಕರೋಡ್ಪತಿ ಕ್ಲಬ್ಬಲ್ಲಿ ಇದ್ದಾರೆ ನೋಡಿ. ಸಿಮ್ರಾನ್ ರಫೀಕ್ ಶೇಖ್ ಅವರಿಗೆ ಎಷ್ಟು 4,21,000 ಇನ್ಕಮ್ ಇದೆ. ಈಗ ಇನ್ನು ಕಟ್ ಆಫ್ ಇರೋದು ಇನ್ನೂ 10 ದಿನ ಇದೆ. ಆಲ್ರೆಡಿ 4 ಲಕ್ಷ ಇನ್ಕಮ್ ರೆಡಿ ಆಗಿದೆ ಅವರಿಗೆ. ಇನ್ನು ಕಟ್ ಆಫ್ ಆಗೋದ್ರಿಂದ ಎಷ್ಟು ದಿನ? 8-9 ದಿನ ಟೈಮ್ ಇದೆ. ಆಲ್ರೆಡಿ 4 ಲಕ್ಷ ಇನ್ಕಮ್ ಇದೆ ನೋಡಿ. ಅವ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಪೂರ್ಣೇಶಪ್ಪ ಅಂತ 50 ವರ್ಷ ಏಜ್, ಈಗ 54. ಗುರು ಸರ್
ಕರ್ಕೊಂಬಂದ್ರು. ನೆನ್ನೆ ಬಂದಿಲ್ಲ ಗುರು ಸರ್, ಅವರು ಪೂರ್ಣೇಶಪ್ಪ ಕರ್ಕೊಂಬಂದ್ರು. ಏಜ್ 50, ಇವತ್ತು 4 ಕೋಟಿ ಇನ್ಕಮ್. ನೋಡಿ ಅವ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗ್ತದೆ ಪೂರ್ಣೇಶಪ್ಪನ ಇನ್ಕಮ್ ಅಷ್ಟು ಗೊತ್ತಾಯ್ತು. ಪೂರ್ಣೇಶಪ್ಪಂದು ನೋಡಿ, ಪೂರ್ಣೇಶಪ್ಪ 3,92,00,000 ಸರ್ ಇನ್ಕಮ್. 3 ಕೋಟಿ ಫೋನ್ ಬರ್ತಾ ಇದೆ. ಹೌದಾ? 3,92,00,000 ಇನ್ಕಮ್ ನೋಡಿ. ಎಷ್ಟು ವರ್ಷ? 2.5 ವರ್ಷ ಬಂದಿರೋದು ಅವರು. 2.5 ವರ್ಷ. ಅವ್ರ ಬಿಸ್ನೆಸ್ ಏನೆಲ್ಲ ಆಗ್ತಾಯಿದೆ ನೋಡಿ ಸರ್, ಅವ್ರೇನೋ ಬಿಸ್ನೆಸ್ ಆಗ್ತಾಯಿದೆ. ಅವ್ರ ಬಿಸ್ನೆಸ್ ಎಲ್ಲೆಲ್ಲ ಆಗ್ತಾಯಿದೆ, ಎಷ್ಟೆಷ್ಟು ಆಗ್ತಾಯಿದೆ, ಅವ್ರ ಇನ್ಕಮ್ಗಳು ನೋಡಿ. ಅವ್ರ ಇನ್ಕಮ್ ಎಲ್ಲ ತೋರಿಸುತ್ತೆ ಸರ್, ಎಲ್ಲ ತೋರಿಸುತ್ತೆ. ಅವ್ರು ಎಷ್ಟು ಇನ್ಕಮ್ ತಗೊಂತಾರೆ ಎಲ್ಲ ಇನ್ಕಮ್ ಆಗುತ್ತೆ ಕರೆಕ್ಟಾ ನೋಡಿ ಸರ್. ಎಲ್ಲ ಅವ್ರ ಇನ್ಕಮ್ ನೋಡಿ. 8.19 ಅಂದರೆ 8.19 ಇನ್ಕಮ್ ಕ್ಯಾಪಿಂಗ್ ಪೂರ್ಣೇಶಪ್ಪ. ಏಜ್ 54 ಈಗ. ಇನ್ನೆಲ್ಲಿ ಅವ್ರಿಗೆ 54 ವರ್ಷದ 10 ತಿಂಗಳಿಗೆ 14 ಲಕ್ಷ ಎಲ್ಲಿ ಕೊಡ್ತಿದ್ರು ಹೇಳಿ ನೋಡಿ. ನೆಟ್ವರ್ಕಲ್ಲಿ ಏಜ್ ಅಲ್ಲ ಸರ್, 30 ಲಕ್ಷ 40 ಲಕ್ಷ ತಗೋತಾರೆ ಒಬ್ಬ ಬೇಸ್. 30 ವರ್ಷ ದುಡ್ಡು ಹೌದು ಅಲ್ವಾ? ಸಿಮ್ರಾನ್ ರಫೀಕ್ ಶೇಖ್ ಅವ್ರು ಎಷ್ಟು ಗೊತ್ತಾ ಇನ್ಕಮ್? ಗಂಡ ಸತ್ತೋ, ಅವರು 49 ಲಕ್ಷ ಇನ್ಕಮ್ ಇದ್ದಾಗ ಗಂಡ ಕ್ಯಾನ್ಸರ್ಗೆ ಸತ್ತೋಗೋದು. ಮೇಡಮ್ ಯಜಮಾನ್ರು ಪುಣೆ, ಆಕ್ಚುಲಿ ಪುಣೆ ಅವರು. ಆ ವೈಟ್ ಸಡನ್ನಾಗಿ ಅವರು ಅವ್ರ ವೈಫಿಗೆ ಶಿಫ್ಟ್ ಆಯಿತು. ಅವ್ರ ವೈಫ್ ಹೆಸರು ಬಂದ್ಬಿಟ್ಟು ನೋಡಿ ಸಿಮ್ರಾನ್ ಶೇಖ್, ರಫೀಕ್ ಶೇಖ್ ಅಂತ ಇದೆ. ಅವ್ರ ಇನ್ಕಮ್ ಈಗ ಎಷ್ಟಾಗಿದೆ ನೋಡಿ ಸರ್. ಇಲ್ಲಿ ಎಷ್ಟು ಸರ್ ಇನ್ಕಮ್? 17 ಕೋಟಿ 17 ಕೋಟಿ ಹೇಳಿ ಸರ್ ಎಷ್ಟಾಗಿದೆ ನೋಡಿ. 50 ಲಕ್ಷ ಇದ್ದಾಗ ಯಜಮಾನ ತೀರೋಗಿದ್ದು, ಇವತ್ತು ಎಷ್ಟೋಗಿದೆ ಕಂಪ್ನಿಯಿಂದ ಅವರಿಗೆ? 17 ಕೋಟಿ 33,47,264. ಅವ್ರ ಬಿಸ್ನೆಸ್ ಎಲ್ಲೆಲ್ಲಿದೆ ಗೊತ್ತಾ ನೋಡಿ ಸರ್. ಅವ್ರ ಬಿಸ್ನೆಸ್ ಎಲ್ಲೆಲ್ಲಿದೆ? ಆ ಎಮ್ಮಗೆ ಅಷ್ಟು ಸಿಮ್ರಿ, ಅಷ್ಟು ಸೇತು ಕಲ್ಲರ್ ಯಾವುದು ಗೊತ್ತಿಲ್ಲ, ಬಾಟ್ಲ್ ಓಪನ್ ಮಾಡಿದ್ದಾರೆ. ಹಾಂ, ಎಲ್ಲ ಇಷ್ಟು ಸ್ಟೇಟಲ್ಲಿ ಅವ್ರ ಬಿಸ್ನೆಸ್ ಇದೆ ನೋಡಿ. ಎಷ್ಟು ಸ್ಟೇಟಲ್ಲಿ ಅವ್ರ ಬಿಸ್ನೆಸ್ ಇದೆ ನೋಡಿ. ಸಾರ್ ಪಾಠ ಮಾಡುವಾಗ ಹೇಳಿದ್ರು ದಿನೇಶ್ ಅವ್ರ ಬಗ್ಗೆ ಎಷ್ಟು ಸ್ಟೇಟಲ್ಲಿ ಅವ್ರ ಬಿಸ್ನೆಸ್ ಇದೆ. ಈಗ ಅದು ID ಎಮ್ಗೆ ಹೋಗಿದೆ, ನಾಮಿನಿ ಅವ್ರ ಮಗನಿಗೆ ಹೋಗಿದೆ. ನಮ್ಮ ಮಗ MBA ಮಾಡಿರೋದು ಮಗ ಅಮೇರಿಕದಲ್ಲಿ ಇದೆ. ಅವನಿಗೆ ID ಓನರ. ಇನ್ನು ಅವ್ರು ಇನ್ನೇನು ಮಾಡೋದು ಬೇಡ, 1,000 ಪಡ್ಕೋದ್ರು ಸಾಕಿಲ್ಲ. ಈ ಬಿಸ್ನೆಸ್ನ ಕಂಪ್ನಿ MD ಹೇಳ್ತಾರೆ ಸುಜಿತ್ ಜೈನ್, ಯಹಿ ಬಿಸ್ನೆಸ್ ಕರೆಗಾ ಅವ್ರು ಆಪ್ಕಾ ಅವ್ರು ಹಮಾರ ನೆಕ್ಸ್ಟ್ ಜನರೇಷನ್ ಅಂತ ಕಂಪ್ನಿ ಹೇಳ್ತಾರೆ. 21 ವರ್ಷದ ಅದೇ ಹೇಳ್ಕೊಂಡು ಬಂದಿರೋದು. ಈ ಬಿಸ್ನೆಸ್ನ ನಾನು ನೀನು ಮತ್ತು ನಿಮ್ಮ ಮಕ್ಕಳು ಮಾಡೋ ಬಿಸ್ನೆಸ್ ಅಂತ ಕಂಪ್ನಿ ಏನು ಹೇಳಿ ಅದನ್ನೇ ಹಂಗೆ ಮಾಡ್ತಿದ್ದಾರಲ್ಲ. ಇನ್ಯಾರು ನಾನು ಕೆಲಸ ಮಾಡಿದ್ರೆ ನಮ್ಮ ಮಕ್ಕಳು ಸೆಟ್ಲ್ ಅಲ್ಲ ಸರ್ ಇಲ್ಲಿ. ನಾನಿವತ್ತು ಇದಕ್ಕೆ ಕೆಲಸ ಮಾಡಿದ್ರೆ ಟೀಮ್ ಕಟ್ಟಿದ್ರೆ ನನ್ನ ಮಗನಿಗೆ ಹೋಯ್ತಲ್ಲ ವೈಡಿ, ನನ್ನ ಮಗನೇ ಮಾಡ್ಬೇಕು, ನೆಕ್ಸ್ಟ್ ನನ್ನ ಮಗಳು ಮಾಡಬೇಕು, ನಿಮ್ಮ ಮಕ್ಕಳು ಮಾಡಬೇಕು. ಅದು ಬೇರೆ ಉದ್ಯೋಗ ಹುಡುಕದೆ ಬೇಡ, ಏನ್ ಬೇಡ. ನೆಟ್ ಸರ್ಫ್ ಇದ್ರೆ ಸಾಕು. ನೆಕ್ಸ್ಟ್ ಜನರೇಷನ್ ಬಿಸ್ನೆಸ್ ಇದೆ ನೆಟ್ ಸರ್ಫ್ ಅನ್ನೋದು. ಸುಮ್ಮನೆ ಏನೋ ಬಂತು ನೆಟ್ ಸರ್ಫ್ ದುಡ್ಡು ಮಾಡ್ಕೊಂಡು ಹೋಗಿ ಬಂದಿಲ್ಲ ನೆಟ್ ಸರ್ಫ್ ಅಂತ. ನೆಟ್ ಸರ್ಫ್ ಅಂತ ಕಂಪ್ನಿ ನೆಟ್ ಸರ್ಫ್ ಅಂತ ಕಂಪ್ನಿ ನೆಟ್ ಸರ್ಫ್. ನೀವು ನೋಡಿ, ಯಾರು ಫಸ್ಟ್ ಹೋಗಿದ್ದೆ ಯೂಸ್ ಆಗ್ತಾರೆ, ಫಸ್ಟ್ ಹೋಗೋದು ಯಾವುದೇ ಪ್ರಾಡಕ್ಟ್ ಮಾಡಿ ಫಸ್ಟ್ ಹೋಗೋದು ರೈತರಿಗೆ ಅವ್ನು ಹೋಗೋದು ಪ್ರಾಡಕ್ಟ್. ಅದೆಲ್ಲ ಅವ್ರದ್ದು ಟೀಮ್ ಇದೆ, ಎಲ್ಲ ರಿಸರ್ಚ್ ಮಾಡಿ ಅದೆಲ್ಲ ರಿಸಲ್ಟ್ ನೋಡಿ ಎಲ್ಲ ಪಕ್ಕ ನೋಡಿದ್ಮೇಲೆ ಅವರು ಮಾರ್ಕೆಟಿಗೆ ಪ್ರಾಡಕ್ಟ್ ಕೊಡೋದು. ಯಾಕಂದರೆ ಎಲ್ಲ ಪಕ್ಕ ಕ್ವಾಲಿಟಿ ರಿಸಲ್ಟ್ ಬರ್ಬೇಕು ಮೈನ್. ಇದು ಈಗ ಫಾಸ್ಟ್ ಟ್ರ್ಯಾಕ್ ಅನ್ನೋದು 2 ಹೇಳ್ತೀನಿ ರೈಟಾ. ಈಗ ಇರೋದು ಜನವರಿಗೆ ಫಾಸ್ಟ್ ಟ್ರ್ಯಾಕ್ ಅನ್ನೋದು ಫಾಸ್ಟಾಗಿ ಗೊತ್ತಾಗಬೇಕಾ ಹಿಂಗೆ? ಎಸ್, ಹಾಂ ಗೊತ್ತಾಗಲಿ ಹೇಳಿ ಸರ್. ಫಾಸ್ಟಾಗಿ ನೀವು ಹೇಳಿದೆ 3%, 4%, 5%, 6% ಅದಿದೆ. ಸಡನ್ನಾಗಿ ಇದರಿಂದ ಜಂಪ್ ಆಗಬೇಕಾ? ಟೂಲಿ ಬನ್ನಿ, ಈ ಫಾಸ್ಟಾಗಿ ಅನ್ನೋ ಟೂಲಿ. ಈ ಫಾಸ್ಟಾಗಿ ಅನ್ನೋ ಟೂಲ್ ಯಾಕೆ ಮೇಡಮ್ 17 ಕೋಟಿ 18 ಕೋಟಿ ಅಂತಂದರೆ ಅವರು ಈ ಫಾಸ್ಟಾಗಿ ಅನ್ನೋ ಟೂಲಲ್ಲಿ ಬಂದಿರೋದಕ್ಕೆ. ಈ ಫಾಸ್ಟಾಗಿ ಟೂಲ್ ಕೊಡ್ತಾರೆ ಕಂಪ್ನಿ. ಪೂರ್ಣೇಶಪ್ಪ 50 ವರ್ಷಕ್ಕೆ ಬಂದರು, ಈಗ 53 ವರ್ಷ ಅವರಿಗೆ. 3 ವರ್ಷಕ್ಕೆ 4 ಕೋಟಿ ದುಡ್ಡು ಮಾಡಿದ್ದಾರೆ ಅಂದರೆ ಫಾಸ್ಟ್. ನಿನ್ನೆ ಅಯ್ಯಮ್ಮ 40 ಲಕ್ಷ ದುಡ್ಡು ಮಾಡಿದೆ ಅಯ್ಯಮ್ಮರು. ಮೇಡಮ್ ಟೀಚರ್ ನೋಡಿ 40 ಲ್ಯಾಕ್. ಒಂದು ಹುಡುಗಿ 2 ವರ್ಷಕ್ಕೆ 40 ಲ್ಯಾಕ್ ಅಂದ್ರೆ ಕಡಿಮೆ ಸರ್. ನೋಡಿ ಆ ಹುಡುಗಿ ಇನ್ಕಮ್ ತೋರಿಸ್ತಾ ಇಷ್ಟಿದೆ ಅಂತ. ಈಗ ನೋಡಿ, ಈಗ ಹುಡುಗಿ ಇನ್ಕಮ್ ತೋರಿಸ್ತೀನಿ. ಆ ಹುಡುಗಿ ಬಂದು ಡೈರೆಕ್ಟ್ CMD ಕ್ಲಬ್ಬಲ್ಲಿ ಇರುತ್ತೆ. ನೋಡಿ ಲೋಲಾಕ್ಷಿ, ಇಲ್ಲಿದೆ ಸರ್ ಲೋಲಾಕ್ಷಿ ಅಂತ ನೋಡಿ. ಲೋಲಾಕ್ಷಿ BS ಈಗ 33,000 ಇದೆ. ಇವತ್ತು ಈಗ ಇನ್ನೂ 9 ದಿನ ಕಟ್ ಆಫ್ ಇದೆ. 33,000 ಇನ್ಕಮ್ ಇದೆ. ಅದು ಕ್ಲಿಕ್ ಮಾಡಿದ್ರೆ ಎಷ್ಟು ಇನ್ಕಮ್ ಅಂತ ಶೋ ಆಗುತ್ತೆ ನೋಡಿ. ಈಗ ಲೋಲಾಕ್ಷಿ ಮೇಲೆ ಕ್ಲಿಕ್ ಮಾಡಿದೆ 44 ಲಕ್ಷದ ಎಷ್ಟು ಸರ್ ಹೇಳಿ ಸರ್ ಮಾರ್ಕೆಟ್ ಸರ್ ನೋಡಿ. ಅಮ್ಮಂದು ಇನ್ಕಮ್ 44 ಲಕ್ಷದ 44,77,599 ರೂಪಾಯಿ. ಬೋನಸ್ ಅದು ಏನು ಕೌಂಟ್ ಆಗಿಲ್ಲ. ಎಲ್ಲ ಸರ್ 50 ಲಕ್ಷ ಇನ್ಕಮ್ ಸರ್. 50 ಲ್ಯಾಕ್ 44,77,000 ನೋಡಿದ್ರ ನಿಮ್ಮೂರಿಗೆ ಬಂದಿದ್ದ ಹುಡುಗಿ ಲೋಲಾಕ್ಷಿ ಮೇಡಮ್. ಟೀಚರ್ ಆಗಿದ್ರು ಬಿಟ್ಟರು ನೆಟ್ ಸರ್ಫ್ ಫುಲ್ ಟೈಮ್ ನಿಮ್ಮ ಇದಕ್ಕೆಲ್ಲ ಕೊಡ್ತಾರೆ. ಅದಕ್ಕೆ ಶುಂಠಿಗೆಲ್ಲ ಹೆಂಗ್ ಕೊಡ್ತೇವೆ ಗೊತ್ತಾ ಅಮ್ಮ? ಡಾಕ್ಟರ್ ತರ ಮಾಡಿದೆ, ಶುಂಠಿ ಡಾಕ್ಟರ್ ತರ ಅಮ್ಮ. ಅಷ್ಟು ನೀಟಾಗಿ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹಂಗೆ ಕೆಲಸ ಮಾಡ್ತಾ ಇದ್ದಾರೆ.
50 ಲಕ್ಷ, ಎರಡೂವರೆ ವರ್ಷಕ್ಕೆ 50 ಲಕ್ಷ ಇನ್ಕಮ್ ಸರ್. ಎಷ್ಟು ಸರ್ ಕೊಡ್ತಾ ಇದೆಯಾ? ಅದಕ್ಕೆ ಕಾರಣ ಈ ಫಾಸ್ಟ್ ಟ್ರ್ಯಾಕ್. ಏನು ಫಾಸ್ಟ್ ಟ್ರ್ಯಾಕ್? ಇದು ಕಂಪ್ನಿ ಹೇಳುತ್ತೆ 1000 ಡೇಸ್ ನೀನು ಈ ಫಾಸ್ಟ್ ಟ್ರ್ಯಾಕ್ ಅನ್ನ ಜರ್ನಿ ಒಳಗೆ ಇದ್ಬಿಡು ಸಾಕು. ಏನು 1000 ಡೇಸ್, 1000 ದಿನ, 3 ವರ್ಷ ಸರ್. 3 ವರ್ಷ ಈ ಫಾಸ್ಟ್ ಟ್ರ್ಯಾಕ್ ಅನ್ನ ಟೂಲ್ ಒಳಗೆ ಇದ್ಬಿಡು ಸಾಕು, ಕರೋಡ್ಪತಿ ಆಗ್ಬಿಡ್ತೀಯ. ಎಷ್ಟು ಮಾಡ್ತೀಯಾ? 1 CR ಇನ್ಕಮ್ ಅರ್ನ್ ಮಾಡ್ಬಿಡ್ತೀಯ ಅಂತ ಕಂಪ್ನಿ ಹೇಳ್ತಾರೆ. ಹೌದು, ಆಗುತ್ತೆ, 100% ಆಗುತ್ತೆ ಈ ಫಾಸ್ಟ್ ಟ್ರ್ಯಾಕ್ ಟೂಲ್ ಅಲ್ಲಿ ಇದೆ. ಏನು ಫಾಸ್ಟ್ ಟ್ರ್ಯಾಕ್ ಹಂಗಾದ್ರೆ? ಇಲ್ಲಿ ನಮ್ಮ ಡೆಸಿಗ್ನೇಷನ್, ನಮ್ಮ ಇನ್ಕಮ್ ರೈಸ್ ಆಗೋದೇ ಈ ಫಾಸ್ಟ್ ಟ್ರ್ಯಾಕ್ ಟೂಲ್ ಅಲ್ಲಿ ಸರ್. ಎಲ್ಲರೂ ರೈಸ್ ಆಗೋದು ಈ ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಕಂಪನಿ ಎಜುಕೇಶನ್ ಸಿಸ್ಟಮ್. ನೋಡಿ ಹೆಂಗೆ ಕಂಪನಿ ಎಜುಕೇಶನ್ ಹೆಂಗ್ ಕೊಡ್ತಾನೆ ಅಂತಂದ್ರೆ, ಬೇರೆ ಕಂಪ್ನಿಯಲ್ಲಿ ಎಜುಕೇಶನ್ ಮಾಡಬೇಕು ಅಂದ್ರೆ ನಾವು ದುಡ್ಡು ಕಟ್ಟಿ ಹೋಗ್ಬೇಕು. ಇಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಒಳಗೆ ನೀವು 6 ಮಂತ್ ಇದ್ಬಿಟ್ರೆ 6 ಮಂತ್ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಆಗಿದೆ. ಇದರಲ್ಲಿದ್ರೆ ಕಂಪ್ನಿ ಫ್ರೀಯಾಗಿ ಎಜುಕೇಶನ್ ಕೊಡುತ್ತೆ. ಅದು ಹೆಂಗೆ? 5 ಸ್ಟಾರ್ ಹೋಟೆಲ್ ಅಲ್ಲಿ, ಲೈಫ್ ಅಲ್ಲ ಒಂದ್ಸಲ 5 ಸ್ಟಾರ್ ಹೋಟೆಲ್ ಹೋಗಿರಲ್ಲ, 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇಯಿಂಗು, ಫುಡ್ ಎಲ್ಲ ಒಂದೇನೆ. ಫ್ರೀ ಟ್ರೈನಿಂಗ್ ಕಂಪ್ನಿ ಕೊಡೋದು. 2 months ಆ 3 ಟ್ರೈನಿಂಗ್ ಫ್ರೀ ಸಿಗುತ್ತೆ ವಿತ್ ಎಂಜಾಯ್ಮೆಂಟ್. ಹೊರಗಡೆ ಹೇಗಿರುತ್ತೆ ಸರ್? ಬರ್ತಾರೆ ಅಲ್ಲಿಗೆ, ರೈತರೆಲ್ಲ ಬರ್ತಾರೆ ಸರ್. ಫಾಸ್ಟ್ ಆಗಿ ಅಚೀವ್ಮೆಂಟ್ ಆಗಿ ರೈತರೆಲ್ಲ ಬರ್ತಾರೆ. ಯಾಕಂದ್ರೆ ಟವಲಕ್ಕೆ ಬರ್ತಾರೆ, ಅವ್ರು ಫಸ್ಟ್ ಟೈಮ್ ಇರ್ತಾರೆ, ಹೋಟ್ಲುಗಳೆಲ್ಲ ನೋಡ್ತಾರೆ, ಎಲ್ಲ ಖುಷಿ ಆಗ್ತಾರೆ. ಸೂಪರ್ ರೈಟಾ? ಇಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಅನ್ನೋ ಜರ್ನಿ ನಿಮಗೆ ಜಾನ್ವರಿಗೆ ಸ್ಟಾರ್ಟ್ ಆಗುತ್ತೆ. ಇದು ಈಗ ಬಿಟ್ಟರೆ ಈಗ ನಿಮಗೆ ರೈಟ್ ಟೈಮ್. ಈಗ ನೆಕ್ಸ್ಟ್ ಜಾನ್ವರಿ ಫಾಸ್ಟ್ ಟ್ರ್ಯಾಕ್ ನೀವು ಎಲ್ಲರೂ ಎಂಟ್ರಿ ಆಗ್ಬೋದು. ಫೆಬ್ರವರಿ ಇರುತ್ತೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 6 ತಿಂಗಳು ಕೋರ್ಸ್. 6 ತಿಂಗಳು ನಿಂತ್ಕೋಬೇಕು ಫಾಸ್ಟ್ ಟ್ರ್ಯಾಕ್ ಅಲ್ಲ. ಇಲ್ಲ ಕಂಡಿದ್ದೀರಾ? ಏನೋ ಹೇಳ್ತೀನಿ ಈಗ, ಹೇಳ್ತಾರೆ ಸರ್. ಹೆಸರು ಗೊತ್ತಾಗಲಿಲ್ಲ. ವರದರಾಜ್ ಸರ್, ನಿನ್ನೆ ಬಂದಿದ್ರಾ? ಏನು ಫಾಸ್ಟ್ ಟ್ರ್ಯಾಕ್ ಹಂಗಾರೆ? ನಾನೀಗ 6 ತಿಂಗಳ ಫಾಸ್ಟ್ ಆಗಿದ್ದೀನಿ. ಈಗ ಮುಗಿದ್ದು, ಈಗ ನಾನು ಹೊಸ ಫಾಸ್ಟ್ ಟ್ರ್ಯಾಕ್ ಮತ್ತೀಗ ನಾನು ಎಂಟ್ರಿ ಆಗೋದು. ಏನು ಕಂಪ್ನಿ ಒಂದು ಸಣ್ಣ ಟಾರ್ಗೆಟ್ ಕೊಡ್ತೀವಿ. ಅದು ಸಣ್ಣ ಟಾರ್ಗೆಟ್ ಕಂಪ್ನಿ ಕೂಡ 30 ದಿನ ಟೈಮಲ್ಲಿ ನೀವು ನಿಮ್ಮ ಟೀಮ್ 1 ಮತ್ತು ಟೀಮ್ 2 ಇಂದ, ಎಷ್ಟು ಟೀಮ್ 1 ಇದು ಟೀಮ್ 2, ಕರೆಕ್ಟಾ? ಇದರಿಂದ ನೀವು 6 ತಿಂಗಳು ಇದರಲ್ಲಿ ಇರ್ಬೇಕು. ನೀವು ಹೆಂಗೆ ಸರ್? ಈ ಕಡೆ ಒಂದು 60,000 ಟರ್ನ್ ಓವರ್ ಅಂತ ತಗೊಂಬ, ಈ ಕಡೆ ಒಂದು 60,000 ಟರ್ನ್ ಓವರ್. 30 ದಿನ ಟೈಮ್ ಇದೆ. ಎಷ್ಟು? 30 ಡೇಸ್ ಆಗಿ ಜನವರಿ 30 ಟೈಮ್ ಇದೆ. ನೀವು 60,000 ನಿಮ್ಮ ಟೀಮಿಂದ ಹೆಂಗೆ ಗೊತ್ತಿಲ್ಲ. 60,000 ಟರ್ನ್ ಓವರ್, ಟೀಮ್ 1 ಟೀಮ್ 2 ತಗೊಳ್ಳೋದು. ರಮೇಶ್ ನಾಲ್ಕು ಆಗ್ತಿದೆಯಾ? ಎಷ್ಟಾಗುತ್ತೆ? 60 ಆಗ್ತಾ ಜಾಸ್ತಿ ಆಗುತ್ತೆ? ಜಾಸ್ತಿ ಮಾಡ್ತೀರಾ? ಜಾಸ್ತಿ ಮಾಡಿ ಇನ್ನೂ ಜಾಸ್ತಿ ಬರುತ್ತೆ. ಪುರುಷೋತ್ತಮ ಸರ್ ನಿಂತಿರಲ್ಲ ನೀವು? ನಿಂತಿರಲ್ಲ ನೋಡಿ, ಚಾನ್ಸ್ ಈಗ ಸರ್. ಈಗ ನೋಡಿ, ಈಗ ನಿಲ್ತೀರಿ. ಈಗ ಹೇಳ್ಬಿಟ್ಟು ನೀವೇ ನಿಂತ್ಕೊಂಡ್ಬಿಡ್ತೀರಿ. ನಿಲ್ಲನಪ್ಪ, ಏನೋ ಮಾಡಿ ನಿಂತ್ಕೋಬೇಕು ಈಗ ಅಂತ. ಹೆಂಗೆ ಅಂದ್ರೆ ಸರ್, 60 ನೀವು ಮೇಂಟೈನ್ ಮಾಡಿದಾಗ ಕಂಪ್ನಿ ಏನು ಕೊಡ್ತಾ ಗೊತ್ತಾ? ಇಲ್ಲ, ಈಗ ಫಾರ್ ಎಕ್ಸಾಂಪಲ್ RK ಸರ್ ಒಬ್ಬರೇ ಬಂದ್ರು. ನನಗೆ ಯಾರು ಟೀಮ್ ಇದೆ ಸರ್, ನಾನು ಒಬ್ಬರೇ ನಿಂತ್ಕೊಂಡು ನಾನು ಒಬ್ಬರೇ ಮೇಂಟೈನ್ ಮಾಡ್ತೀನಿ ಸರ್. ಏನಾರು ಮಾಡಿದ್ದು ನಿಂತ್ಕೊಂಡ್ಬಿಡ್ರು RK ಸರ್. ನಾನು ನಿಂತ್ಕೊಂಡು ಪ್ರಾಡಕ್ಟ್ ಚೆನ್ನಾಗಿದೆ, ರೈತರಿಗೆ ಕೊಟ್ಟು ಏನೋ ಒಂದು ಮಾಡ್ತಿದ್ದೆ, ನಾನು ನಿಂತ್ಕೊಂತೀನಿ. ಈಗ ರಮೇಶ್ ನನಗೆ ಎಲ್ಲರೂ ನೋಡಿ, ಅವ್ರು ಯಾರಿಲ್ಲ ಅಂದ್ರೂ ಅವ್ರು ಫಾಸ್ಟಾಗಿ ಅವರೇ ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ. ಹೆಂಗೆ? ಅವ್ರಿಗೆ ಕಸ್ಟಮರ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ರಮೇಶ್ ಬಂದು ಯಾರನ್ನೂ ಇಂಟ್ರೂಸ್ ಮಾಡ್ತಾ ಇಲ್ಲ ಟೀಮಲ್ಲಿ. ಅವರೇ 60 ಒಂದಲ್ಲ 2 ಲಕ್ಷ ಬೇಕಾದ್ರೆ ಮಾಡ್ತಾರೆ. ಈಗ 60,000 ಮೇಂಟೈನ್ ಮಾಡ್ಕೊಂಡ್ರು ಸರ್. ಮೇಂಟೈನ್ ಮಾಡ್ಕೊಂಡು ಇದಕ್ಕೆ 3% ಸಿಗುತ್ತೆ, ಇದಕ್ಕೆ 3% ಸಿಗುತ್ತೆ. 618 ಎಷ್ಟಾಯ್ತು? 3,600 ರೂಪಾಯಿ ಬಂತ. ಇಲ್ಲಿ ನಾನು ಹೇಳಿದೆ ಡೈರೆಕ್ಟ್ ಯಾರ್ದು? ರಮೇಶ್ದೇ. ಯಾರು ರಮೇಶೇ ಡೈರೆಕ್ಟ್ ಅಂತ ಅಂದ್ಬಿಟ್ಟಾರೆ ಅಂತಂದ್ರೆ ಸೊ 60,000 1,20,000 10% ಸಿಕ್ತು ಡೈರೆಕ್ಟ್ ಆಗಿ. 10% ಎಷ್ಟಾಯ್ತು? 12,000. ಅದು ಬೇರೆ ಸಿಕ್ತು ನಿಮಗೆ, ರೈಟಾ? 15,600 ರೂಪಾಯಿ ಇನ್ಕಮ್ ಸಿಕ್ತು. ರೀಟೇಲ್ ಬಿಟ್ಟು ನೀವು ರೀಟೇಲ್ ಎಷ್ಟಾರು ಮಾಡ್ತೀರ. ಇದು ಫಸ್ಟ್ ತಿಂಗಳು ಜನವರಿ ಒಳಗೆ ಎಂಟ್ರಿ ಆಗಿತ್ತು. ಫೆಬ್ರವರಿ ಕಂಪ್ನಿ ಹೇಳುತ್ತೆ ನೀನು 60,000 ಮತ್ತೆ ಸೇಮ್ ನೀವು ಕಂಟಿನ್ಯೂ ಇದನ್ನ ಮೇಂಟೈನ್ ಮಾಡ್ಕೊ. ಫೆಬ್ರವರಿಗೆ ನಿನಗೆ ಏನು ಮಾಡುತ್ತೆ? ಈ 3% ಜೊತೆಗೆ ಪ್ಲಸ್ 1% ಮತ್ತೆ ಇಲ್ಲಿಗೊಂದು 1% ಆಡ್ ಆಗುತ್ತೆ. ಯಾಕೆ 60 ಮೇಂಟೈನ್ ಮಾಡಿ ಬೂಸ್ಟರ್ ಅಂತ ಕೊಟ್ಬಿಡ್ತಾರೆ. ಐಕಾನ್ ಅಥವಾ ಬೂಸ್ಟರ್ ಅಂತ ಕೊಟ್ಬಿಡ್ತಾರೆ ಕಂಪನಿ. 1% ಎಕ್ಸ್ಟ್ರಾ ಫೆಬ್ರವರಿಗೆ. 4% 60,000 4% ಅಂದ್ರೆ ಎಷ್ಟಾಯ್ತು ಸರ್? 24. 2,400 ಎಷ್ಟಾಯ್ತು? 4,800 ರೂಪಾಯಿ ಜನವರಿಗೆ ನಿಮ್ಮ ಇನ್ಕಮ್ ಡೈರೆಕ್ಟ್ ನಿಂದೇನೆ. 12,000. ಇದ್ರ ಜೊತೆಗೆ 5 ಜನರೇಷನ್ ಇನ್ಕಮ್. ನೀವು ಏನು 5 ಜನರೇಷನ್ ಇರುತ್ತೆ ಅಲ್ಲಿ, ಆ 5 ಜನರೇಷನ್ ಇನ್ಕಮ್ ನಿಮಗೆ ಸಿಗುತ್ತೆ. ಬೇಡ ಒಂದು 2,000 ಹಾಕ್ಲ. ಎಷ್ಟಾಯ್ತು ಸರ್? 18,800 ರೂಪಾಯಿ ಪ್ಲಸ್ 1 ನೈಟ್ 2 ಡೇಸ್ ಕರ್ನಾಟಕದೊಳಗಡೆ ಒಂದು ಟ್ರಿಪ್ ಫ್ರೀ, ಎಜುಕೇಶನ್ ಫ್ರೀ. ಅದು 5 ಸ್ಟಾರ್ ಹೋಟ್ಲ್. ಅದೊಂದು 4-5 ಸಾವಿರ ಆಯ್ತು ಸರ್. 5 ಸ್ಟಾರ್ ಹೋಟ್ಲ್ 1 ನೈಟ್ 2 ಡೇಸ್ 4,000 5,000 ರೂಪಾಯಿ.
ಇದು ನಿಮಗೆ ಎಜುಕೇಷನ್ ಮಾರ್ಚ್ ತಿಂಗಳಲ್ಲೇ ಟ್ರೈನಿಂಗ್ ಕೊಡ್ತಾರೆ ಕಂಪನಿ. ಅದು 5 ಸ್ಟಾರ್ ಹೋಟೆಲ್. ನಾವು ಲಾಸ್ಟ್ ಟೈಮ್ ಗ್ರ್ಯಾಂಡ್ ಶೆರಟಾನ್ ಬೆಂಗಳೂರು ವೈಟ್ ಫೀಲ್ಡ್ 5 ಸ್ಟಾರ್ ಹೋಟೆಲ್ ಕೇಳಿ 30 ಸಾವಿರ ಬಂದಾರೆ. ಪುರುಷ ನೀವು ಬಂದಾರೆ? ಇಲ್ಲ, ಇಲ್ಲ. 30 ಸಾವಿರ ಬಂದಾರೆ. ಇನ್ಯಾರು ಬಂದಾರೆ? ನಾನು 30 ಸಾವಿರ ಬಂದಿದ್ದೆ. ಹೆಂಗಿತ್ತು ಸರ್ ಹೋಟ್ಲು? ಊಟ ಹೆಂಗೆ ಸರ್? ಪ್ರೋಗ್ರಾಮ್ ಹೆಂಗಿತ್ತು ಸರ್ ಅಲ್ಲಿ? ಸಕ್ಕತ್ತಾಗಿ. ಎಜುಕೇಶನ್ ಹೇಗೆ ಕೊಡ್ತಾರೆ ಗೊತ್ತಾ ಕಂಪನಿ? ನಮ್ದು ಏನು ಕೆಲಸ ಸುಮ್ಮನೆ ಕುತ್ಕೊಳ್ಳೋದು ಅಷ್ಟೇ ಕೈ ಕಡೆ. ಊಟ ಆಗುತ್ತೆ, ತಿಂಡಿ ಆಗುತ್ತೆ, ಎಜುಕೇಶನ್ ಆಗುತ್ತೆ, ಮಲಿಕೆ ಅಂತೀವಿ ಎಲ್ಲ ಕಂಪ್ನಿಗೆ ಅಂತ ಒಂದು ಇದನ್ನು ಕೊಡ್ತಾರೆ. 2 ತಿಂಗಳು ಆಗುತ್ತೆ. 3ನೇ ತಿಂಗಳು ಕಂಪನಿ ಸೇಮ್ ಮಾಡಿದೆ. ಮತ್ತೆ 4ನೇ ತಿಂಗಳು ಸೇಮ್ 60. ಶುಂಠಿ ಟೈಮ್ ಬಂತು ಈಗ ನಿಮಗೆ. ಎಷ್ಟು 60 ಜಾಸ್ತಿ ಹೊಡಿತಾರೆ ನೀವು. ಶುಂಠಿ ಓಪನ್ ಆಯ್ತು ಅಂತಂದ್ರೆ ಇದು ಒಳ್ಳೆ ಪೀಕ್ ಟೈಮ್, ನಿಮ್ಗೆ ಒಳ್ಳೆ ಟೈಮ್ ಇದೆ ಈಗ. ಕರೆಕ್ಟಾಗಿ ಈಸಿ ಮೇಂಟೈನ್ ಮಾಡಿಬಿಡ್ತೀರಾ. ಮತ್ತೆ ಇದು 2 ಮೇಂಟೈನ್ ಮಾಡಿದ್ಕೆ ಸರ್, ಇದು 2 ಮೇಂಟೈನ್ ಮಾಡಿದ್ಕೆ ಸೇಮ್ ಇದು ಇನ್ಕಮ್ ಮಂತ್ಲಿ ಏನು 18,000 ಬರ್ತಾನೆ ಇರುತ್ತೆ ನಿಮಗೆ. ಅದು ಮಂತ್ಲಿ ಅದ್ರ ಜೊತೆಗೆ ಈ 2 ತಿಂಗಳು ಮತ್ತೆ ನೀವು ಮೇಂಟೈನ್ ಮಾಡಿದ್ಕೆ ಕಂಪ್ನಿ 3 ನೈಟ್ 4 ಡೇಸ್ ನಿಮಗೆ ಇಂಡಿಯಾ ಒಳಗಡೆ ಒಂದು ಟ್ರಿಪ್ ಸಿಗುತ್ತೆ ಫ್ರೀ. ಸರ್ ಜೈಪುರ್ ಹೆಸರು ಫಸ್ಟ್ ಜೈಪುರ್ ಟ್ರಿಪ್ ಹೇಳ್ತಾ ಇದ್ದಾರೆ. ಜೈಪುರ್ ಟ್ರಿಪ್ 3 ನೈಟ್ 4 ಡೇಸ್ ಟ್ರೈನಿಂಗ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಇನ್ನು 6ನೇ ತಾರೀಕು ನಮಗೆ MC ಮೀಟಿಂಗ್ ಅಂತ ನಮಗೆ ಫಸ್ಟ್ ಹೇಳ್ತಾರೆ. ಇನ್ನೂ ಏನೇನು ಇದೆ ಅಂತ, ಇನ್ನೂ ಏನೋ ಇದೆ ಇದರಲ್ಲಿ, ಅದನ್ನು ಬಿಟ್ಟಿದ್ದೀನಿ, ಇನ್ನೂ ಏನೋ ಇದೆ ಅದನ್ನು ಬಿಟ್ಟಿದ್ದೀನಿ. ಈಗ ಇದು ಸಾಕಲ್ಲ ಇಷ್ಟ ನನಗೆ. ಇದು ಸಾಕಲ್ಲ ಸರ್ ಫಾಸ್ಟ್ ಆಗಿ ನಿಲ್ಸ್ಕೊಳಕ್ಕೆ. ಹೆಂಗಿದೆ ಟೂಲ್? ಸೂಪರ್ ಟೂಲ್. ಸೂಪರ್ ಸೂಪರ್ ಸರ್ ಟೂಲ್. ಈಗಿದೆ ಟೂಲ್ ಯೂಸ್ ಮಾಡಿ. ಹೇಗಿದೆ ಸರ್ ಪುರುಷೋತ್ತಮ್ ಸರ್ ಹೇಳೋಕೆ ಹೇಗಿದೆ ಅಂತ ಈಗ ಹೇಳ್ಬೇಕು. ಪಾಸ್ಪೋರ್ಟ್ ಇದೆಯಲ್ಲ ರೆಡಿ ಮಾಡ್ಕೊಳ್ರಿ. ಪಾಸ್ಪೋರ್ಟ್ಗಳು ರೆಡಿ ಮಾಡ್ಕೊಳ್ರಿ. ಮೈಸೂರಿಗೆ ಹೋಗಿ ಬಂದಿದ್ದೀನಿ ಸರ್ ಪಾಸ್ಪೋರ್ಟ್ಗೆ. ಹೌದಾ? ಈ ಸಲ ಇಲ್ಲೇ ಮಾಡ್ತಾರೆ ಈಗ ಮೈಸೂರಲ್ಲಿ. ಮೈಸೂರಲ್ಲಿ ಸಿಗುತ್ತೆ ಪಾಸ್ಪೋರ್ಟ್ ರೆಡಿ ಮಾಡಿ ಸರ್. 100% ಹೋಗೋದು ಸರ್ ಫಾರಿನ್. ಲಾಸ್ಟ್ ಟೈಮ್ ಒಂದು ದುಬೈ ಆಯ್ತು, ಹೋಗೋಕ್ಕಾಗಲಿಲ್ಲ, ಕರೋನಾ. ದುಡ್ಡು ಹಾಕಿ ಕಂಪ್ನಿ ಈಗಲೇ ಹೇಳುತ್ತೆ, ಪ್ಲಾನ್ ಕೊಡ್ಬೇಕಾದ್ರೆ ಕಂಪ್ನಿ ಹೇಳುತ್ತೆ ಏನಂತ ಅಂತಂದ್ರೆ ಇಲ್ಲಿ ಓಮಿಕ್ರಾನ್ ಬರ್ತಾ ಇದೆ. ಓಮಿಕ್ರಾನ್ ಜಾಸ್ತಿ ಆಗಿ ಲಾಕ್ಡೌನ್ ಫಸ್ಟೇ ನಾವು ನಾಳೆ ಪ್ಲಾನ್ ಕೊಡೋದ್ರೆ ಹೇಳ್ತೀವಿ ಇಷ್ಟೇ ಅಮೌಂಟ್ ಕೊಡ್ತೀವಿ ಅಂತ ಫಸ್ಟೇ ಕಂಪ್ನಿ ಅನೌನ್ಸ್ ಮಾಡ್ತಾ ಇದೆ. ಥಾಯ್ಲೆಂಡು, ಮಲೇಷಿಯಾನು, ಈ ಯುರೋಪ್ ಯಾವ ಟ್ರಿಪ್ ಅಂತ ಹೇಳುತ್ತೆ ಆ ಟ್ರಿಪ್ಗೆ ಇಷ್ಟ ಅಮೌಂಟ್ ನಿಮಗೆ ಕೊಡ್ತೀವಿ ಫಸ್ಟೇ ಹೇಳ್ಬಿಡು. ಕ್ಯಾನ್ಸಲ್ ಅಂದರೆ ದುಡ್ಡು ಬರುತ್ತೆ, ಇಲ್ಲ ಅಂದರೆ ಟ್ರಿಪ್ ಹೋಗಿ. ಹೀಗೆ ಚೆನ್ನಾಗಿದೆ ಸರ್. ಇನ್ನೇನು ಬೇರೆ ಇನ್ನೇನು ಬೇಕು ಹೇಳಿ ಸರ್. ಇದೇ ಪ್ಲಾನ್ ಸೂಪರ್ ಆಗಿದೆ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಈಗ ಬರ್ತಾರೆ ಹೇಳ್ತೀನಿ ನೋಡ್ರಿ. ಈಗ ಬರ್ತಾರೆ ಪ್ರಾಜೆಕ್ಟ್ ಇದು ನೆಕ್ಸ್ಟ್ ಸರ್ಫ್ ನೆಟ್ವರ್ಕಲ್ಲಿ ಇದಿರೋದು. ಇನ್ನೊಂದು ಈಗ ಬರ್ತಿರೋದು ಜನವರಿ 26ನೇ ತಾರೀಕು, ಜಾನ್ 26, 26 ಮೋಸ್ಟ್ಲಿ ಮೋದಿಜಿ ಅವರು ಲಾಂಚ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಮಾತುಕತೆ ಮಾಡ್ತಿದ್ದಾರೆ ಈ ಪ್ರಾಜೆಕ್ಟ್ನ ಲಾಂಚ್ ಮಾಡೋಕ್ಕೆ. ಅದೇ ಸೇವಾ ಬಿಸ್ ಅಂತ, ಸೇವಾ ಬಿಸ್ ಅಂತ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡ್ತಾ ಇದ್ದಾರೆ ಕಂಪನಿ. ಏನು ಇದು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಅಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಇದು ಈ ಬಿಸ್ನೆಸ್. ಇದು ಸೇವಾ ಏನು ಅಂತಂದರೆ ಇವತ್ತು ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ ಇವಕ್ಕೆಲ್ಲ ಕಾಂಪಿಟೇಷನ್ ಕೊಡೋಕೆ ಆಗ್ತಿದೆ ಸಣ್ಣ ಸಣ್ಣ ಅಂಗಡಿ. ಈಗ ಇಲ್ಲಿ ಸುಮಂಗಲಿ ಸಿಲ್ಕ್ ಇದೆ. ಸುಮಂಗಲಿ ಸಿಲ್ಕರು ಆನ್ಲೈನು ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕಾಗುತ್ತಾ? ಬಿಸ್ನೆಸ್ ಕಡಿಮೆ ಈಗ. ಯಾಕೆಂದ್ರೆ ಅದೆಲ್ಲ ಆನ್ಲೈನ್ ಬಂದ್ಮೇಲೆ ಆನ್ಲೈನ್ಗೆ ಚೆನ್ನಾಗಿ ಕನ್ವರ್ಟ್ ಆಯಿತು. ಸುಮಾರು ಆನ್ಲೈನ್ ಸಣ್ಣ ಪುಟ್ಟರೆಲ್ಲ ಹೋಗೇ ಬಿಟ್ರು. ಸಣ್ಣರೆಲ್ಲ ಭಾಳ ಕಡಿಮೆ ಆಯಿತು ಬಿಸ್ನೆಸ್. ಈಗ ಅವ್ರಿಗೆ ಎಲ್ಲ ಆನ್ಲೈನು ಮಾಲು ಅವಕ್ಕೆ ಹೋಗಿ ಸ್ಟಾರ್ಟ್ ಮಾಡಿ. ಇದನ್ನು ನೋಡಿ ಕಂಪ್ನಿ ಏನು ಮಾಡ್ತು, ಯಾಕೆಂದರೆ ಇವರು ಸಾಫ್ಟ್ವೇರಲ್ಲಿ ಮಹಾಪಂಟ್ರು, ಇವರು ಸಾಫ್ಟ್ವೇರಲ್ಲಿ ಮಹಾಪಂಟ್ರು. ಸಾಫ್ಟ್ವೇರ್ ರೆಡಿ ಮಾಡಿದ್ದಾರೆ ದುಕಾನ್ ಟೆಕ್ ಅಂತ. ದುಕಾನ್ ಟೆಕ್ ಅಂತ ಸಾಫ್ಟ್ವೇರ್ ರೆಡಿ ಮಾಡಿದ್ದಾರೆ. ಇದು ಏನು ಮಾಡುತ್ತೆ ಅಂದರೆ ಸರ್ ಅವ್ರು ಸುಮಂಗಲಿ ಅಂಗಡಿ ಅವ್ನು ಟೋಟಲ್ ಏನೆಲ್ಲ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಬಿಟ್ರೆ, ನಮ್ಮದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅವನು ಶಾಪಲ್ಲಿ ಇರುತ್ತೆ ಎಲ್ಲ ಸ್ಯಾರಿನ ಹಾಕ್ಬೋದು, ಅದಕ್ಕೆ ಏನೆಲ್ಲ ಇದೆ ಏನು ಹಾಕ್ತಾನೆ ಎಲ್ಲ ಡಿಸ್ಕ್ರಿಪ್ಷನ್ ನೀಟಾಗಿ ಹಾಕ್ಬಿಟ್ಟು ಅವ್ರು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಫೇಸ್ಬುಕ್ಕಲ್ಲಿ ಹೆಂಗೆ ಬೇಕಾದ್ರೂ ಲಿಂಕ್ ಶೇರ್ ಮಾಡ್ಬೋದು ಕಸ್ಟಮರಿಗೆ. ಈ ಥರ ಹೊಸ ಸ್ಯಾರಿ ಬಂದಿದೆ, ಈ ಥರ ಮುಂಬೈಯಿಂದ ಬಂದಿದೆ ಸೂಪರ್ ಸ್ಯಾರಿ, ಡಿಸ್ಕೌಂಟ್ 50%. ಅವನೇನು ಆನ್ಲೈನಲ್ಲಿ ಕಳಿಸ್ತಾ ಬೈ ಮಾಡ್ಕೊಂಡ ದುಡ್ಡು ಬಂದು. ಈ ಆ್ಯಪ್ನ ಕಂಪನಿ ಈ ಶಾಪ್ ಯಾರು ಸೈಕಲ್ ಶಾಪ್ ಆಗಿರ್ಬೋದು, ಅವನಾಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಯಾರು ಬೇಕಾದ್ರೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಜಸ್ಟ್ 300 rupees ಇರುತ್ತೆ ಸರ್. ಎಷ್ಟು? 300. ಜಸ್ಟ್ 300 rupees ಅದು ಸಾಫ್ಟ್ವೇರ್ ಒಂದು ತಿಂಗಳಿಗೆ. ಅದೇ 10 ರೂಪಾಯಿ ಒಂದು ದಿನಕ್ಕೆ ಯೂಸ್ ಮಾಡ್ಕೋಬೋದು ಸಾಫ್ಟ್ವೇರ್ನ. ನಮ್ಮ ಮೋಹನ್ ಸರ್ ಯೂಸ್ ಮಾಡ್ತಾರೆ ನೋಡಿ, ಅವ್ರ ಶಾಪಿಂಗ್ ಅವ್ರು ಮಾಲಿಗೆ ಯೂಸ್ ಮಾಡ್ತಾರೆ, ಸೂಪರ್ ಮಾರ್ಕೆಟ್ ಆನ್ಲೈನ್ ಮಾಡ್ತಾರೆ. ಈಗ ಮಾಲ್ ಆನ್ಲೈನ್ ಮಾಡೋದು ಹೊಸ ಸಾಫ್ಟ್ವೇರ್ ಇವರು ತರಬೇಕಾಯ್ತು. ಈಗೇನಿಲ್ಲ, ನಮ್ಮ 300 ರೂಪಾಯಿ ಕೊಟ್ಟರೆ ಟೋಟಲ್ ಮಾಲ್ ಆನ್ಲೈನಿಗೆ ಬಂತು. ಈಗ ಯಾರಿಗೆ ಬೇಕಾದ್ರೂ ನೀವು ಕಳಿಸು, ಏನಾರ ಕಳಿಸು. ಹೊಸದು ಆರ್ಗ್ಯಾನಿಕ್ ಬನಾನಾ, ಆರ್ಗ್ಯಾನಿಕ್ ಬೀಟ್ರೋಟ್ ಬಂದಿದೆ, ಆರ್ಗ್ಯಾನಿಕ್ ಬೀನ್ಸ್ ಬಂದಿದೆ ಅಂತ ಹಾಕಿಬಿಟ್ರೆ ಜನ ಬರ್ತಾರೆ ಬರೋದು. ಅದಕ್ಕೆ ಸಪ್ರೇಟ್ ಆಗಿಟ್ರ ಸಪ್ರೇಟ್ ಕೌಂಟರ್ ಮಾಡೋದು, ಸಪ್ರೇಟ್ ಕೌಂಟರ್. ಆರ್ಗ್ಯಾನಿಕ್ ನಮ್ಮ ಕಂಪ್ನಿ ಇವತ್ತು ನಮ್ಮ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿ ಎಷ್ಟು ಸಾವಿರ ಆರ್ಗ್ಯಾನಿಕ್ ಅದನ್ನ ಎಲ್ಲ ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಇದ್ರ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಮ್ಮ ಶಾಪಲ್ಲಿ ಬಂದಿದೆ, ನೀವಿಂದ ಬೈ ಮಾಡ್ಬೋದು, ರೇಟ್ ಇಷ್ಟಿದೆ ಅಂತ ಹಾಕ್ಬಿಟ್ಟು ಫೋಟೋ ಪಿಕ್ಚರ್ ಸಮೇತ ಹಾಕ್ಬಿಟ್ರೆ ರಾಸಾಯನಿಕ ಮುಕ್ತ ಪದಾರ್ಥ
ಹೆಂಗಿರುತ್ತೆ ಬರ್ತಾ ಬರಲ್ಲ ಜನ ಏನ್ ಆರ್ಗ್ಯಾನಿಕ್ ಮಾಡಿ ಒಂದ್ ರೌಂಡ್ ನೋಡಿ ಬೆಂಗಳೂರಿಗೆ ಬಂದು ಮಂಡ್ಯ ಆರ್ಗ್ಯಾನಿಕ್ ಏನ್ ಜನ ಗೊತ್ತಾ ತುಂಬಾ ಚೆನ್ನಾಗಿ ಅದೇ ಆರ್ಗ್ಯಾನಿಕ್ ಕೆಮಿಕಲ್ ಗೊತ್ತಿಲ್ಲ ಬಟ್ ಜನ ಕ್ಯೂ ನಿಂತ್ಕೊಂತಾರೆ ಅವಾಗ ಅಂದ್ರೆ ಜನಗಳಿಗೆ ಆರ್ಗ್ಯಾನಿಕ್ ಅಂದ್ರೆ ಈ ಕರೋನಾ ಬಂದ್ಮೇಲೆ ನಾನು ಹೆಲ್ತ್ ಚೆನ್ನಾಗಿರ್ಕೋಬೇಕು ಅಂತ ಮೈಂಡ್ ಆರೋಗ್ಯನ ಚೆನ್ನಾಗಿರ್ಕೋಬೇಕು ನೋಡಿ ಯಾರಾದ್ರೂ ಕುಡಿತಿದ್ರ ಸರ್ ಇದನ್ನ ಗಂಜಿ ಇದು ಶುಂಠಿ ಇದನ್ನ ಕಷಾಯ ಯಾರು ಕುಡಿತಿದ್ರು ನೋಡಿ ಅವಾಗ ಕುಡಿತಿದ್ರು ನಮ್ಮ ಹಿಂದೆ ಅಜ್ಜ ಮುತ್ತಾತ ಕುಡಿಯಿಂದ ಕುಡಿತಿರ್ಲಿಲ್ಲ ಈಗ ಕಷಾಯ ಕುಡಿಯಂಗಾಗ್ಬಿಟ್ಟು ಪ್ರಾಣಭಯ ಏನೋ ಬರ್ತಾ ಇದ್ದು ಹೌದು ಕಷಾಯ ಕುಡಿಯಂಗ್ ಮಾಡ್ಬಿಡ್ತಪ್ಪ ರೈಟಾ ಹಾಗಾಗಿ ಇದು ಆರ್ಗ್ಯಾನಿಕ್ ₹300 ಸರ್ ಒಂದು ಆಪ್ ₹300 ಸರ್ ಹೇಗಿದೆ ಸರ್ 300 ಯಾರಿಗೆ ಬೇಕಾದ್ರೂ ನೀವು ಕೊಡ್ಬೋದು ನಿಮಗೆ ಏನು ಸಿಗುತ್ತೆ ಅಂದರೆ ನೀವು ಎಷ್ಟು ಕೊಡ್ತೀರ ಕೊಡಿ ಸರ್ ನಿಮಗೆ 15% ಸಿಗುತ್ತೆ ನಿಮಗೆ 15% ಆದರೆ ಒಂದು ಆ್ಯಪ್ನಲ್ಲಿ ನೀವು ಕೊಟ್ಟರೆ ₹45 ಸಿಗುತ್ತೆ ಈ ಥರ ನೀವೊಂದು 100 ಆ್ಯಪ್ನ ಕೊಟ್ಟಿದ್ದೀರಾ 100 ಆ್ಯಪ್ನ 100 ಅಂಗಡಿಗೆ ಇನ್ಸ್ಟಾಲ್ ಮಾಡಿಸಿದ್ದೀರಾ 100 ಆ್ಯಪ್ ಇಟ್ಟು 45 ಎಷ್ಟು ಆಯಿತು 4,000 ಅವ್ನು ನೆಕ್ಸ್ಟ್ ಬಂದು ರಿನ್ಯೂವಲ್ ಮಾಡ್ಕೊಂಡ ನೀವೇನು ಹೋಗಿಲ್ಲ ಮತ್ತೆ ನಿಮಗೆ 4,000 ಮತ್ತೆ ನೀವು ಒಂದ್ಸಲ ಕೊಡೋದು ಅಷ್ಟೇ ಕೆಲಸ ಅವನೇ ಪದೇ ಪದೇ ರಿನ್ಯೂವಲ್ ಮಾಡ್ಕೊತಾ ಇರ್ತಾನೆ ಅವ್ನು ಮಾಡ್ಕೊಂತಾನೆ ನಿಮಗೆ ಕಡೆ ದುಡ್ಡು ಬರ್ತಾನೆ ಈ ಥರ ಇದು ದುಕಾನ್ ನೆಕ್ಸ್ಟ್ ಕಂಪ್ನಿ ಏನು ಮಾಡಿದಾನೆ ಗೊತ್ತಾ ಅಗ್ರಿ ಟೆಕ್ ಅಂತ ಬಿಟ್ಟಿದ್ದಾನೆ ಅಗ್ರಿ ಟೆಕ್ ಅಂತಂದರೆ ಈ ನಿಮ್ಮ ಹೊಲ ಎಷ್ಟು ನಿಮ್ಮೊಂದು 20 ಎಕರೆ ಹೊಲ ಇದೆ 20 ಎಕರೆ ಅಂದ್ರೆ ಆಪ್ ಬರುತ್ತೆ ಈಗ ಆಪ್ ಇಟ್ಕೊಂಡು ಸಿಗ್ತ 20 ಎಕರೆ ನೀವು ಮೆಜರ್ ಮಾಡಿದೆ ಆಪ್ ಇಟ್ಕೊಂಡು ಅದೇನಾಯ್ತು ಸೀದಾ ಸ್ಯಾಟಲೈಟ್ ಕನೆಕ್ಟ್ ಆಗುತ್ತೆ ಆ ಸ್ಯಾಟಲೈಟ್ ಯಾವುದು ಇಸ್ರೇಲ್ ಕಂಪ್ನಿ ಅಂತ ಒಂದು ಇಸ್ರೇಲ್ ಸ್ಯಾಟಲೈಟ್ ಕಂಪ್ನಿ ಅದು ಟೈಪ್ ಮಾಡ್ಕೊಂಡ ನಮ್ಮ ಕಂಪ್ನಿ ಅದು ಕನೆಕ್ಟ್ ಆ ಸ್ಯಾಟಲೈಟ್ಗೆ ಹೋಗುತ್ತೆ ನಿಮ್ಮದು ಟೋಟಲ್ ಹೊಲ ಸ್ಯಾಟಲೈಟ್ಗೆ ಹೋಯ್ತು ಆ ಸ್ಯಾಟಲೈಟಿಂದ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ಅಣ್ಣ ಈ 20 ಎಕರೆ ಹೊಲದಲ್ಲಿ ಇಲ್ಲಿ ನೀರು ಹೋಗ್ತಾ ಇಲ್ಲ ಇಲ್ಲಿ ನೀರು ಕಳಿಸೋ ದಿಬ್ಬ ಇದೆಯಲ್ಲ ನೀರು ಹೋಗ್ತಾ ಇಲ್ಲ ನೀರು ನೋಡಿಲ್ಲ ಅಂತ ಅದು ಮಾರ್ಕ್ ಮಾಡಿ ತೋರಿಸ್ತೀನಿ ಇದಕ್ಕೆ ಬೋರಾನ್ ಕಡಿಮೆ ಇದೆ ಇದಕ್ಕೆ ಯೂರಿಯಾ ಕಡಿಮೆ ಇದೆ ಇಲ್ಲೇ ಕಡಿಮೆ ಇದೆ ಇದಕ್ಕೆ ಇಲ್ಲ ಹಾಕು ಈ ಮಳೆ ಹೇಳ್ತದೆ ಮೆಸೇಜ್ ನೀವು ಬರ್ತಾನೆ ಇರುತ್ತೆ ಮಳೆ ಇನ್ನು 2 ದಿನ ಮಳೆ ನೀರು ಬಿಡ್ತಿದ್ಯಾ ಮೆಸೇಜ್ ಬರುತ್ತೆ ನೀರು ಬಿಡಬೇಡ ಸ್ಟಾಪ್ ಮಾಡಿ 2 ದಿನ ಮಳೆ ಬರುತ್ತೆ ಅಂತ ರೆಡಿ ಮಾಡಿ ಇದು ಅಗ್ರಿಟೆಕ್ 26 ಲಾಂಚ್ ಆಗುತ್ತೆ ಇದು ಅದು ಇದು 26 ಲಾಂಚ್ ಆಗುತ್ತೆ ಫಸ್ಟ್ ಇದಾಗುತ್ತೆ ದುಕಾನ್ 26 ಇದೇ ಆಗುತ್ತೆ ಲಾಂಚ್ ಇದು ಲಾಂಚ್ ಆಗುತ್ತೆ ಒಂದೊಂದೇ ಸಾಫ್ಟ್ವೇರ್ ಇದು ಫಸ್ಟ್ ಇದು ದುಕಾನ್ ನೆಕ್ಸ್ಟ್ ಅದು ಆಮೇಲೆ ನಮಗೆ ಮನುಷ್ಯರದ್ದು ಬಿಟ್ಟಿದ್ದಾರೆ ಮನುಷ್ಯರಿಗೆ ನಿಮ್ಗೆ ಏನೋ ಒಂದು ಕೂದಲು ತೆಗೆದು ಒಂದು ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಬಾಡಿ ಒಳಗೆ ಏನಿದೆ ಎಲ್ಲ ಅದೇ ಇರೋದು DNA ಟೆಸ್ಟ್ ಮಾಡಿದ್ರೆ ನಿಮಗೆ ಇನ್ನು 5 ವರ್ಷಕ್ಕೆ ಈ ತರ ರೋಗ ಬರುತ್ತೆ ಈಗಲೇ ನೀವು ಅಲರ್ಟ್ ಆಗು ಮೆಡಿಸಿನ್ ಈಗಲೇ ಕಂಟಿನ್ಯೂ ಮಾಡು ಈಗ ಶುಗರ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಈ ತರ ತಗ ಹೆಂಗಿದೆ ಇದು ಸೇವಾ ಯೂಸ್ ಆಗುತ್ತಾ ಸರ್ ಸೇವಾ ಈ ತರ ಹಾಕಿ ಬಂದಾಗ ನೀವು ಕೊಡ್ತಾರೆ ಜನಗಳಿಗೆ ರೈತರು ತಗೊಂತಾರೆ ಎಲ್ಲರೂ ತಗೊಂತಾರೆ ಎಲ್ಲ 15 ಬಂದ್ಬಿಡ್ತಾರೆ ಹೌದು ನೀವು ಅದಕ್ಕೆ ಎಷ್ಟು ಹಾಕೊಡ್ತೀರಾ ಅದಕ್ಕೆಲ್ಲ ಇಷ್ಟು ದುಡ್ಡು ಸಿಗುತ್ತೆ ಇದು ಪರ್ಮನೆಂಟ್ ಒಂಥರ ಇದು ಈಗ ಜನವರಿ 26ಕ್ಕೆ ಇದನ್ನ ಅಮೀರ್ ನಮ್ಮ ಇವರು ಅಕ್ಷಯ್ ಕುಮಾರ್ ಬ್ರ್ಯಾಂಡ್ ಅಂಬಾಸಿಡರ್ ಅಕ್ಷಯ್ ಕುಮಾರ್ ಸರ್ ಇದು ಐಡಿ ಇರೋರು ಮಾತ್ರ ಕೊಡುವಂಥದ್ದು ಕಂಪನಿ ನಮ್ಮ ಫಸ್ಟ್ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಬೇರೆ ಹೊರನೇ ಕೊಡ್ಬೋದಾಯ್ತು ಅದಕ್ಕೆ ಕಂಪ್ನಿ ಏನು ಮಾಡಿದ್ರು ಬೇಡ ಫಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಬೋಣ ಇದು ನಾನು ಇಲ್ಲ ಹೊರಗೆ ಕೊಟ್ಟರೆ ಆರಾಮ ತಗೊಂತಾರೆ ಫ್ರಾಂಚೈಸಿ ತಗೊಂಡ್ರೆ ಹೆಂಗೆ ಮಾಡ್ತಾರೆ ಆರಾಮ್ಸೆ ಹೊರಗಡೆ ತಗೊಂತಾರೆ ಬಟ್ ಕಂಪ್ನಿ ಇವರಿಗೆ ಕೊಟ್ಬೋಣ ನೀವೇನು ಮಾಡ್ತೀವಿ ಅಂತ ಕೊಡ್ತಾರೆ ಹೇಗಿದೆ ಸರ್ ನೆಕ್ಸ್ಟ್ ಬರ್ತಾವೆ ಚೆನ್ನಾಗಿದೆಯಾ ಈ ಥರ ಸುಮಾರು ಆ್ಯಪ್ 100 ಆ್ಯಪ್ ಬರ್ತಾವೆ ರೆಡಿ ಮಾಡ್ತಾ ಇರ್ತಾರೆ ಬಿಡ್ತಾ ಇರ್ತಾರೆ ಇದು ನಿಮ್ಗೆ ಸಪ್ರೇಟ್ ಇದು ನೀವು ಸಪ್ರೇಟ್ ದುಡ್ಡಿದು ಇದಕ್ಕೆ ಪ್ರಾಬ್ಲಮ್ ಇವನೇ ಕಂಡಿಡ್ದ ಸೊಲ್ಯೂಷನ್ ನೆಟ್ಸರ್ಫ್ ರೀಟೈಲ್ ಅಂತ ಇದು ನೆಟ್ಸರ್ಫ್ ರೀಟೈಲ್ ಅಂತ ಫೆಬ್ರವರಿ ಲಾಂಚ್ ಮಾಡ್ತಾರೆ ಇದು ಬೇರೆ ಕಂಪ್ನಿ ಇದು ಸಪ್ರೇಟ್ ಕಂಪ್ನಿ ರೀಟೈಲ್ ಅಂತ ಈಗ ಬೋರಾನ್ ಕಡಿಮೆ ಇದೆ ಅಂತಂದು ಯೂರಿಯಾ ಕಡಿಮೆ ಇದೆ ಕರೆಕ್ಟಾ ಜಿಂಕ್ ಕಡಿಮೆ ಆಗಿದೆ ನಿಮ್ಮ ಹೊಲದಲ್ಲಿ ಅದು ಹೇಳ್ತು ಆ್ಯಪ್ ಆ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ನಮ್ಮ ನೆಟ್ಸರ್ಫ್ ರೀಟೈಲಲ್ಲಿ ಸಿಗುತ್ತೆ ನೋಡಿ ಪ್ರಾಡಕ್ಟ್ ಇವನೇ ರೆಡಿ ಮಾಡ್ತಾ ಈಗ ಇದು ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗಲ್ಲ ಇದು ನೆಟ್ಸರ್ಫ್ ರೀಟೈಲ್ ಸಿಗಲ್ಲ ಈ ನೆಟ್ಸರ್ಫ್ ರೀಟೈಲಲ್ಲಿ ಸಿಗುತ್ತೆ ಅದು ಒಂದು ಕಂಪ್ನಿ ಇದು ಸಪ್ರೇಟ್ ಕಂಪ್ನಿ ನೆಟ್ಸರ್ಫ್ ಇದು ಸಪ್ರೇಟ್ ಕಂಪ್ನಿ ಇಲ್ಲಿ ಸಿಗುತ್ತೆ ಆ ಪ್ರಾಡಕ್ಟ್ ನಿಮಗೀಗ ಕಾಫ್ ನೀರು ಬೇಕು ಆರ್ಗ್ಯಾನಿಕ್ ಕಾಫ್ ನೀರು ನಮ್ಮ ಕಂಪ್ನಿ ರೆಡಿ ಮಾಡ್ತಾನೆ ಅದು ಕೊಡ್ತಾರೆ ಅದು ತಗೋಬೋದು ಹೊರಗಡೆ ಏನು ರೇಟ್ ಅದೇ ರೇಟಲ್ಲಿ ಸಿಗುತ್ತೆ ಹೊರಗಡೆ ಕಾಫ್ನಲ್ಲಿ ಏನು ಸಿಗುತ್ತೆ ಅದೇ ರೇಟಲ್ಲಿ ಆರ್ಗ್ಯಾನಿಕ್ ಕಡಿಮೆ ಕೊಡ್ತಾರೆ ಕಂಪನಿ ರೈಟಾ ಯೂರಿಯಾ 300-400 ಇಲ್ಲೂ ಅಷ್ಟೇ ಸಿಗುತ್ತೆ ಆರ್ಗ್ಯಾನಿಕ್ ಯೂರಿಯಾ ಸಿಗುತ್ತೆ ಸಿಂಕ್ ಬೋರ್ ಅದೆಲ್ಲ ಸಿಗುತ್ತೆ ಇಲ್ಲೇ ತಗೋಬೋದು ಇದಕ್ಕೆ ಇದರಲ್ಲಿ ನೀವು ಏನೆಲ್ಲ ಪರ್ಚೇಸ್ ಮಾಡ್ತಾರಲ್ಲ ಇಲ್ಲಿ 7 ಜನರೇಷನ್ ಅದೇಲ್ಲ 7 ಜನರೇಷನ್ ಹೇಳಿದೆ ಗೊತ್ತಾ ನೆಟ್ಸರ್ಫ್ ಅಲ್ಲಿ ಜನರೇಷನ್ ಇನ್ಕಮ್ ಸಿಗುತ್ತೆ ಅಂತ ಇಲ್ಲಿ ನಿಮ್ಮ ಟೀಮಲ್ಲಿ ಯಾರು ಏನೆಲ್ಲ ಮಾಡ್ತಾರೆ ಆ 7 ಜನರೇಷನ್ ಇನ್ಕಮ್ ಮತ್ತೆ ಇಲ್ಲಿ ನಿಮಗೆ ಸಿಗುತ್ತೆ ರೀಟೇಲ್
ಹೆಂಗಿದೆ ಸರ್ ಫ್ಯೂಚರ್? ಸೂಪರ್. ಏನು ಇನ್ಕಮ್ ಇದಕ್ಕೆಲ್ಲ ಅನ್ಲಿಮಿಟೆಡ್ ಇದು ಅನ್ಲಿಮಿಟೆಡ್ ಸೇವ್ ಅದು ಲಿಮಿಟ್ ಇಲ್ಲ. ಎಷ್ಟು ಬೇಕಾದ್ರೆ ತಗೋಬೋದು, ಎಷ್ಟು ಬೇಕಾದ್ರೆ ನೀವು ಮಾಡ್ತಿದ್ದು. ಸರಿ. ಇದು ಫ್ಯೂಚರ್ ನೆಟ್ಸ್ ಆಫ್